ಮಾರ್ನಿಂಗ್ ಎಲ್ಲರಿಗೂ. ಮಕ್ಕಳೇ, ಭಿನ್ನರಾಶಿಗಳ ಭಿನ್ನರಾಶಿಗಳ ಭಾಗಾಕಾರದ ಸಾಕಷ್ಟು ಲೆಕ್ಕಗಳನ್ನು ನೋಡಿದ್ವಿ. ಇವತ್ತಿನ ತರಗತಿಯಲ್ಲಿ ಭಿನ್ನರಾಶಿಗಳ ಭಾಗಾಕಾರದ ಮೇಲಿರ್ತಕ್ಕಂತಹ ಮತ್ತು ಜೊತೆಗೆ ಭಿನ್ನರಾಶಿಗಳ ಗುಣಾಕಾರದ ಮೇಲಿರ್ತಕ್ಕಂತಹ ವಾಕ್ಯ ರೂಪದ ಪ್ರಶ್ನೆಗಳನ್ನು ನೋಡೋಣ. ಆಯಿತಾ? ಚೆನ್ನಾಗಿ ಬಾಯಿ ತೆಗಿತೀರ ಪ್ರತಿಭಾ. ಓಕೆ, ವಾಕ್ಯ ರೂಪದ ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ ಈ ರೀತಿ ಇದೆ ನೋಡಿ. ಗೊತ್ತಿದೆ ಅಲ್ವಾ ವಾಕ್ಯ ರೂಪದ ಪ್ರಶ್ನೆಗಳನ್ನು ಹೇಗೆ ಬಿಡಿಸ್ತೀವಿ ನಾವು? ಹೇಗೆ ಬಿಡಿಸ್ತೇವೆ? ಮೊದಲು ಪ್ರಶ್ನೆ ಓದಬೇಕು, ಅದರೊಳಗಡೆ ಏನು ಕೊಟ್ಟಿದ್ದಾರೆ ಅದನ್ನು ನೋಡಬೇಕು, ಏನು ಮಾಹಿತಿ ಕೊಟ್ಟಿದ್ದಾರೆ, ಆದ ನಂತರ ಏನನ್ನು ಕೇಳಿದ್ದಾರೆ ಅದನ್ನು ನೋಡಿಬಿಟ್ಟು ನಾವು ಉತ್ತರಿಸ್ಬೇಕು. 1/2 ನೋಡಿ. ರಾಜು ತನ್ನ ತರಕಾರಿ ತೋಟದಲ್ಲಿ 1/2 kg ಅರ್ಧ kg ಟೊಮೊಟೊಗಳನ್ನು ಹೊಂದಿದ್ದಾನೆ. ಅವನು ಅದರಲ್ಲಿ 1/3 ಭಾಗವನ್ನು ತನ್ನ ನೆರೆಹೊರೆಯವರಿಗೆ ಕೊಟ್ಟನು. ಅವನು ಎಷ್ಟು kg ಟೊಮೊಟೊಗಳನ್ನು ಕೊಟ್ಟನು? ಎಷ್ಟು kg ಕೊಟ್ಟ ಗೊತ್ತಾಯ್ತಾ? 1/6. ಅವನ ಹತ್ರ ಎಷ್ಟು kg ಟೊಮೊಟೊ ಇತ್ತು? ಮಕ್ಕಳೇ? ಹರ್ಷ, ಅವನು ಎಷ್ಟು kg ಟೊಮೊಟೊ ಬೆಳೆದಿದ್ದ? 1/2 kg ಟೊಮೊಟೊ ಬೆಳೆದಿದ್ದ. ಇದರ 1/3 ಭಾಗ ಇನ್ನೊಬ್ರಿಗೆ ಕೊಡ್ತಾನೆ, ಹೌದಲ್ವಾ? ಈ ಅರ್ಧ kg ಇದರ 1/3 ಭಾಗ ನೆರೆಹೊರೆಯವರಿಗೆ ಕೊಟ್ಟನು. ನೆರೆಹೊರೆಯವರು ಅಂದರೆ ಅಕ್ಕಪಕ್ಕದವರು. ಆಯಿತಾ? ಸೊ ಇದರ ಅಂದರೆ ಏನು? ರ ಅಂದರೆ ಗುಣಾಕಾರ. ಅರ್ಧ kg ಇದೆ. ಅಂದರೆ ಏನಂತ ಅರ್ಥ? ಗುಣಾಕಾರ. ಅದು ಮುಂದೆ ವಿ ಬೋಡಮಾಸಲ್ಲಿ ಬಂದಾಗ ವಿಶಿಷ್ಟ ಗುಣಾಕಾರ ಅಂತ ಕರಿತೀವಿ. ಏನಂತ ಕರಿತೀವಿ? ವಿಶಿಷ್ಟ ಗುಣಾಕಾರ ಅಂತ ಕರಿತೀವಿ. ಓಕೆ, ಏನಂತ ಕರಿತೇವೆ? ವಿಶಿಷ್ಟ ಗುಣಾಕಾರ ಅಂತ ಕರಿತೀವಿ. ಆಲ್ ರೈಟ್. ಸೊ ಇಲ್ಲಿ ಕ್ಯಾನ್ಸಲ್ ಮಾಡೋಕ್ಕೆ ಏನಾದರೂ ಇದೆಯಾ? ಇಲ್ಲ. ಏನಾಗ್ತದೆ ಇದು? 1/6 ಆಗ್ತದೆ. 1/6 ಏನು? 1/6 ಲೀಟರ್ kg. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಅಥವಾ 1/6 ನಾವು ಮುಂದೆ ಹೋಗ್ತಾ 0.1666 ಅಂತಲೂ ಬರಿತೀವಿ. ಓಕೆ, ಮುಂದೆ ನೋಡೋಣ. ಉತ್ತರ ನೀವು ಮೊದಲು ಹೇಳ್ತೀರಾ? ಪ್ರಿಯಾ ಒಂದು ಕೇಕ್ ತಯಾರಿಸಲು 3/4 ಕಪ್ ಸಕ್ಕರೆಯನ್ನು ಬಳಸಿದಳು. 3/4 ಕಪ್ ಸಕ್ಕರೆಯನ್ನು ಬಳಸಿದಳು. ಪ್ರತೀಕ್, ಅವಳು 4 ಕೇಕ್ಗಳನ್ನು ತಯಾರಿಸಿದರೆ ಒಟ್ಟು ಎಷ್ಟು ಸಕ್ಕರೆ ಬೇಕಾಗುತ್ತದೆ? ಒಂದು ಕೇಕಿಗೆ 3/4 ಕಪ್. ಅವಳ ಹತ್ರ ಎಷ್ಟು ಕೇಕ್ ಬಳಸ್ತಾಳೆ? ಒಂದು ಕೇಕ್ ಮಾಡಲಿಕ್ಕೆ 3/4 ಕಪ್ ಸಕ್ಕರೆ ಹೋಗುತ್ತೆ. ಆ ಥರ ಎಷ್ಟು ಕೇಕ್ ಮಾಡ್ತಾರಂತವ್ರು? 4 ಕೇಕ್ ಅಂದ್ರೆ ಇದಕ್ಕೇನು ಮಾಡ್ಬೇಕು? ನಾನು 4 ಗುಣಿಸ್ಬೇಕು. ಎಸ್ ಆರ್ ನೋ? ಒಂದು ಕೇಕಿಗೆ 3/4 ಕಪ್ ಹೋಗ್ತದೆ. 2 ಕೇಕಿಗೆ ಎಷ್ಟು ಹೋಗ್ತದೆ? 2 ಕೇಕಿಗೆ ಹೋಗ್ತದೆ. ಇನ್ನೊಂದು 3/4 ಕಪ್ ಹೋಗುತ್ತೆ. 3 ಕೇಕ್ ಅಂದರೆ ಇನ್ನೊಂದು ಸರಿ 3/4, 4 ಕೇಕ್ ಅಂದರೆ ಇನ್ನೊಂದು ಸರಿ 3/4. ಇದನ್ನು 4 ಸರಿ ಥರ ಗೂಡಿಸೋ ಬದಲು ಏನು ಮಾಡ್ಬೋದು? 4ರಿಂದ ಗುಣಿಸ್ಬಿಡ್ಬೋದು. 4 ಕ್ಯಾನ್ಸಲ್. ಪುನರಾವರ್ತಿತ ಸಂಕಲನವೇ ಗುಣಾಕಾರ. ಸೊ 3 ಅಷ್ಟೇ ಉಳಿತದೆ ಮಕ್ಕಳು. ಎಷ್ಟು ಕಪ್ ಬೇಕಾಗುತ್ತೆ? 3 ಕಪ್ ಸಕ್ಕರೆ ಬೇಕಾಗ್ತದೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಅರ್ಥ ಆಗ್ತಿದೆಯಾ? ಎಲ್ಲಿ ಗುಣಾಕಾರ ಮಾಡಬೇಕು, ಎಲ್ಲಿ ಭಾಗಾಕಾರ ಮಾಡಬೇಕಂತ ಗೊತ್ತಾಗ್ತಿದೆಯಾ? ನೋಡಿ, ಮುಂದಿನ ಪ್ರಶ್ನೆ ನೋಡಿ ಯಾವ ಥರ ಇದೆ. ಅರುಣ್ ತನ್ನ ಪುಸ್ತಕದ 2/5 ಭಾಗವನ್ನು ಓದಿದ್ದಾನೆ. ಅವನ ಪುಸ್ತಕದ 2/5 ಭಾಗ ಓದಿದ್ದಾನೆ. ಹಂಗಾದ್ರೆ ಎಷ್ಟು ಪೇಜ್ ಓದಿದ್ದಾನೆ ಹೇಳ್ತೀರಾ? ಯಾರಾದರೂ ಇಷ್ಟು ಮಾಹಿತಿ ನೋಡಿ ಹೇಳ್ತೀರಾ? ಪುಸ್ತಕದ 5ನೇ 2 ಭಾಗ ಓದಿದ್ದಾನೆ. ಎಷ್ಟು ಪೇಜ್ ಓದಿದ್ದಾನೆ ಅರುಣ್ ಎಷ್ಟು ಪೇಜ್ ಓದಿದ್ದಾನೆ? ಪ್ರಶ್ನೆ ಇನ್ನೊಂದ್ಸರಿ ಹೇಳ. ಪ್ರಶ್ನೆ ಹೇಳ ಇನ್ನೊಂದ್ಸರಿ. ಅರುಣ್ ತನ್ನ ಪುಸ್ತಕದ 5ನೇ 2 ಭಾಗ ಓದಿದ್ದಾನೆ. ಹಾಗಾದರೆ ಎಷ್ಟು ಪೇಜ್ ಓದಿದಂಗೆ ಆಯಿತು? ಅರುಣ್ ತನ್ನ ಪುಸ್ತಕದ 5ನೇ 2 ಭಾಗ ಓದಿದ್ದಾನೆ. ಹಾಗಾದರೆ ಎಷ್ಟು ಪೇಜ್ ಓದಿದಂಗೆ ಆಗುತ್ತೆ? ಅಥವಾ ಈ ಪ್ರಶ್ನೆ ಈ ಥರ ಕೇಳ್ತೀನಿ ಕೇಳ್ರಿ. ಅರುಣ್ ತನ್ನ ಪುಸ್ತಕದ ಅರ್ಧ ಭಾಗ ಓದಿದ್ದಾನೆ. ಹಾಗಾದರೆ ಎಷ್ಟು ಪೇಜ್ ಓದಿದ್ದಾನೆ? ದಡ್ಡ ಮರಿಗಳೇ, ಒಂದಾನೊಂದು ಕಾಲದಲ್ಲಿ ಒಂದು ಮಾತು ಹೇಳಿದ್ವಿ ನಿಮಗೆ. ಭಿನ್ನರಾಶಿ ಪ್ರಮಾಣ ಹೇಳುತ್ತಾ? ಭಿನ್ನರಾಶಿ ಇಷ್ಟೇ ಪುಟ ಅಂತ ಹೇಳುತ್ತಾ? ಅದು ಭಾಗ ಹೇಳುತ್ತೆ. ಇಷ್ಟು ಪೇಜ್ ಅಂತ ಗೊತ್ತಾಗುತ್ತೆ ನಮಗೆ.
ಇಷ್ಟು ಲೀಟ್ರ್ ಅಂತ ಗೊತ್ತಾಗತ್ತಾ? ಅರ್ಧ ಲೋಟದಕ್ಕೂ ಅರ್ಧ ಬಕೆಟಿಗೂ ಇಷ್ಟೇ ನೀರಿದೆ ಅಂತ ಗೊತ್ತಾಗುತ್ತಾ? ನಮಗೆ ಗೊತ್ತಾಗೋದೇನು? ಕೇವಲ ಭಾಗ, ಅರ್ಧ ಭಾಗ ಅಷ್ಟೇ ಗೊತ್ತಾಗೋದು. ಇಷ್ಟು ಲೀಟ್ರ್ ಇದೆ ಅಂತ ಗೊತ್ತಾಗತ್ತಾ? ಹಾಂ, ಗೊತ್ತಾಗತ್ತಾ? ಮತ್ತೀಗ ನಾನು 5ನೇ 2 ಭಾಗ ಓದಿದ್ದಾನಂದರೆ ತನ್ನ ಪುಸ್ತಕದ 5ನೇ 2 ಭಾಗ ಓದಿದ್ದಾನೆ, ಹೌದಾ? ಅದೆಷ್ಟು ಪುಟ ಇರ್ಬೋದು? 5 ಪೇಜ್ ಇರ್ಬೋದು ಪುಸ್ತಕದಾಗ, ಅದ್ರಾಗ 2 ಪೇಜ್ ಓದಿರ್ಬೋದು. 50 ಪೇಜ್ ಬುಕ್ ಇರ್ಬೋದು, ಅದ್ರಾಗ 20 ಪೇಜ್ ಓದಿರ್ಬೋದು. 500 ಪೇಜ್ ಇರ್ಬೋದು, ಅದ್ರಾಗ ಅವನು 200 ಪೇಜ್ ಓದಿರ್ಬೋದು. ಎಷ್ಟಾದರೂ ಇರ್ಬೋದು, ಹೌದಾ ಇಲ್ವಾ? ಆ ಭಿನ್ನರಾಶಿ ಏನಾದರೂ ಇರ್ಬೋದು, ಮೂಲ ಭಿನ್ನರಾಶಿ ಇದೆ. ಸಮಾನ ಭಿನ್ನರಾಶಿಗಳು ಎಷ್ಟಿದ್ದಾವೆ? ಒಂದು ಭಿನ್ನರಾಶಿಗೆ ಸಮಾನ ಭಿನ್ನರಾಶಿಗಳು ಎಷ್ಟಿದ್ದಾವೆ? ಅಪರಿಮಿತ ಇರ್ತವೆ, ಎಷ್ಟಾರ ಇರ್ತಾವೆ ಅವಕ್ಕೆ. ಸೊ ಅದಕ್ಕೆ ನಾವು ಎಷ್ಟು ಪೇಜ್ ಓದಿದ್ದಾನೆ ಅಂತ ಹೇಳೋಕ್ಕಾಗುತ್ತೆ ಇದು ಇಷ್ಟೇ ಮಾಹಿತಿ ತೊಗೊಂಡು? ಇಲ್ಲ. ಎಷ್ಟು ಭಾಗ ಓದಿದ್ದಾನೆ? ಅದ್ರಾಗ 5 ಭಾಗ ಇದ್ವು ಪುಸ್ತಕದಾಗ 5 ಭಾಗದಲ್ಲಿ ಎಷ್ಟು ಭಾಗ ಓದಿದ್ದಾನೆ? 2 ಭಾಗ ಓದಿದ್ದಾನೆ, ಅಷ್ಟೇ ಹೇಳೋಕ್ಕೆ ಸಾಧ್ಯ. 1/10 ಏನೇನೋ ಎಲ್ಲಿಂದನೋ ತರ್ತಿದ್ದೀರಿ ಹೊಸ ಹೊಸ ವಿಷಯಗಳನ್ನ. 1/5 1/10 ಎಲ್ಲಿಂದ ಬರ್ತಾ ಇದ್ದಾವೆ ಇವೆಲ್ಲ? ಹಾಂ, ತಪ್ಪದ ಉತ್ತರ ಅದಕ್ಕೆ. ಬನ್ನಿ, ಮುಂದಿನ ಭಾಗ ಏನಿದೆ? ಅವನು ಓದಿದ ಭಾಗದ ಅರ್ಧವನ್ನು ತನ್ನ ಸ್ನೇಹಿತನಿಗೆ ವಿವರಿಸಿದನು. ಇದೇ ತಾನೆ ಓದಿದ ಭಾಗ, ಇದರ ಅರ್ಧ ಭಾಗ 1/2, ಇದರ ಅರ್ಧ ಭಾಗ ತನ್ನ ಸ್ನೇಹಿತನಿಗೆ ವಿವರಿಸಿದನು. ಅವನ ಪುಸ್ತಕದ ಎಷ್ಟು ಭಾಗವನ್ನು ವಿವರಿಸಿದ? 2. ಇದು ರ ಅಂದ್ರೇನು? ಸೃಷ್ಟಿ. ರ ಅಂದ್ರೇನು? ವಿಶಿಷ್ಟ ಗುಣಾಕಾರ. ರ ಅಂದ್ರೇನು? ವಿಶಿಷ್ಟ ಗುಣಾಕಾರ. ಇನ್ಮೇಲಿಂದ ರನ ನಾವು ವಿಶಿಷ್ಟ ಗುಣಾಕಾರ ಅಂತ ಕರೆಯೋಣ. ರನ ಏನಂತ ಕರೆಯೋಣ? ವಿಶಿಷ್ಟ ಗುಣಾಕಾರ. ಸೊ ರ ಅನ್ನೋದು ವಿಶಿಷ್ಟ ಗುಣಾಕಾರ. ಮಲ್ಟಿಪ್ಲೈ ಮಾಡೋಣ, 2 ಕ್ಯಾನ್ಸಲ್ ಆಗುತ್ತೆ. ಏನಾಗುತ್ತೆ ಮಕ್ಕಳೇ? 1/5 ಆಗ್ತದೆ. ಆಪ್ಷನ್ ಎ. ನಾನು ಈ ಪ್ರಶ್ನೆಗೆ ಉತ್ತರ ಕೇಳಲಿಲ್ಲ. ಅವನು ಇವಾಗಲೂ ಸಹ ಎಷ್ಟು ಪುಟ ವಿವರಿಸಿದ ಅಂದರೆ ಏನಂತ ಹೇಳ್ತೀರಿ? ಗೊತ್ತಿಲ್ಲ. ಎಷ್ಟು ಭಾಗ, ಪುಸ್ತಕದ ಎಷ್ಟು ಭಾಗ ವಿವರಿಸಿದ್ದಾನೆ? 5ನೇ 1 ಭಾಗ ವಿವರಿಸಿದ್ದಾನೆ. ಆದರೆ ಎಷ್ಟು ಪುಟ ವಿವರಿಸಿದ? ಭಿನ್ನರಾಶಿ ಪ್ರಮಾಣ ಹೇಳುತ್ತಾ? ಹೇಳೋದಿಲ್ಲ. ಅರ್ಥ ಆಯ್ತಾ? ಹಾಂ, 5 ಭಾಗದಲ್ಲಿ 1 ಭಾಗ ಅಷ್ಟೇ ವಿವರಿಸಿದ್ದಾನೆ. ಅದು ಎಷ್ಟು ಪೇಜ್ ಇದೆಯೋ ಗೊತ್ತಿಲ್ಲ ನಮಗೆ. ಓಕೆ. ಮೀನಾ 6 ಮೀಟರ್ ದೀರ್ಘದ ರಿಬ್ಬನ್ ಹೊಂದಿದ್ದಾಳೆ. 6 ಮೀಟರ್ ಉದ್ದದ ರಿಬ್ಬನ್ ಹೊಂದಿದ್ದಾಳೆ. ಪ್ರತಿ ಭಾಗವು ಅರ್ಧ ಮೀಟರ್ ಉದ್ದವಾಗುವಂತೆ ಅವಳು ಅದನ್ನು ಕತ್ತರಿಸಿದರೆ ಅವಳಿಗೆ ಎಷ್ಟು ಭಾಗಗಳು ಸಿಗ್ತವೆ? ತಪ್ಪಾದ ಉತ್ತರ. ಮೀನಾ ಹತ್ರ 6 ಮೀಟರ್ ರಿಬ್ಬನ್ ಇದೆ, ಸರಿನಾ? 12 ಸರಿಯಾದ ಉತ್ತರ. 12 ಸರಿಯಾದ ಉತ್ತರ. ಸ್ವಲ್ಪ ರಿಬ್ಬನ್ ಕಟ್ ಮಾಡ್ತಾರೆ, ಇದು ಅರ್ಧ ಮೀಟರ್ ಇರಬೇಕು. ಇನ್ನೊಂದು ಸ್ವಲ್ಪ ರಿಬ್ಬನ್ ಕಟ್ ಮಾಡ್ತಾರೆ, ಇದೆಷ್ಟು ಇರಬೇಕು? ಅರ್ಧ ಮೀಟರ್ ಇರಬೇಕು. ಇನ್ನೊಂದು ಸ್ವಲ್ಪ ರಿಬ್ಬನ್ ಕಟ್ ಮಾಡ್ತಾರೆ, ಅರ್ಧ ಮೀಟರ್ ಇರಬೇಕು. ಇನ್ನೊಂದು ಸ್ವಲ್ಪ ರಿಬ್ಬನ್ ಕಟ್ ಮಾಡ್ತಾರೆ, ಅರ್ಧ ಮೀಟರ್ ಇರಬೇಕು. ಅರ್ಧ ಮೀಟರ್. ಹಾಂ, ಈ ಥರ ಎಷ್ಟು ಪೀಸ್ ಮಾಡ್ಬೋದು? ಎಷ್ಟು ಭಾಗಗಳು ಮಾಡ್ಬೋದು? ಇದೆಂಥ ಲೆಕ್ಕ? ಎಂಥ ಲೆಕ್ಕ? ಅರ್ಥ ಆಗ್ತಿದೆಯಾ? ಹಾಂ, ಅರ್ಧ ಪೀಸ್ ಮಾಡಬೇಕು. ಎಷ್ಟು ಭಾಗ ಆಗ್ತಾವಂದ್ರೆ ಏನು ಮಾಡಬೇಕು? ಭಾಗಾಕಾರ ಮಾಡಬೇಕು. ಕರೆಕ್ಟಾ? ಯಾರನ್ನು ಭಾಗಾಕಾರ ಮಾಡಬೇಕು? 6 ಯಾವುದರಿಂದ ಭಾಗಾಕಾರ ಮಾಡಬೇಕು? 1/2 ಭಾಗಾಕಾರ ಮಾಡಬೇಕು. ಕರೆಕ್ಟ್. ಹಲೋ, ಕೃತಾರ್ಥ್ ನಾನು ನಿನಗಪ್ಪ ಪಾಠ ಮಾಡ್ತಿರೋದು ಕೇಳೋಕ್ಕಂತ. ಹಾಂ, 6 ಮೀಟ್ರ್ ಇದೆ, ಇದನ್ನು ನಾವು ಅರ್ಧ ಮೀಟ್ರಿಂದ ಭಾಗಾಕಾರ ಮಾಡಬೇಕು. ಕರೆಕ್ಟ್. ಇದು ನಮ್ಮ ಬೆನ್ಕೇಶನ್ ಫೇವ್ರೆಟ್ ಕ್ವೆಶನ್. ಇದು ಬೆನ್ಕೇಶ ಏನು ಮಾಡ್ತೀಯಪ್ಪ? ಈಗ ಇದಕ್ಕೆ ಛೇದನ ಇಲ್ಲಲ್ಲಪ್ಪ, ಇದಕ್ಕೆ ಛೇದನ ಇಲ್ಲ, ಹೆಂಗೆ ಮಾಡೋದಪ್ಪ? ಕೆಳಗಡೆ ಏನಿರುತ್ತೆ? ಯಾವಾಗಲೂ ಒಂದು ಇದ್ದೇ ಇರುತ್ತೆ, ಹೌದಾ ಇಲ್ವಾ ಮಕ್ಕಳೇ? ಮತ್ತು ಭಿನ್ನರಾಶಿಗಳ ಭಾಗಾಕಾರ ಗೊತ್ತಿದೆ. ಮೊದಲ ಭಿನ್ನರಾಶಿ ಹಾಗಿರುತ್ತೆ. ಭಿನ್ನರಾಶಿ ಚಿಹ್ನೆ ಏನಾಗುತ್ತೆ? ಗುಣಾಕಾರ, ಅಂಶ ಛೇದಕ್ಕೆ ಹೋಗ್ತದೆ, ಛೇದ ಅಂಶಕ್ಕೆ ಹೋಗ್ತದೆ. ಏನಾಗ್ತದೆ ಇದು? 2/1 ಮೀಟರ್ ಕೆಳಗೆ ಬರ್ತದಲ್ವಾ? ಸೊ ಮೀಟರ್ ಕ್ಯಾನ್ಸಲ್. 6 2 12. ಒಟ್ಟು 12 ಭಾಗಗಳಾಗ್ತಾವೆ ಮಕ್ಕಳೇ. 12 ಭಾಗಗಳಾಗ್ತಾವೆ. ಅರ್ಥ ಆಯ್ತಾ? ಒಂದು ಮುಖ್ಯವಾದ ವಿಷಯ ಏನು ಕಲಿಬೇಕು ಅಂದರೆ, ತರುಣ್, ನಾವು ಯಾವುದಾದ್ರೂ ಪ್ರಶ್ನೆ ಓದಿದಾಗ ಅದರಲ್ಲಿ ಯಾವ ಮೂಲ ಕ್ರಿಯೆ ಇದೆ, ನಾವು ಗುಣಿಸ್ಬೇಕಾ ಭಾಗಿಸ್ಬೇಕಾ ಅನ್ನೋದು ಮುಖ್ಯ. ಅರ್ಥ ಆಯ್ತಾ? ಅಲ್ಲೊಬ್ರು ಬಾಲಲ್ಲದ ಕೂತಿದ್ರು, ಅವ್ರೇನು ಮಾಡಿಬಿಟ್ರು? ಗುಣಾಕಾರ ಲೆಕ್ಕ ಬರ್ತಾವೆ ಪದೇ ಅಂತೇಳಿ ಗುಣಿಸ್ಬಿಟ್ರು. 3 ಅಂತ ಹೇಳ್ಬಿಟ್ರು ಅದಕ್ಕೆ ಆನ್ಸರು. ಹೌದೇನ್ರಿ? ಹಾಂ, ಇದನ್ನು ಗುಣಿಸ್ಬಿಟ್ರೆ ಏನು ಬರುತ್ತೆ? 3 ಬರುತ್ತೆ ಅದಕ್ಕೆ ಉತ್ತರ.
ಎರಡೊಂದಲೇ ಎರಡು ಮೂರಲೆ ಮೂರು ಬಂದ್ಬಿಡುತ್ತಾರೆ. ಮೂರು ಅಂತ ಪಟ್ ಅಂತ ಹೇಳ್ಬಿಟ್ರು. ಅವ್ರು ನೋಡಲ್ಲ, ಪ್ರಶ್ನೆ ಓದಲ್ಲ, ಪ್ರಶ್ನೆನ ಆಲೋಚನೆ ಮಾಡಲ್ಲ. ಅಲ್ಲಿ ಗುಣಿಸ್ಬೇಕಾ ಭಾಗಿಸ್ಬೇಕಾ ಅದನ್ನು ನೋಡೋದು ಭಾಳ ಮುಖ್ಯ. ಆಯಿತಾ? ಪ್ರಶ್ನೆ ಬಗ್ಗೆ ಆಲೋಚನೆ ಮಾಡಿ ಯಾವ ಮೂಲಕ್ರಿಯೆ ಬಳಸ್ಬೇಕು ಅನ್ನೋದು ಭಾಳ ಮುಖ್ಯ ಮಕ್ಕಳೇ. ಈಗ ನೋಡಿ, ಇಲ್ಲಿ ನೋಡಿರಿ ಏನಿದೆ, ಗುಣಿಸ್ಬೇಕಾ ಭಾಗಿಸ್ಬೇಕಾ ನೋಡಿ. ರಮೇಶ್ ತನ್ನ ಜಮೀನಿನ 3/8 ಭಾಗದಲ್ಲಿ ಗೋಧಿ ಬೆಳೆದನು. 3/8 ಭಾಗ ಅದರಲ್ಲಿ ಗೋಧಿ ಬೆಳೆದಿದ್ದಾನೆ. ಗೋಧಿ ಬೆಳೆಸಿದ ಭಾಗದ ಯಾವ ಭಾಗದ? ಇದೇ ಭಾಗದ ಗೋಧಿ ಬೆಳೆಸಿದ ಭಾಗದ ಇದರ 2/3 ಭಾಗದಲ್ಲಿ ಕೊಯ್ಲು ಮುಗಿದಿದೆ, ಕೊಯ್ದಿದ್ದಾರೆ. ಒಟ್ಟು ಜಮೀನಿನ ಎಷ್ಟು ಭಾಗದಲ್ಲಿ ಕೊಯ್ಲು ಮುಗಿದಿದೆ? ಲೆಕ್ಕ ಮಾಡಿದ್ರೆ ಬರ್ತದೆ. ಇದು 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 ಎಂತಹ ಲೆಕ್ಕ? ಗುಣಾಕಾರದ ಲೆಕ್ಕ. ಹೌದಾ? ಶುದ್ಧ ಗುಣಾಕಾರದ ಲೆಕ್ಕ. ಇದು ಭಾಗಾಕಾರ ಮಾಡೋ ಹಾಗಿಲ್ಲ. ಕರೆಕ್ಟಾ? ಇದು ಶುದ್ಧ ಗುಣಾಕಾರ ಲೆಕ್ಕ. ಅಂದ್ರೆ ಏನು? ವಿಶಿಷ್ಟ ಗುಣಾಕಾರ. 3 ಕ್ಯಾನ್ಸಲ್, 2 1 2 2 4 8. ಒಟ್ಟು ಜಮೀನಿನ ಎಷ್ಟು ಭಾಗ ಕೊಯ್ಲು ಮುಗ್ದಿದೆ? 1/4 ಭಾಗದ ಕೊಯ್ಲು ಮುಗ್ದಿದೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಚಲೋ. ಸುನೀತಾ ಒಂದು ಪಾಕವಿಧಿಗೆ, ಒಂದು ಅಡಿಗೆಗೆ 2/3 ಲೀಟರ್ ಹಾಲು ಬಳಸ್ತಾಳೆ. ಎಷ್ಟು ಲೀಟ್ರು? 2/3 ಲೀಟರ್ ಹಾಲನ್ನು ಬಳಸ್ತಾ ಇದ್ದಾಳೆ. ಫ್ಯಾಂಟಾಸ್ಟಿಕ್. ಅವಳ ಬಳಿ 5 ಲೀಟರ್ ಹಾಲಿದ್ದರೆ ಅವಳು ಆ ಪಾಕವಿಧಿಯನ್ನು ಎಷ್ಟು ಬಾರಿ ತಯಾರಿಸಬಹುದು? ಅವಳ ಹತ್ರ ಟೋಟಲ್ ಎಷ್ಟು ಲೀಟರ್ ಅಂತ? 5 ಲೀಟರ್ ಹಾಲಿದೆ ಅಂತ. ಒಂದು ಸರಿ ಅಡುಗೆ ಮಾಡೋಕ್ಕಂದ್ರೆ 2/3 ಲೀಟ್ರ್ ಬೇಕಂತ ಅವ್ರಿಗೆ. ಇನ್ನೊಂದು ಸರಿ ಅಡುಗೆ ಮಾಡೋಕ್ಕೆ ಮತ್ತೆಷ್ಟು ಬೇಕಂತ? 2/3 ಲೀಟ್ರ್ ಬೇಕಾಗತ್ತೆ. ಇನ್ನೊಂದು ಸರಿ ಮತ್ತೆ ಅಡುಗೆ ಮಾಡ್ಬೇಕಂದ್ರೆ 2/3 ಲೀಟ್ರ್. ಈ ಥರ ಎಷ್ಟು ಸರಿ ಮಾಡ್ಬೋದು ಅವರು? ಇದು ಎಂತಹ ಮೂಲ ಕ್ರಿಯೆ? ಯಾವ ಕ್ರಿಯೆ ಬಳಸ್ಬೇಕಿಲ್ಲ ನಾವು? ಭಾಗಾಕಾರ ಮಾಡಬೇಕು. ಎಷ್ಟು ಸಾರಿ ಮಾಡ್ಬೋದು? ಎಷ್ಟು ಸಾರಿ ಭಾಗ ಮಾಡ್ಬೋದು? ಅದು ಭಾಗಾಕಾರದ ಲೆಕ್ಕ. ಕರೆಕ್ಟ್. ಸೊ ನಮ್ಮ ಹತ್ರ 5 ಲೀಟರ್ ಹಾಲಿದೆ, ಅದನ್ನು ನಾವು 2/3 ಲೀಟರಿಂದ ಭಾಗಾಕಾರ ಮಾಡಬೇಕು ಮಕ್ಕಳೇ. ಬೆನ್ಗೇಶ, ಛೇದದಲ್ಲಿ ಏನಿದೆಯಪ್ಪ? ಛೇದ ಏನಿದೆ? ಏನಿಲ್ಲ ಅಂದರೆ ಏನಿರುತ್ತೆ? ಒಂದಿರುತ್ತೆ. ರೈಟ್. ಸೊ 5/1 ಲೀಟರ್ ಭಾಗಾಕಾರ ಇದ್ದದ್ದು ಗುಣಾಕಾರ. ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗುತ್ತೆ. 3/2 ಈ ಕೆಳಗೆ ಬರುತ್ತೆ. ಮೇಲ್ಗಡೆ ಇದ್ದದ್ದು ಲೀಟರು ಸಹ ಕೆಳಗೆ ಬರುತ್ತೆ. ಲೀಟರ್ ಕ್ಯಾನ್ಸಲ್. 5 3 15, 2 2, 2 7 14. ಇಷ್ಟೇನಾ? ಇದೆಯಾ ಉತ್ತರ? ಓಹೋ ವಿಷಮ ಮಾಡಿದ್ದಾರೆ. 2 7 14 ಶೇಷ 1. 7 1/2 ಬಾರಿ, 7.5 ಬಾರಿ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ನೋಡ್ರಿ, ಅವರು ಕನಿಷ್ಠ ರೂಪಕ್ಕೆ ತಂದಿದ್ದಾರೆ. ಸರಿ, ಹಿಂದೆಲ್ಲ ತರ್ತಿದ್ದದಲ್ಲ, ಈಗ ಕನಿಷ್ಠ ರೂಪಕ್ಕೆ ತರ್ತಾ ಇದ್ದಾರೆ ತಮ್ಮ ಉತ್ತರನ. ಮುಂದಿನ ಪ್ರಶ್ನೆಗೆ ಹೋಗೋಣ ರವಿ. ಅರ್ಥ ಆಯ್ತಾ ಇದು? ಹಾಂ, ಈಗ ನೋಡಿ, ವಿಕ್ರಮ್ ತನ್ನ ಪ್ರಯಾಣದ 5/12 ಭಾಗವನ್ನು ಬಸ್ನಲ್ಲಿ, ಉಳಿದ ದೂರದ 2/7 ಭಾಗವನ್ನು ಟ್ರೈನಿನಲ್ಲಿ ಪ್ರಯಾಣಿಸಿದನು. ಅವನು ಟ್ರೈನಿನಲ್ಲಿ ಒಟ್ಟು ಪ್ರಯಾಣದ ಎಷ್ಟು ಭಾಗವನ್ನು ಪ್ರಯಾಣಿಸಿದನು? ಅವನು ಟ್ರೈನಿನಲ್ಲಿ ಒಟ್ಟು ಪ್ರಯಾಣದ ಎಷ್ಟು ಭಾಗವನ್ನು ಪ್ರಯಾಣಿಸಿದನು? ಯಾರು ಮಾಡ್ತೀರಿ ಇದನ್ನು? ಯಾರಿಗೆ ಬರುತ್ತೆ? ಇನ್ನೊಂದ್ಸರಿ ಓದ್ತೇನೆ. ಹಾಂ, ಲೆಟ್ಸ್ ರೀಡ್ ಇಟ್ ಅಗೇನ್. ವಿಕ್ರಮ್ ಅಂತ ಇದ್ದಾರೆ, ತನ್ನ ಪ್ರಯಾಣದ 5/12 ಭಾಗವನ್ನು ಬಸ್ನಲ್ಲಿ ಮತ್ತು ಉಳಿದ ದೂರದ 2/7 ಭಾಗವನ್ನು ಟ್ರೈನಿನಲ್ಲಿ ಪ್ರಯಾಣಿಸಿದನು. ಹಾಗಾದರೆ ಅವನು ಟ್ರೈನಿನಲ್ಲಿ ಒಟ್ಟು ಪ್ರಯಾಣದ ಎಷ್ಟು ಭಾಗವನ್ನು ಪ್ರಯಾಣಿಸಿದನು? ಒಟ್ಟು ಭಾಗದ ಎಷ್ಟು ಪ್ರಯಾಣವನ್ನು ಪ್ರಯಾಣಿಸಿದನು? ಟ್ರೈನಲ್ಲಿ ಎಷ್ಟು ದೂರ ಹೋದ ಅಂತ ಕೇಳಿದ್ದಾರೆ. ಹೇಗೆ ಹೇಳ್ತೀರಿ? ಸ್ವಲ್ಪ ಕಷ್ಟ ಅನಿಸ್ತದ ಮಕ್ಕಳು. ಇದನ್ನು ಆಲೋಚನೆ ಈ ಥರ ಮಾಡ್ಬೇಕು ನೋಡ್ರಿ. ಎಲ್ಲ ಪೆನ್ ಬಿಡ್ರಿ, ಬರೆಯೋಕ್ಕೆ ಟೈಮ್ ಕೊಡ್ತೀನಿ. ನೋಡ್ಕೊಳ್ಳಿ, ಕೇಳಿಸ್ಕೊಳ್ಳಿ. ವಿಕ್ರಮ್ ತನ್ನ ಪ್ರಯಾಣದ 5/12 ಭಾಗವನ್ನು ಬಸ್ನಲ್ಲಿ, ಅಂದ್ರೆ ಅವ ಬಸ್ನಾಗ ಹೊಂಟಾನ. ಸರ್ ಬಸ್ ಈಗ ಇದಿಲ್ಲ ಅನ್ಬೇಡ್ರಿ, ಇದೊಂದು ಬಸ್ ಅನ್ಕೊಳ್ಳಿ, ಆಯಿತಾ? ಸೊ ಬಸ್ಸಲ್ಲಿ ಹೋಗ್ತಾ ಇದ್ದಾರೆ. ಎಷ್ಟು ಭಾಗ ಹೋಗ್ತಿದ್ದಾರೆ? 12/5 ಭಾಗ. ಅಂದ್ರೆ 12 ಕಿಲೋಮೀಟ್ರ್ ಇತ್ತೇನೋ, ಅದ್ರಾಗ 5 ಕಿಲೋಮೀಟ್ರ್ ಹೋಗ್ತಿದ್ದಾರೆ. 12 ಭಾಗ ಇತ್ತು. ಎಷ್ಟು ದೂರ ಅಂತ ಗೊತ್ತಿಲ್ಲ. ಆ ಪ್ರಯಾಣ ಎಷ್ಟಿತ್ತು? 12 ಭಾಗ ಇತ್ತು. ಅದ್ರಾಗ 5 ಭಾಗ ಎದ್ರಾಗ ಹೋಗ್ತಿದಾರ? ಬಸ್ಸಲ್ಲಿ ಹೋಗ್ತಾ ಇದ್ದಾರೆ. ಹಾಗಾದರೆ ಬಸ್ಸಲ್ಲಿ ಹೋಗದೇ ಇರೋದು ಎಷ್ಟು? ಉಳಿದ ಭಾಗ ಎಷ್ಟು? ಉಳಿದ ಭಾಗ ಎಷ್ಟು? 7/12. 12ರಲ್ಲಿ 5 ಬಸ್ಸಲ್ಲಿ ಹೋಗ್ತಿದ್ದಾರೆ. ಕರೆಕ್ಟಾ?
12ರಲ್ಲಿ 5 ಭಾಗ ಬಸ್ಸಲ್ಲಿ ಹೋಗ್ತಾ ಇದ್ದಾರೆ. ಬಸ್ಸಲ್ಲಿ ಹೋಗದೇ ಇರೋದೆಷ್ಟು? ಉಳಿದ ಭಾಗ ಎಷ್ಟು? 12ರಲ್ಲಿ 7 ಭಾಗ. ಕರೆಕ್ಟಾ? ಎಸ್ ಆರ್ ನೋ? ಅವ್ರೇನಂತ ಹೇಳಿದ್ದಾರೆ, ಉಳಿದ ದೂರದ 2/7 ಭಾಗವನ್ನು ಟ್ರೈನಲ್ಲಿ ಹೋಗ್ತದಾರಂತೆ. ಇದೇ ತಾನೇ ಉಳಿದ ಭಾಗ. ಇದರ 2/7 ಭಾಗ ಎದರಲ್ಲಿ ಹೋಗ್ತಾ ಇದ್ದಾರಂತೆ? ಟ್ರೈನಲ್ಲಿ ಹೋಗ್ತಾರಂತೆ. ಹಾಗಾದರೆ ಅವನು ಟ್ರೈನಲ್ಲಿ ಒಟ್ಟು ಪ್ರಯಾಣದ ಎಷ್ಟು ಭಾಗವನ್ನು ಪ್ರಯಾಣಿಸಿದ? ಈ ಲೆಕ್ಕ ಮಾಡಬೇಕು ತಾನೇ? ಈ ಲೆಕ್ಕ ಮಾಡಬೇಕಲ್ವಾ? ಈ ಲೆಕ್ಕ ಮಾಡಿದ್ರೆ ಏನು ಬರ್ತದೆ? 7 ಕ್ಯಾನ್ಸಲ್. ಅಂದರೆ ಗುಣಕಾರ 2 1 2 6 ಸೊ 1/6 ಭಾಗ. ಆಪ್ಷನ್ ಸಿ. ಭಾಳ ಜನ ಏನು ಮಾಡ್ತಿರ್ತಾರೆ? ಬಾಲಲ್ಲದ ಕೋತಿಗಳು 5/12 ಇಂಟು 2/7 ಮಾಡಿರ್ತಾರೆ, ಅಥವಾ 5/12 ಭಾಗಾಕಾರ 2/7 ಮಾಡ್ಲಿಕ್ಕೆ ನೋಡ್ತಾರೆ. ಉತ್ತರ ಬರಲ್ಲ, ತಪ್ಪಾದ ಉತ್ತರ ಬರುತ್ತೆ. ಪ್ರಶ್ನೆನ ಅರ್ಥ ಮಾಡ್ಕೊಬೇಕು ಮಕ್ಕಳೇ, ಪ್ರಶ್ನೆನ ಅರ್ಥ ಮಾಡ್ಕೊಬೇಕು. ಈ ಲೆಕ್ಕನ ಇನ್ನೊಂದ್ಸರಿ ಮಾಡೋಣ. ಹಲೋ, ಇನ್ನೊಂದ್ಸರಿ ಮಾಡೋಣ. ಇನ್ನೊಮ್ಮೆ ಒನ್ ಮೋರ್ ಟೈಮ್. ಇವು ನೆಗೆಟಿವ್ ಕ್ವೆಶನ್ಸ್ ಅಂತೀವಿ ಅದಕ್ಕೆಲ್ಲ ನಾವು, ಆಯಿತಾ? ನೆಗೆಟಿವ್ ಕನ್ನೋಟೇಷನ್ ಬೇಸ್ಡ್ ಕ್ವೆಶನ್ಸ್ ಇವೆಲ್ಲ. ಅದು ಬೇಡ, ಅರ್ಥ ಮಾಡ್ಕೊಂಡ್ರೆ ಸಾಕು. ವಿಕ್ರಮ್ ತನ್ನ ಪ್ರಯಾಣದ 12/5 ಭಾಗವನ್ನು ಬಸ್ನಲ್ಲಿ ಪ್ರಯಾಣಿಸ್ತದಾನೆ. ಬಸ್ನಲ್ಲಿ ಎಷ್ಟು ಭಾಗ ಹೋಗ್ತಾ ಇದ್ದಾನೆ? 12/5 ಭಾಗ. ಹಾಗಾದರೆ ಬಸ್ನಲ್ಲಿ ಹೋಗದೇ ಇರೋದೆಷ್ಟು? 12ರಲ್ಲಿ 7 ಭಾಗ. 12ರಲ್ಲಿ 5 ಬಸ್ಸಲ್ಲಿ ಹೋದರೆ ಉಳಿದದ್ದೆಷ್ಟು? 7 ಭಾಗ. 12ರಲ್ಲಿ 7 ಭಾಗ ಉಳಿತು. ಉಳಿದ ದೂರದ ನಂತರ ಏನು ಹೇಳ್ತಿದ್ದಾರೆ? ಮತ್ತು ಉಳಿದ ದೂರದ 2/7 ಭಾಗವನ್ನು ಟ್ರೈನಲ್ಲಿ ಪ್ರಯಾಣಿಸಿದ. ಉಳಿದ ದೂರ ಇದೆ ತಾನೆ, ಇಷ್ಟು ಭಾಗ. ಇದರ 2/7 ಭಾಗ ಎದರಲ್ಲಿ ಹೋಗ್ತಾ ಇದ್ದಾನೆ? ಟ್ರೈನಿನಲ್ಲಿ ಹೋಗ್ತಾ ಇದ್ದಾನೆ. ಯಾವುದರಲ್ಲಿ ಹೋಗ್ತಾ ಇದ್ದಾನೆ? ಟ್ರೈನಿನಲ್ಲಿ ಹೋಗ್ತಾ ಇದ್ದಾನೆ. ಅವನು ಟ್ರೈನಿನಲ್ಲಿ ಒಟ್ಟು ಪ್ರಯಾಣದ ಎಷ್ಟು ಭಾಗವನ್ನು ಪ್ರಯಾಣಿಸಿದ? ಈ ಲೆಕ್ಕ ಮಾಡಿದ್ರೆ ಗೊತ್ತಾಗುತ್ತೆ. ಒಟ್ಟು ಪ್ರಯಾಣದ ಎಷ್ಟು ಭಾಗ, ಉಳಿದ ಪ್ರಯಾಣದ ಎಷ್ಟು ಭಾಗ ನೋಡಿ ಏನಾಗ್ತದೆ? 7 ಇದು ಭಾಗ ಗುಣಾಕಾರ ಆಗ್ತದೆ. ಅಂದರೆ ವಿಶಿಷ್ಟ ಗುಣಾಕಾರ. 7 ಕ್ಯಾನ್ಸಲ್. 2 1 2 6 ಸೊ ಏನಾಗ್ತದೆ? 1/6 ಭಾಗ. 1/6 ಭಾಗ ಇದಕ್ಕೆ ಸರಿಯಾದ ಉತ್ತರ. ಅರ್ಥ ಆಯ್ತಾ ಮಕ್ಕಳೇ? ಗೊತ್ತಾಯ್ತಾ ಎಲ್ಲರಿಗೂ? ಹಾಂ 7/12 ಅದು ಹೆಂಗೆ ಸಿಕ್ತು? ಮರದ ಮೇಲೆ ಇತ್ತು, ಕಿತ್ಕೊಂಬಂದ್ವಿ. ಓಕೆ, ತಡವಾಗ್ಬೋದು, ಬಟ್ ಮಾಡಿಬಿಡೋಣ. ಚಿರುಗೆ ಭಾಳ ದೊಡ್ಡ ಪ್ರಶ್ನೆ ಬಂದ್ಬಿಟ್ಟದೆ. ಬರಲ್ಲ, ಈಗ ಬರಲ್ಲ ಮರಿ. ಇಲ್ಲ, ಆ ಥರ ಮಾಡಲೇಬೇಕು ಅಂದರೆ ಇಲ್ಲಿ ಹೋಗ್ಬೇಕಾಗ್ತದೆ. ಈಗ ಜಲ್ದಿ ಆಗುತ್ತೆ ಅಷ್ಟೆ. ಮಿಸ್ಟರ್ ಚಿರು, ಗುಡ್ ಮಾರ್ನಿಂಗ್. 2 ಓಕೆ. ಕ್ಲೋನ್ 4 ಕ್ಲೋನ್ 8 ಆಯ್ತಾ ಮರಿ? ಓಕೆ, ಇದು 12 ಭಾಗ ಇದೆ. ಸೊ ಇಲ್ಲಿಂದ ಒಂದು ಬಸ್ ಹೋಗ್ತಾ ಇದೆ. ಒಂದು ಬಸ್ ಇದೆ, ಹೋಗ್ತಾ ಇದೆ. ಬಸ್ ಇದು ಒಟ್ಟು ಪ್ರಯಾಣ, ಇದು ಟೋಟಲ್ ಪ್ರಯಾಣ. ಇಲ್ಲೊಂದು ಊರಿದೆ, ಎ ಊರು. ಎ ಊರಿಂದ ಎಲ್ಲಿಗೆ ಹೋಗಬೇಕು? ಬಿ ಊರಿಗೆ ಹೋಗಬೇಕು. ಅರ್ಥ ಆಯ್ತಾ? ಯಾವ್ದಾದ್ರು ಇರ್ಬೋದು. ಎ ಊರಿಂದ ಬಿ ಊರಿಗೆ ಹೋಗಬೇಕು. ಬಸ್ಸಲ್ಲಿ ಎಷ್ಟು ದೂರ ಹೋಗ್ತಾರಂತೆ? ಬಸ್ಸಲ್ಲಿ ಎಷ್ಟು ದೂರ ಹೋಗ್ತಾರೆ? 5/12. ಈ ಬಸ್ಸು ಇದು ಕ್ರಾಸ್ ಆಗುತ್ತೆ, ಇದು ಕ್ರಾಸ್ ಆಗುತ್ತೆ, ಇದು ಕ್ರಾಸ್ ಆಗುತ್ತೆ, ಇದು ಕ್ರಾಸ್ ಆಗುತ್ತೆ, ಇದು ಕ್ರಾಸ್ ಆಗುತ್ತೆ. ಇಲ್ಲಿವರೆಗೂ ಬಸ್ಸಲ್ಲಿ ಹೋಗ್ತಾರೆ ಅವ್ರು. ಕರೆಕ್ಟಾ? ಹೌದಾ? ಇದೇನಾಯ್ತು? ಇದು 5/12 ಆಯ್ತು. ಹೌದಲ್ಲನಪ್ಪ?
ಇದೆಲ್ಲೇನಾಗ್ತದೆ, ಇದೆಲ್ಲೇನಾಗ್ತದೆ, ಭಿನ್ನರಾಶಿ ರೂಪದಲ್ಲಿ ಓದಿದ್ರೆ ಏನಾಗುತ್ತಿದೆ, 5/12 ಆಗುತ್ತೆ. ಹಾಗಾದರೆ ಬಸ್ಸಲ್ಲಿ ಹೋಗದಿರೋ ದೂರ ಎಷ್ಟು? ಬಸ್ಸಲ್ಲಿ ಹೋಗದಿರೋ ದೂರ ಎಷ್ಟು? 7/12. ಕರೆಕ್ಟಾ? 12ರಲ್ಲಿ 5 ಕಳೆದ್ರೆ 7 ಬರುತ್ತಾ ಇಲ್ವಾ? ಸೊ ನಮಗೆ ಈ ಥರ ಬಂತು 7/12. ಅರ್ಥ ಆಯ್ತಾ? 7/12 ನಮಗೆ ಈ ಥರ ಬಂತು. ಮಕ್ಕಳಿದು ಅರ್ಥ ಮಾಡ್ಕೊಬೇಕು. ಇದನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರೋ ಅಷ್ಟು ಸುಲಭ ಆಗ್ತದೆ. ಸೊ ಬಸ್ಸಲ್ಲಿ ಪ್ರಯಾಣಿಸದೇ ಇರುವ ದೂರ ಎಷ್ಟು? 7/12. ಅದರಲ್ಲಿ ಉಳಿದ ಪ್ರಯಾಣ ಇದೇ ತಾನೆ ಉಳಿದ ಪ್ರಯಾಣದ ದೂರ. ಈ ಉಳಿದ ಪ್ರಯಾಣದ ದೂರದ 2/7 ಭಾಗ ಯಾವುದ್ರಲ್ಲಿ ಹೋಗ್ತಾ ಇದ್ದಾರೆ ಅವರು? ಟ್ರೈನಲ್ಲಿ ಹೋಗ್ತಾ ಇದ್ದಾರೆ. ಎದರಲ್ಲಿ ಹೋಗ್ತಾ ಇದ್ದಾರೆ? ಟ್ರೈನಲ್ಲಿ. ಸೊ ಅದನ್ನು ನಾವು ಲೆಕ್ಕ ಮಾಡಿದ್ರೆ ಏನು ಬರುತ್ತೆ? 7 ಕ್ಯಾನ್ಸಲ್, 2 1 2 6 1/6 ಬರ್ತದಾ? 1/6 ಬರ್ತದೆ ಅಲ್ವಾ ಮಕ್ಕಳೇ? ಎಸ್ ಆರ್ ನೋ? ಸೊ 1/6 ಭಾಗ ಉಳಿದ ಪ್ರಯಾಣದ 1/6 ಭಾಗ ಅವರು ಎದರಲ್ಲಿ ಹೋಗ್ತಾ ಇದ್ದಾರೆ? ಟ್ರೈನಲ್ಲಿ ಹೋಗ್ತಾ ಇದ್ದಾರೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಅರ್ಥ ಆಗಿದೆ ಗುರುಸ್ವಾಮಿ? ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಗುರುಸ್ವಾಮಿ? ಓಕೆ. ಅನಿತಾ ಒಂದು ಚೀಲದಲ್ಲಿ ನೋಡಿ, ಪ್ರಶ್ನೆ ಅರ್ಥ ಮಾಡ್ಕೊಳ್ಳೋದು ಭಾಳ ಮುಖ್ಯ. ಚಂದನ್, ನೀನು ಭಾಳ ತಪ್ಪು ಮಾಡ್ತಿದ್ಯಪ್ಪ. ಈ ಥರ ಅವಸರ ಭಾಳ ಮಾಡ್ತೀನಿ ನೀನು. ಸುಮ್ಮನೆ ದುಮ್ಮಕ್ಕೆ ಬಿಡ್ತೀಯ, ನಾನು ಗುಣಿಸ್ಬಿಡ್ತೀನಿ ಸರ್, ನಾನು ಭಾಗಿಸ್ಬಿಡ್ತೀನಿ ಸರ್ ಅಂತ. ಪ್ರಶ್ನೆ ಅರ್ಥ ಮಾಡ್ಕೊಬೇಕು, ಅದು ಭಾಳ ಮುಖ್ಯ. ಇವೆಲ್ಲ ಮಿಕ್ಸ್ ಇದೆ, ಸ್ವಲ್ಪ ಗುಣಾಕಾರ ಭಾಗಾಕಾರ ಎಲ್ಲ ಮಿಕ್ಸ್ ಇದೆ, ಅರ್ಥ ಮಾಡ್ಕೊಬೇಕು. ಅನಿತಾ ಒಂದು ಚೀಲದಲ್ಲಿ 3/5 kg ಅಕ್ಕಿಯನ್ನು ಇಟ್ಟಿದ್ದಾಳೆ. ಎಷ್ಟು kg? 3/5 kg ಅಕ್ಕಿ ಇಟ್ಟಿದ್ದಾಳೆ. ಅವಳಿಗೆ 15 ಅಂತಹ ಚೀಲಗಳು ತುಂಬಲು ಎಷ್ಟು kg ಅಕ್ಕಿ ಬೇಕಾಗುತ್ತೆ? ಒಂದು ಚೀಲದಲ್ಲಿ ಇಷ್ಟು ತುಂಬೋದು. ಇಂತಹ 15 ಚೀಲ ಅಂದರೆ ಇನ್ನು ಎಷ್ಟು kg ಅಕ್ಕಿ ಬೇಕಾಗುತ್ತೆ? ಇನ್ನು 15 ಬೇಕು ಅಂದರೆ ಏನು ಮಾಡಬೇಕು? 15 ಗುಣಿಸ್ಬೇಕು. ಕರೆಕ್ಟ್, 15 ಗುಣಿಸ್ಬೇಕು. ರೈಟ್. ಸೊ 5 1 5, 5 3 15 ಏನಾಗುತ್ತೆ? 3 3 ಇನ್ನು ಎಷ್ಟು kg ಅಕ್ಕಿ ಬೇಕಾಗ್ತದೆ? 9 kg ಅಕ್ಕಿ ಬೇಕಾಗ್ತದೆ. ಆಪ್ಷನ್ ಡಿ. ಆಪ್ಷನ್ ಡಿ. ಎಸ್ ಆರ್ ನೋ? ಹೌದಲ್ರಿ? ಇದು ಭಾಳ ನೇರ ಪ್ರಶ್ನೆ ಇತ್ತು. ಇದರಲ್ಲಿ ಅಂಥ ಕಷ್ಟವಾದದ್ದೇನಿಲ್ಲ, ಗೊತ್ತಾಗ್ತಿತ್ತು ನೇರವಾಗಿ. ಇದರಲ್ಲಿ ಗಣಿತದ ಮೂಲಕ್ರಿಯೆ ಯಾವುದಿತ್ತು? ಗುಣಾಕಾರ ಇತ್ತು ಅಂತ. ಕಮಲ್ 4.5 ಲೀಟರ್ ಪೇಂಟ್ ಹೊಂದಿದ್ದಾನೆ. ಕಮಲ್ ಹತ್ರ ಒಟ್ಟು ಪೇಂಟ್ ಎಷ್ಟಿದೆ? 4.5 ಲೀಟರ್ ಪೇಂಟ್ ಇದೆ. ಏನಿದೆ 4.5 ಲೀಟರ್ ಪೇಂಟ್ ಇದೆ. ಸರಿನಾ? ಸೊ ಆ ಪೇಂಟನ್ನು ಏನು ಮಾಡಬೇಕು? ಪೇಂಟನ್ನು ಏನು ಮಾಡ್ತಾರೆ ಅವರು? ಗೋಡೆಗೆ ಹೊಡಿತಾರೆ. ಸೊ ಪ್ರತಿ ಗೋಡೆಗೆ 3/4 ಲೀಟರ್ ಪೇಂಟ್ ಬೇಕಾದರೆ ಅವನು ಎಷ್ಟು ಗೋಡೆಗಳಿಗೆ ಬಣ್ಣ ಹಚ್ಬೋದು? ಇದರಿಂದ ಒಂದು ಗೋಡೆಗೆ 3/4 ಲೀಟರ್ ಪೇಂಟ್ ಹೊಡಿತಾರೆ. ಒಂದು ಗೋಡೆ, ಇನ್ನೊಂದು ಗೋಡೆ ಆದರೆ ಅಲ್ಲೂ ಸಹ 3/4 ಲೀಟರ್ ಪೇಂಟ್ ಹೊಡಿತಾರೆ. ಇನ್ನೊಂದು ಗೋಡೆ, ಈ ಥರ ಎಷ್ಟು ಗೋಡೆ ಹೊಡಿಬೋದು? ಅಂದರೆ ಏನು ಮಾಡ್ಬೇಕು? ನಾನು ಯಾವ ಮೂಲಕ್ರಿಯೆ ಬಳಸ್ಬೇಕಿಲ್ಲಿ? ಯಾವ ಮೂಲಕ್ರಿಯೆ ಬಳಸ್ಬೇಕು ಮಕ್ಕಳೇ? ಭಾಗಾಕಾರ ಮೂಲಕ್ರಿಯೆ ಬಳಸಬೇಕಾಗ್ತದೆ. ಅಂದರೆ ನನ್ನ ಹತ್ರ 4.5 ಲೀಟರ್ ಪೇಂಟ್ ಇದೆ, ಪ್ರತಿ ಗೋಡೆಗೆ 3/4 ಲೀಟರ್ ಪೇಂಟನ್ನು ಬಳಸ್ಬೇಕು ನಾನು. ಕರೆಕ್ಟಾ? ಸೊ ಭಾಗಾಕಾರ ಮಾಡಿದ್ರೆ ಎಷ್ಟು ಗೋಡೆಗಳಿಗೆ ನಾನು ಪೇಂಟನ್ನು ಬಳಸ್ಬೋದು ಅಂತ ಗೊತ್ತಾಗ್ತದೆ. ಅರ್ಥ ಆಗ್ತಿದೆಯಾ? ಭಿನ್ನರಾಶಿಗಳ ಭಾಗಾಕಾರದಲ್ಲಿ ಮಿಶ್ರ ಭಿನ್ನರಾಶಿ ಇರ್ಬೋದಾ? ಇಲ್ಲ. ಮಿಶ್ರ ಭಿನ್ನರಾಶಿನ ಏನು ಅಂತ ಮಾಡ್ತಿದ್ವಿ? 1/2 ವಿಷಮ ಮಾಡ್ತಿದ್ವಿ ನಾವು. 2 4 8 + 1 9/2 ಲೀಟರ್. ಭಾಗಾಕಾರ ಇದ್ದದನ್ನು ಹಾಗೆ ಬರಿತೀವಿ, 3/4 ಲೀಟರ್. ಮಿಶ್ರ ವಿಷಮ ಆದಮೇಲೆ ಮೊದಲ ಭಿನ್ನರಾಶಿನ ಹಾಗೆ ಬರಿತೀವಿ. ಎರಡನೇ ಭಿನ್ನರಾಶಿಯಲ್ಲಿ ಭಾಗಾಕಾರ ಗುಣಾಕಾರ ಆಗ್ತದೆ, ಮತ್ತು ಎರಡನೇ ಭಿನ್ನರಾಶಿಯಲ್ಲಿ ಅಂಶ ಛೇದಕ್ಕೆ ಹೋಗ್ತದೆ, ಛೇದ ಅಂಶಕ್ಕೆ ಹೋಗ್ತದೆ. ಕರೆಕ್ಟ್. ಲೀಟರು ಸಹ ಕೆಳಗೆ ಬರ್ತದೆ. ಸೊ ಲೀಟರ್ ಕ್ಯಾನ್ಸಲ್. 2 1 2 2 4, 3 1 3 3 9, 3 2 ಒಟ್ಟು ಎಷ್ಟು ಗೋಡೆಗಳಿಗೆ ಪೇಂಟ್ ಬಳಿಬೋದು? 6 ಗೋಡೆಗಳಿಗೆ ನಾವು ಪೇಂಟನ್ನು ಬಡಿಬೋದು. ನಾವಲ್ಲ, ಮಿಸ್ಟರ್ ಕಮಲ್ ಅವರು 6 ಗೋಡೆಗಳಿಗೆ ಪೇಂಟನ್ನು ಹೊಡೆಯಬಹುದು. ಅರ್ಥ ಆಯ್ತಾ? ಯಾವ ಮೂಲಕ್ರಿಯೆ ಇದೆ ಅಂತ ತಿಳ್ಕೊಂಡು ಮಾಡೋದು ಬಹಳ ಮುಖ್ಯ ಮಕ್ಕಳೇ, ಬಹಳ ಮುಖ್ಯ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಹಾಗೆ ಚೆಲ್ಲಿ ತರುಣ್. ರೇಖಾ ತನ್ನ ಸಂಬಳದ 2/7 ಭಾಗವನ್ನು ಆಹಾರಕ್ಕೆ ಖರ್ಚು ಮಾಡ್ತಾಳೆ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಊಟಕ್ಕೆ ತನ್ನ ಸಂಬಳದ 7ನೇ 2 ಭಾಗವನ್ನು ಆಹಾರಕ್ಕೆ ಖರ್ಚು ಮಾಡ್ತಾಳೆ. ಹಾಗಾದರೆ ಸಂಬಳನ ಎಷ್ಟು ಭಾಗ ಮಾಡಿದ್ದಾರೆ? ಯಾರು ಹೇಳ್ತೀರಾ? ರೇಖಾ ತನ್ನ ಸಂಬಳದ 2/7 ಭಾಗವನ್ನು ಆಹಾರಕ್ಕೆ ಖರ್ಚು ಮಾಡ್ತಾಳೆ.
ಹಾಗಿದ್ಮೇಲೆ ರೇಖಾಳ ಸಂಬಳವನ್ನು ಎಷ್ಟು ಭಾಗ ಮಾಡಿ ತೋರಿಸಿದ್ದಾರೆ ಇಲ್ಲಿ ಅವರು? 7 ಭಾಗ. 7 ಭಾಗ. ಒಟ್ಟು ಸಂಬಳ ಎಷ್ಟು ಭಾಗ ಮಾಡಿದ್ದಾರೆ? 7 ಭಾಗ. ಒಟ್ಟು ಸಂಬಳ 7 ಭಾಗ. ಅದು 700 ರೂಪಾಯಿ ಇರ್ಬೋದು, 7,000 ರೂಪಾಯಿ ಇರ್ಬೋದು, 7 ಲಕ್ಷ ಇರ್ಬೋದು, ಎಷ್ಟಾರ ಇರ್ಬೋದು. ಒಟ್ಟು ಸಂಬಳ 7 ಭಾಗ. ಆ 7 ಭಾಗದಲ್ಲಿ 2 ಭಾಗ ಎದಕ್ಕೆ ಹೋಗ್ತಾ ಇದೆ ಅಂತೆ? ಊಟಕ್ಕೆ ಹೋಗ್ತಾ ಇದೆ, ಆಹಾರಕ್ಕೆ ಹೋಗ್ತಾ ಇದೆ. ಅರ್ಥ ಆಯ್ತಾ? ಓಕೆ. ಆಹಾರಕ್ಕೆ ಖರ್ಚಾದ ಮೊತ್ತದ 3/4 ಭಾಗವನ್ನು ತರಕಾರಿಗಳಿಗೆ ಖರ್ಚು ಮಾಡಿದಳು. ಅವಳು ತರಕಾರಿಗಳಿಗೆ ತನ್ನ ಸಂಬಳದ ಎಷ್ಟು ಭಾಗವನ್ನು ಖರ್ಚು ಮಾಡಿದಳು? ಆಹಾರಕ್ಕೆ ಖರ್ಚಾದ ಮೊತ್ತ 2/7 ಭಾಗ. ಇದರ 3/4 ಭಾಗವನ್ನು ಯಾವುದಕ್ಕೆ ಖರ್ಚು ಮಾಡ್ತಾ ಇದ್ದಾರೆ ಅವರು? ಅದರ 3/4 ಭಾಗ ಯಾರಿಗೆ ಖರ್ಚು ಮಾಡ್ತಾರೆ? ತರಕಾರಿಗಳಿಗೆ ಖರ್ಚು ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ರಾಮ್ಪ್ರೇನ್ಶು, ಎನಿ ಪ್ರಾಬ್ಲಮ್? ರೇಖಾಳ ಸಂಬಳದ ಎಲ್ಲ ದುಡ್ಡನ್ನು ಊಟಕ್ಕೆ ಖರ್ಚು ಮಾಡ್ತಾರಾ? ಸ್ವಲ್ಪ ಹೊತ್ತು ಖರ್ಚು ಮಾಡ್ತಾರೆ. ಆಯಿತಾ? ಸಂಬಳ ಎಷ್ಟಿದೆ? 7 ಭಾಗ ಮಾಡಿದ್ದಾರೆ ಸಂಬಳನ. 700 ರೂಪಾಯಿ ಇರ್ಬೋದು, 7,000 ರೂಪಾಯಿ ಇರ್ಬೋದು, 70,000 ರೂಪಾಯಿ ಇರ್ಬೋದು, 7 ಲಕ್ಷ ಇರ್ಬೋದು, ಎಷ್ಟಾರ ಇರ್ಬೋದು. ಸಂಬಳ ಎಷ್ಟಿದೆ? 7 ಭಾಗ ಇದೆ. 7 ಭಾಗದಲ್ಲಿ ಎಷ್ಟು ಭಾಗ ಖರ್ಚು ಮಾಡ್ತಾರೆ ಊಟಕ್ಕೆ ಅವರು? 2 ಭಾಗ ಖರ್ಚು ಮಾಡ್ತಾರೆ. ಈ 2 ಭಾಗ ಖರ್ಚು ಮಾಡಿದ್ರು ಸರಿ, ಇದರ 3/4 ಭಾಗನ ತರಕಾರಿ ತಾಣ್ಲಿಕ್ಕೆ ಖರ್ಚು ಮಾಡ್ತಾಯಿದ್ದಾರೆ. ಏನಕ್ಕೆ? ತರಕಾರಿ ತಾಣ್ಲಿಕ್ಕೆ ಖರ್ಚು ಮಾಡ್ತಾಯಿದ್ದಾರೆ. ಸೊ ಹಾಗಾದರೆ ತನ್ನ ಸಂಬಳದ ಒಟ್ಟು ಎಷ್ಟು ಭಾಗವನ್ನು ತರಕಾರಿಗೆ ಖರ್ಚು ಮಾಡ್ತಾಯಿದ್ದಾರೆ ಅವರು? ಈ ಲೆಕ್ಕ ಮಾಡಿದ್ರೆ ಬರ್ತದೆ. ಗುಣಾಕಾರ 2 1 2 2 4, 3/7 14 ಭಾಗ. 3/14 ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಅರ್ಥ ಆಯ್ತಾ? ಹಲೋ, ಮೈಕ್ ಟೆಸ್ಟಿಂಗ್ ಗೊತ್ತಾಗ್ತಿದೆ? 1/2 ಗೊತ್ತಾಯ್ತಾ? ಹಾಂ, ಓಕೆ. ಸುರೇಶ್ 8 kg ಹಣ್ಣುಗಳನ್ನು 1/4 kg ಪ್ಯಾಕೆಟ್ಗಳಲ್ಲಿ ಪ್ಯಾಕ್ ಮಾಡಿದನು. ಅವನು ಎಷ್ಟು ಪ್ಯಾಕೆಟ್ಗಳನ್ನು ತಯಾರಿಸಿದನು? ಸುರೇಶ್ ಹತ್ರ ಎಷ್ಟು kg ಹಣ್ಣಿತ್ತು? 8 kg ಹಣ್ಣಿತ್ತು. ಒಂದೊಂದು ಪ್ಯಾಕೆಟ್ ಮಾಡ್ತಾ ಇದ್ದಾನೆ ಅವನು. ಸಣ್ಣ ಪ್ಯಾಕೆಟ್ ಮಾಡ್ತಾ ಇದ್ದಾನೆ. ಎಷ್ಟು kg ಪ್ಯಾಕೆಟ್ ಅವು? 1/4 kg ಪ್ಯಾಕೆಟು, 1/4 kg ಪ್ಯಾಕೆಟ್. ಕರೆಕ್ಟ್. 1/4 kg ಪ್ಯಾಕೆಟ್, 1/4 kg ಪ್ಯಾಕೆಟ್, 1/4 kg ಪ್ಯಾಕೆಟ್. ಆ ಥರ ಎಷ್ಟು ಮಾಡ್ಬೋದು ಮಕ್ಕಳೇ? ಆ ಥರ ಯಾವ ಮೂಲಕ್ರಿಯೆ? ಫ್ಯಾಂಟಾಸ್ಟಿಕ್. 8 kg ಇದೆ, 8 kg ಇದೆ. ನಾನು ಅದನ್ನು 1/4 kg ಭಾಗಾಕಾರ ಮಾಡಬೇಕು. ಬೆನಕೇಶ, ಛೇದದಲ್ಲಿ ಏನಿದೆಯಪ್ಪ? ಏನೂ ಇಲ್ಲ ಅಂದರೆ ಏನು ಮಾಡಬೇಕು? ಒಂದಿರುತ್ತೆ. 8/1 kg ಭಾಗಾಕಾರ ಚಿಹ್ನೆ ಗುಣಾಕಾರ ಆಗುತ್ತೆ. ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗ್ತದೆ ಮಕ್ಕಳೇ. kg ಕ್ಯಾನ್ಸಲ್. 8 4 32. ಒಟ್ಟು ಎಷ್ಟು ಪ್ಯಾಕೆಟ್ ಮಾಡ್ಬೋದು? 32 ಪ್ಯಾಕೆಟ್ಗಳನ್ನು ಮಾಡ್ಬೋದು. ಅರ್ಥ ಆಯ್ತಾ? ಗೊತ್ತಾಯ್ತಾ ಮಕ್ಕಳೇ? ಇದನ್ನು ಬಾಯಿ ಲೆಕ್ಕದಲ್ಲೇ ಮಾಡ್ಬೋದಿತ್ತು. ಗೊತ್ತಾ ನಿಮಗೆ? ಬಾಯಲ್ಲೇ ಹೇಳ್ಬೋದಿತ್ತು. 1 kgಗೆ ಎಷ್ಟು 1/4 kg ಇರ್ತಾವೆ? ಎಷ್ಟು 1/4 kg ಸೇರಿದ್ರೆ 1 kg? 4 1/4 kg. 1/4 kgಗೆ 1 ಪ್ಯಾಕೆಟು ಅಂದರೆ 1 kgಗೆ ಎಷ್ಟು ಪ್ಯಾಕೆಟ್ ಹಾಕಾವ? 4. 1/4 kgಗೆ 1 1/4 kgಗೆ 1 ಪ್ಯಾಕೆಟ್ ಅಂದರೆ 1 kgಗೆ 4 ಪ್ಯಾಕೆಟ್ ಆಗ್ತವೆ. 1 kgಗೆ 4 ಪ್ಯಾಕೆಟ್ ಅಂದರೆ 8 kgಗೆ ಎಷ್ಟು ಪ್ಯಾಕೆಟ್? 8 4 ನೇರವಾಗಿ ಹೇಳ್ಬೋದಿತ್ತು, ಬಾಯಲ್ಲೇ ಹೇಳ್ಬೋದಿತ್ತು ಇದನ್ನು ಲೆಕ್ಕನ. ಮಗ್ಗಿ ಬರಲೇಬೇಕು ಎಲ್ಲ ಕಡೆ. ದೀಪ ಒಂದು ಸೀರೆಗೆ 5/6 ಮೀಟರ್ ಬಟ್ಟೆ ಬಳಸುತ್ತಾಳೆ. ಹಾಗಾದರೆ ಬಟ್ಟೆ ಎಷ್ಟು ಉದ್ದ ಇದೆ? ಯಾರು ಹೇಳ್ತೀರಾ? ಬಟ್ಟೆ ಎಷ್ಟು ಉದ್ದ ಇದೆ? ಆಯಿತು. ಬಟ್ಟೆ ಎಷ್ಟು ಭಾಗ ಮಾಡಿದ್ದಾರೆ? ಒಟ್ಟು ಬಟ್ಟೆನ ಎಷ್ಟು ಭಾಗ ಮಾಡಿದ್ದಾರೆ? 6 ಭಾಗ. ಇಷ್ಟೇ ಗೊತ್ತಿರೋದು ನಮಗೆ. ಅದು 6 ಮೀಟ್ರ್ ಇರ್ಬೋದು, 6 ಸೆಂಟಿಮೀಟ್ರ್ ಇರ್ಬೋದು, 60 ಸೆಂಟಿಮೀಟ್ರ್ ಇರ್ಬೋದು, 600 ಮೀಟ್ರ್ ಇರ್ಬೋದು, ಏನಾರು ಇರ್ಬೋದು. ಅದು ಅರ್ಥ ಆಯ್ತಾ? ದೀಪಾಳ ಬಟ್ಟೆ 6 ಭಾಗ ಮಾಡಿದ್ದಾರೆ. 6 ಭಾಗದಲ್ಲಿ 5 ಭಾಗ ಯಾವುದಕ್ಕೆ ಬಳಸಿದ್ದಾರೆ? ಬಟ್ಟೆ. ಅದನ್ನು 6 ಭಾಗದಲ್ಲಿ 5 ಭಾಗ ಬಟ್ಟೆ ಅಷ್ಟೇ ಬಳಸ್ತಾ ಇದ್ದಾಳೆ. 10 ಮೀಟರ್ ಬಟ್ಟೆಯಿಂದ ಅವಳು ಎಷ್ಟು ಸೀರೆಗಳನ್ನು ತಯಾರಿಸಬಹುದು? ಯಾವ ಲೆಕ್ಕ ಇದು? ಯಾವ ಥರದ ಲೆಕ್ಕ? ಭಾಗಕರನ ಲೆಕ್ಕ ಮರೆ. ಯಾವ ಲೆಕ್ಕಪ್ಪ ಇದು? ಯಾವ ಥರದ ಲೆಕ್ಕ? ವಾಟ್? ವೈದ್ಯಜಿ ನೀವಾದರೂ ಹೇಳ್ರಿ, ಎಲ್ಲ ತಪ್ಪು ಹೇಳ್ತಿದ್ದಾರೆ. ಯಾವ ಥರದ ಲೆಕ್ಕ ಇದು? ಸೀರೆ ನಿಮಗೆ ಇಷ್ಟ ಇಲ್ವಾ? ಓಕೆ 10 ಮೀಟ್ರ್ ಬಟ್ಟೆ ಇದೆ ಮಕ್ಕಳೇ. ನಾವು ಒಂದು ಸೀರೆಗೆ ಎಷ್ಟು ಬಳಸ್ಬೇಕಂತೆ? 5/6. 5/6 ಈ ಥರ ಎಷ್ಟು ಸೀರೆಗಳನ್ನು ಮಾಡ್ಬೋದು ಇದರಿಂದ? ಹೌದಿಲ್ವಾ? ಸೊ ಭಾಗಾಕಾರದ ಲೆಕ್ಕ ಇದು. 10 ಮೀಟ್ರ್ ಭಾಗಾಕಾರ 5/6 ಮೀಟರ್ ಏನಾಗ್ತದೆ? ಭಿನ್ನರಾಶಿಗಳ ಭಾಗಾಕಾರದಲ್ಲಿ ಛೇದ ಏನಿಲ್ಲದ್ರೆ ಛೇದ ಒಂದಿರುತ್ತೆ. 10/1 ಮೀಟರ್ ಭಾಗಾಕಾರ ಚಿಹ್ನೆ ಗುಣಾಕಾರ ಆಗುತ್ತೆ. ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗುತ್ತೆ. ಮೀಟರ್ ಕ್ಯಾನ್ಸಲ್. 5 1 5 2 6 2
12 ಸೀರೆಗಳನ್ನು ಮಾಡ್ಬೋದು ಮಕ್ಕಳೇ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಅರ್ಥ ಆಯ್ತಾ? ನಾವು ಪ್ರಶ್ನೆನ ಯಾವ ಥರ ಓದಬೇಕು, ಮೀನರಾಶಿ ಪ್ರಶ್ನೆಗಳನ್ನು ಯಾವ ಥರ ಅರ್ಥ ಮಾಡ್ಕೊಬೇಕು, ಇದನ್ನೆಲ್ಲ ಗಮನಿಸ್ಬೇಕು ಮಕ್ಕಳೇ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ನಿತಿನ್? ಹಾಗೆ ಚಲೆ. ಶ್ಯಾಮ್ ತನ್ನ ಹಣದ 3/8 ಭಾಗವನ್ನು ಪುಸ್ತಕಗಳಿಗೆ ಮತ್ತು ಉಳಿದ ಹಣದ 2/5 ಭಾಗವನ್ನು ಬಟ್ಟೆಗಳಿಗೆ ಖರ್ಚು ಮಾಡಿದನು. ಅವನು ಬಟ್ಟೆಗಳಿಗೆ ತನ್ನ ಒಟ್ಟು ಹಣದ ಎಷ್ಟು ಭಾಗವನ್ನು ಖರ್ಚು ಮಾಡಿದನೋ? ಯಾರು ಹೇಳ್ತಿರೋ ಉತ್ತರ ನಾನು ನೋಡಬೇಕು. ಐ ರಿಯಲಿ ವಾಂಟ್ ಅನ್ನ. ಆನ್ಲೈನಲ್ಲಿ ಯಾರು ನೋಡ್ತಿದ್ದೀರಿ, ಈ ಪ್ರಶ್ನೆಗೆ ಉತ್ತರ ನಿಮಗೆ ಗೊತ್ತಿತ್ತಂದರೆ ತಕ್ಷಣ ಲೆಕ್ಕ ಆದ ನಂತರ ಕಮೆಂಟ್ ಸೆಕ್ಷನಲ್ಲಿ ಒಂದ್ಸರಿ ಕಮೆಂಟ್ ಮಾಡಿ ನಾನು ನೋಡಬೇಕು. 1/4 ಪಕ್ಕಾ ಪಕ್ಕಾ? ಏನಿದು ಉಳಿದ ಲೆಕ್ಕ ಇದು? ವೆರಿ ಗುಡ್, ಮಾಡಿದೀಯಾ? ಏನು ಬಂದಿದೆ ಉತ್ತರ? ಗುಡ್ಡಪ್ಪ, ಗುಡ್. ಶ್ಯಾಮ್ ಇಲ್ಲಿ ನೋಡ್ರಿ, ಶ್ಯಾಮ್ ಏನು ಮಾಡ್ತಿದ್ದಾನೆ, ತನ್ನ ಹಣದ 3/8 ಭಾಗವನ್ನು ಪುಸ್ತಕಗಳಿಗೆ ಖರ್ಚು ಮಾಡ್ತಾ ಇದ್ದಾನೆ. ಪುಸ್ತಕಗಳಿಗೆ ಎಷ್ಟು ಖರ್ಚು ಮಾಡ್ತಾ ಇದ್ದಾನೆ? ಪುಸ್ತಕಗಳಿಗಾಗಿ ಎಷ್ಟು ಖರ್ಚು ಮಾಡ್ತಾ ಇದ್ದಾನೆ? 3/8 ಭಾಗ. ಅಂದರೆ ಅವನ ಒಟ್ಟು ದುಡ್ಡು ಎಷ್ಟಿತ್ತು? 8 ಭಾಗ ಇತ್ತು. ಅದರಲ್ಲಿ 3 ಭಾಗ ಯಾವುದು ಖರ್ಚು ಮಾಡ್ತಾ ಇದ್ದಾನೆ? ಪುಸ್ತಕಗಳಿಗೆ ಖರ್ಚು ಮಾಡ್ತಾ ಇದ್ದಾನೆ. ಹಾಗಾದರೆ ಉಳಿದ ದುಡ್ಡು ಎಷ್ಟು? ಉಳಿದ ದುಡ್ಡು ಎಷ್ಟು? 8/5 ಭಾಗ ಅಥವಾ 5/8 ಭಾಗ. ಕರೆಕ್ಟಾ? ಮತ್ತು ಮುಂದೆ ಏನು ಹೇಳ್ತಿದ್ದಾರೆ? ಮತ್ತು ಉಳಿದ ಹಣದ 5/8 ಭಾಗದ ಈ ಉಳಿದ ಹಣದ 2/5 ಭಾಗವನ್ನು ಬಟ್ಟೆಗಳಿಗೆ ಖರ್ಚು ಮಾಡ್ತಾನೆ. ಇದರ 5/8 ಉಳಿದ ಹಣದ ಇದರ 2/5 ಭಾಗವನ್ನು ಯಾರಿಗೆ ಖರ್ಚು ಮಾಡ್ತಿದ್ದಾರೆ? ಬಟ್ಟೆಗಳಿಗೆ. ಯಾರಿಗೆ? ಬಟ್ಟೆಗಳಿಗೆ. ಹಾಗಿದ್ರೆ ಬಟ್ಟೆಗಳ ಮೇಲೆ ಎಷ್ಟು ಖರ್ಚು ಮಾಡ್ತಾರೆ? ಈ ಲೆಕ್ಕ ಮಾಡಿದ್ರೆ ಬರ್ತದೆ? ಅರ್ಥ ಆಗ್ತದಾ? ಅರ್ಥ ಆಯ್ತಾ? ಈಗ ನಮ್ಮ ಚಿರುಗೆ ಭಾಳ ಕನ್ಫ್ಯೂಷನ್ ಆಗ್ತದೆ. ಸರ್, ಇದು 5/8 ಎಲ್ಲಿಂದ ಬಂತು ಸರ್? ಇಟ್ ಈಸ್ ನಾಟ್ ಗಿವನ್ ಇನ್ ದ ಕ್ವೆಶನ್ ಸರ್. ವೇರ್ ಡಿಡ್ ಯು ಟೇಕ್ ಇಟ್ ಸರ್? ಕ್ವಶನಲ್ಲಿ ಕೊಟ್ಟಿಲ್ಲ 5/8. ಎಲ್ಲಿಂದ ತಂದ್ರಿ ಸರ್ ಅದನ್ನು? ಯಾವ ಮಾರ್ಕೆಟಲ್ಲಿ ಸಿಗುತ್ತೆ ಹೇಳ್ರಿ ಸರ್, ನಾವು ಹೋಗಿ ತರ್ತೀವಿ. ಕೆಜಿಗೆ 100 ರೂಪಾಯಿ ಸರ್. ಸರ್, ಚಿರು ಸರ್, ಟೋಟಲ್ ಮನಿ 8 ರೂಪೀಸ್ ಸರ್. 8 ರೂಪಾಯಲ್ಲಿ 3 ರೂಪಾಯಿ ಬುಕ್ಕಿಗೆ ಹೋಗಿದೆ ಸರ್. 8ಅಲ್ಲಿ 3 ಹೋದರೆ 8ಗೆ ಎಷ್ಟು ಉಳಿಯುತ್ತೆ ಸರ್? 5 ಉಳಿಯುತ್ತೆ ಸರ್. ಅರ್ಥ ಆಯ್ತಾ ಸರ್ ಹೆಂಗೆ ಬಂತು ಅಂತ? ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಸರ್. ವೆಲ್ಕಮ್ ಟು EGPC ಕ್ಲಾಸಸ್ ಸರ್. ಸೊ ಏನಾಗ್ತದೆ? ಗುಣಾಕಾರ ಆಗ್ತದೆ, ಗೊತ್ತಿದೆ ಅಲ್ವಾ? ಸೊ 5 ಕ್ಯಾನ್ಸಲ್, 2 1 2 4 ಉತ್ತರ ಏನು ಬರ್ತದೆ? 1/4. ಆಪ್ಷನ್ ಬಿ. ಫ್ಯಾಂಟಾಸ್ಟಿಕ್. ಒಂದು ವೇಳೆ 3/8 ಇಂಟು 2/5 ಮಾಡಿಬಿಟ್ರೆ 2 1 2 4 8. ಸೊ 3/20 ಬಂದ್ಬಿಡುತ್ತೆ. ಓಹೋ, 3/10 ಕೊಟ್ಟಿದ್ದಾರೆ. ಅದನ್ನೇನಾದರೂ 3/20 ಕೊಟ್ಬಿಟ್ಟಿದ್ದಿದ್ರೆ 3/20 ಕೊಟ್ಟಿದ್ದಿದ್ರೆ ಎಸ್, ಡುಬ್ಕಿ ಆಯಿತು, ತೊಂದರೆ ಇಲ್ಲ. ಆನ್ಸರ್ ಬರಲಿ ಅದು ಮಕ್ಕಳೇ. ಉಳಿದ ಹಣ ಅಂತ ಹೇಳಿದ್ದಾರೆ, ಗಮನಿಸ್ಬೇಕು. ಖರ್ಚು ಮಾಡಿದೆಷ್ಟು? 8ರಲ್ಲಿ 3 ಭಾಗ ಖರ್ಚು ಮಾಡಿದ್ದಾರೆ ಬಾಲಸಾಯಿ. 8ರಲ್ಲಿ 3 ಭಾಗ ಖರ್ಚು ಮಾಡಿದ್ದಾರೆ. 3 ಭಾಗ ಖರ್ಚು ಮಾಡಿದ್ರೆ ಉಳಿಯೋದೆಷ್ಟು? 8ರಲ್ಲಿ 5 ಭಾಗ. ಈ ಉಳಿದ ಹಣದ 8/5 ಇದರ 2/5 ಭಾಗ ಯಾವುದು ಖರ್ಚು ಮಾಡಿದ್ರು? ಬಟ್ಟೆಗಳಿಗೆ. ಓಕೆ, ಮುಂದಿನ ಪ್ರಶ್ನೆ ಅರ್ಥ ಆಯ್ತಮ್ಮ ಹೇಗೆ ಮಾಡೋದು ಅಂತ? ಲತಾ 15/4 kg ಗೋಧಿ ಹಿಟ್ಟನ್ನು 5/8 kg ಪ್ಯಾಕೆಟ್ಗಳಲ್ಲಿ ಪ್ಯಾಕ್ ಮಾಡಲು ಬಯಸುತ್ತಾಳೆ. ಅವಳಿಗೆ ಎಷ್ಟು ಪ್ಯಾಕೆಟ್ಗಳು ಸಿಗುತ್ತವೆ? ಸಣ್ಣ ಪ್ಯಾಕೆಟ್ ಮಾಡ್ತಾರೆ. ಯಾವ ಕಾರ? ಗುಣಾಕಾರನ ಭಾಗಕಾರನ? ಭಾಗಕಾರ. ಅರ್ಥ ಆಗ್ತದ? 15/4 kg ಗೋಧಿ ಇತ್ತು. ಇದನ್ನು ಎಷ್ಟು kg ಪ್ಯಾಕೆಟ್ ಮಾಡ್ತಾರೆ? 5/8 kg ಪ್ಯಾಕೆಟ್ಗಳಲ್ಲಿ ಪ್ಯಾಕ್ ಮಾಡ್ತಾರೆ. ಭಾಗಕಾರ ಗೊತ್ತಿದೆ, ಮೊದಲ ಭಿನ್ನರಾಶಿ ಹಾಗೆ ಬರಿತೀವಿ. ಭಾಗಕಾರ ಚಿಹ್ನೆ ಗುಣಾಕಾರ ಚಿಹ್ನೆ ಆಗ್ತದೆ. ಎರಡನೇ ಭಿನ್ನರಾಶಿ ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗುತ್ತೆ. 8/5 kg ಆಗುತ್ತೆ. ಇದು ಕರೆಕ್ಟ್. ಕೆಜಿ ಕ್ಯಾನ್ಸಲ್. 4 1 4 2 5 1 5 3 3 2 ಮಕ್ಕಳೇ 6 kg. ಅಲ್ಲ, 6 ಪ್ಯಾಕೆಟ್. ಎಷ್ಟು ಪ್ಯಾಕೆಟ್ಗಳಲ್ಲಿ ತುಂಬಬಹುದು? 6 ಪ್ಯಾಕೆಟ್ಗಳಲ್ಲಿ ತುಂಬಬಹುದು. ಅರ್ಥ ಆಯ್ತಾ? ಹಾಂ, ಸಾತ್ವಿಕ ಕಣ್ಣುಜ್ಬಾರ್ದು ಕಂದ. ಅರ್ಥ ಆಯ್ತಾ ಇದು? ಹಾಂ, ಎಲ್ಲರಿಗೂ ಹಲೋ ಭಗವಂತ ಗೊತ್ತಾಯ್ತಪ್ಪ? ಹಾಂ, ಗೊತ್ತು.
ಪಾಟೀಲ್ರೇ ಗೊತ್ತಾಯ್ತಾ? ಓಕೆ, ನಿತಿನ್ ಅವರೇ ತೊಂದರೆ ಇದ್ದರೆ ಹೋಗಿ ಬರ್ಬೋದು ನೀವು, ಆಯಿತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ಚಲೋ. ರಾಜೇಶ್ ಒಂದು ವ್ಯಾಪಾರದಲ್ಲಿ ಹೂಡಿಕೆ ಅಂದರೆ ಏನು ಮಕ್ಕಳೇ? ಕೂಡಿಡೋದಲ್ಲ, ಇನ್ವೆಸ್ಟ್ ಮಾಡೋದು, ರೊಕ್ಕ ಹಾಕೋದು, ಆಯಿತಾ? ಹಾಂ. ಸೊ ರಾಜೇಶ್ ಒಂದು ವ್ಯಾಪಾರ ಅಂದ್ರೆ ಹಂಗೆ ಆಗ್ತದೆ, ರೊಕ್ಕ ಹಾಕ್ಬೇಕಿಲ್ಲ ಅದಕ್ಕೆ, ಮೊದಲು ಖರ್ಚು ಮಾಡಲೇಬೇಕು ತಾನೆ, ಸಾಮಾನೆಲ್ಲ ತರಬೇಕಲ್ಲ. ಈಗ ಹಣ್ಣಿನ ವ್ಯಾಪಾರ ಮಾಡಬೇಕಪ್ಪ ನಾವು, ಆಯಿತು, ಹಣ್ಣಿನಿಂದ ಬರ್ತವೆ, ಮೊದಲು ನೀವು ಹೂಡಿಕೆ ಮಾಡಬೇಕು ರೊಕ್ಕ ಹಣ್ಣು ತರಕ್ಕೆ, ಹೌದಿಲ್ಲ ರೀ? ನಿಮಗೆ ಗೊತ್ತಿಲ್ಲ ರೀ ಹಣ್ಣಿನ ವ್ಯಾಪಾರ ಹೆಂಗಾಗ್ತದಂತ. ಹೂವಿನ ವ್ಯಾಪಾರ ಮಾಡಬೇಕು, ಹೂ ಬರಬೇಕಲ್ವ, ಹೂ ಎಲ್ಲಿಂದ ಬರ್ತವೆ? ಯಾರಾದರೂ ರೈತರು ಬೆಳೆದಿರ್ತಾರೆ, ಅವ್ರ ಕಡೆಯಿಂದ ತರಬೇಕು ಮೊದಲು. ಒಂದು 100 ರೂಪಾಯಿ ಕೊಟ್ಟು ಹೂ ತರಬೇಕು, ಅದನ್ನು 300 ರೂಪಾಯಿಗೆ ಮಾರಬೇಕು, 200 ರೂಪಾಯಿ ಲಾಭ ತಗೊಬೇಕು, ಹಿಂಗೆ ತಾನೇ ವ್ಯಾಪಾರ ನಡೆಯೋದು. ಹಲೋ. ಸೊ ಆ ದುಡ್ಡು ಮೊದಲು ಹಾಕ್ತಾರಲ್ಲ, ಅದಕ್ಕೆ ಏನಂತ ಕರಿತೇವೆ? ಹೂಡಿಕೆ ಅಂತ ಕರಿತೇವೆ, ಸರಿನಾ? ಏನಂತ ಕರಿತೇವೆ? ಹೂಡಿಕೆ ಅಂತ ಕರಿತೀವಿ. ಸೊ ರಾಜೇಶ್ ಒಂದು ವ್ಯಾಪಾರದಲ್ಲಿ ಹೂಡಿಕೆ ಮಾಡಿದ ಹಣದ 4/9 ಭಾಗವನ್ನು ಹಿಂಪಡೆದನು. ಅರ್ಥ ಆಯ್ತಾ? ಹೂಡಿಕೆ ಮಾಡಿದ ಹಣದ 4/9 ಭಾಗವನ್ನು ಹಿಂಪಡೆದನು. ಅಂದರೆ ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಮನ್ನು ಈಗ ಮಕ್ಕಳೇ. ರಾಜೇಶ್ ತನ್ನ ವ್ಯಾಪಾರದಲ್ಲಿ ಒಟ್ಟು ಎಷ್ಟು ಭಾಗ ಹಣ ಹೂಡಿಕೆ ಮಾಡಿದ್ದಾನೆ? 9 ಭಾಗ ಹೂಡಿಕೆ ಮಾಡಿದ್ದಾನೆ. ಅದ್ರಾಗ ಎಷ್ಟು ಭಾಗ ಹಿಂಪಡೆದಿದ್ದಾನೆ? ಇನ್ನು ಎಷ್ಟು ಬರ್ಬೇಕಿನ್ನು ದುಡ್ಡು? 5 ಭಾಗ ಬರ್ಬೇಕಂದ್ರೆ 9 ರೂಪಾಯಿ ಹಾಕಿದಾನಂದ್ರೆ ಅದ್ರಾಗ 4 ರೂಪಾಯಿ ಎಷ್ಟ ಬಂದತಿ, ಇನ್ನು ಎಷ್ಟು ರೂಪಾಯಿ ಬರಬೇಕು? 1 ರೂಪಾಯಿ. ಒಂದು ವೇಳೆ ಆ 5 ರೂಪಾಯಿನೂ ಬರಲಿಲ್ಲಪ್ಪ ಅಂದರೆ ಏನಾಗುತ್ತೆ? ಅಂಗಡಿ ಇಟ್ಟರಿಗೆ ಗೊತ್ತಾಗ್ತದೆ ಏನಾಗುತ್ತೆ ಅವಾಗ, ಅದು ಲಾಸ್ ಆಗುತ್ತೆ. ಅವರು ಹೂಡಿಕೆ ಮಾಡಿದ ಹಣ ವಾಪಸ್ ಬರಲಿಲ್ಲ ಅಂದರೆ, ಅವ್ರು ಹಾಕಿದ ದುಡ್ಡು ವಾಪಸ್ ಬರಲಿಲ್ಲ ಅಂದರೆ ಏನಾಗುತ್ತದು? ಏನಂತೀವಿ ಅದಕ್ಕೆ? ನಷ್ಟ. ಮುಂದೊಂದು ಪಾಠ ಬರುತ್ತೆ, ಲಾಭ ಮತ್ತು ನಷ್ಟ. ಭಾಳ ಸ್ವಲ್ಪ. ಬಟ್ ಅದಕ್ಕೆ ಏನಂತ ಕರಿತೀವಿ? ಲಾಸ್ ಅಂತ ಕರಿತೀವಿ. ಅರ್ಥಿಲ್ಲ? ಹೌದಿಲ್ಲ? ಸೊ ನಮಗೆ ಲಾಭ ಆಗಬೇಕಂದ್ರೆ ನಾವು ಹೂಡಿಕೆ ಮಾಡಿದ ಹಣಕ್ಕಿಂತಲೂ ಜಾಸ್ತಿ ಹಣ ಬರಬೇಕು, ಆವಾಗ ನಮಗೆ ಲಾಭ ಆಯ್ತು ಅಂತ ಕರಿತೀವಿ. ಎನಿವೇಸ್, ವಾಪಸ್ ಬರೋಣ. ರಾಜೇಶ್ ಒಂದು ವ್ಯಾಪಾರದಲ್ಲಿ ಹೂಡಿಕೆ ಮಾಡಿದ ಹಣದ 4/9 ಭಾಗವನ್ನು ಹಿಂಪಡೆದನು. ಇನ್ನೂ ಬರೋದು ಬಾಕಿ ಇದೆ. ಅರ್ಥ ಆಗಿತ್ತಲ್ವಾ? ಹಿಂಪಡೆದ ಹಣದ ಇದರ 3/8 ಭಾಗವನ್ನು ಅವನು ಸಹೋದರನಿಗೆ ಕೊಟ್ಟನು. ಅವನು ತನ್ನ ಸಹೋದರನಿಗೆ ಹೂಡಿಕೆ ಮಾಡಿದ ಹಣದ ಎಷ್ಟು ಭಾಗವನ್ನು ಕೊಟ್ಟನು? ಇದರ ಎಷ್ಟು ಭಾಗ ಕೊಡ್ತಾನೆ? 3/8 ಭಾಗ ಕೊಟ್ಟ ಅಂತ ಹೇಳ್ತಿದ್ದಾರೆ. ಸೊ ಈ ಲೆಕ್ಕ ಮಾಡಿದ್ರೆ ಗೊತ್ತಾಗತ್ತೆ ಸಹೋದರನಿಗೆ ಎಷ್ಟು ಕೊಟ್ಟ ಅಂತ. ಹೌದಲ್ರಿ? ಎಸ್ ಆರ್ ನೋ? ಸೊ ಏನಾಗ್ತದೆ? ಅಂದರೆ ಕೃತಾರ್ಥ, ಅಂದರೆ ವಿಶಿಷ್ಟ ಗುಣಾಕಾರ, ಕೃತಾರ್ಥ. ಅಂದರೆ ವಿಶಿಷ್ಟ ಗುಣಾಕಾರ. 3/8, 3/8, 3 1 3 4 1 4 2. ಹೌದಾ ಮಕ್ಕಳೇ? ಏನಾಗುತ್ತೆ? 1 1 1, 3 2 6, 1/6 ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಅರ್ಥ ಆಯ್ತಕ್ಕಂಥ? ಅರ್ಥ ಆಯ್ತೇನ್ರ ಎಲ್ಲರೂ? ಓಕೆ, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಪದ್ಮ 7/3 ಲೀಟರ್ ನೀರನ್ನು 1/6 ಲೀಟರ್ ಸಾಮರ್ಥ್ಯದ ಗ್ಲಾಸ್ಗಳಲ್ಲಿ ತುಂಬುತ್ತಾಳೆ. ಪದ್ಮನ ಹತ್ರ ಭಾಳ ದಿನ ಆಯ್ತಪ್ಪ ಇದನ್ನು ಬಿಡಿಸಿ, ಬೈಬೇಡ್ರಿ, ಸಾರಿ ಫಾರ್ ಮೈ ಡ್ರಾಯಿಂಗ್. ಪದ್ಮನ ಹತ್ರ 7/3 ಲೀಟರ್ ನೀರಿದೆ, ಆಯಿತಾ? 7/3 ಲೀಟರ್ ನೀರಿದೆ. ಈ ನೀರನ್ನು ಗ್ಲಾಸ್ಗಳಿಗೆ ಹಾಕಬೇಕು. ಸುಮ್ಮನಿರಪ್ಪ ನೀನು, ಚೋಪ್. ಯಾರಾದ್ರು ಡ್ರಾಯಿಂಗ್ ತಪ್ಪಿದೆ ಅಂತ ಹೇಳಿದ್ದು? ಡ್ರಾಯಿಂಗ್ ಹೇಗಿದೆ? ಥ್ಯಾಂಕ್ ಯು. ಚೆನ್ನಾಗಿಲ್ಲ ಗೊತ್ತು ನನಗೆ. ಎನಿವೇಸ್, ಸೊ ಇಷ್ಟು ನೀರನ್ನು 1/6 ಲೀಟ್ರು ಕಪ್ಪುಗಳಲ್ಲಿ ಎಷ್ಟು ಕಪ್ಪುಗಳಲ್ಲಿ ಹಾಕ್ಬೋದು? ಇದು ಯಾವ ಮೂಲಕ್ರಿಯೆ? ಫ್ಯಾಂಟಾಸ್ಟಿಕ್. ಸೊ 7/3 ಲೀಟ್ರು ನೀರನ್ನು ಎಷ್ಟು ಕಪ್ಗಳಲ್ಲಿ ಹಾಕಬೇಕು? 1/6 ಲೀಟ್ರ್ ಕಪ್ಗಳಲ್ಲಿ ಹಾಕಬೇಕು. ಭಾಗಾಕಾರದಲ್ಲಿ ಗೊತ್ತಿದೆ, ಮೊದಲ ಭಿನ್ನರಾಶಿ ಹಾಗೆ ಬರೀತೀರಿ, ಭಾಗಾಕಾರ ಚಿಹ್ನೆ ಗುಣಾಕಾರ ಆಗ್ತದೆ. ಎರಡನೇ ಭಿನ್ನರಾಶಿಯಲ್ಲಿ ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗ್ತದೆ ಮಕ್ಕಳೇ. ಕರೆಕ್ಟ್. ಲೀಟರ್ ಕ್ಯಾನ್ಸಲ್ ಶ್ರೇಣಿಧಿ. 3 1 3 2 6 7 2
14 ಕಪ್ಪುಗಳಲ್ಲಿ ತುಂಬಬಹುದು. ಅರ್ಥ ಆಯ್ತಾ? ಅರ್ಥ ಆಯ್ತಾ ಇದು? ಹಾಂ, ಸೊ ಆಪ್ಷನ್ ಡಿ. ಥ್ಯಾಂಕ್ ಯು ಜಿ, ಥ್ಯಾಂಕ್ ಯು. ಮುಂದಿನ ಪ್ರಶ್ನೆ ವೈಷ್ಣವಿ, ಮುಂದಿನ ಪ್ರಶ್ನೆ. ಗೋಪಾಲ್ ತನ್ನ ತೋಟದಲ್ಲಿ 5/12 ಭಾಗದಲ್ಲಿ ತರಕಾರಿಗಳನ್ನು ಬೆಳೆಸಿದನು. ಹಾಗಾದರೆ ಗೋಪಾಲ್ನ ತೋಟ ಎಷ್ಟು ಭಾಗ ಇದೆ? ವೆರಿ ಗುಡ್. ಗೋಪಾಲ್ ತನ್ನ ತೋಟದ 12ನೇ 5 ಭಾಗದಲ್ಲಿ ತರಕಾರಿ ಬೆಳೀತಾ ಇದ್ದಾನೆ. 12 ಎಕರೆ ಇತ್ತು, 5 ಎಕರೆಯಲ್ಲಿ ತರಕಾರಿ ಬೆಳೆದಿದ್ದಾರೆ. ಇನ್ನೂ 7 ಎಕರೆ ಬಾಕಿ ಇದೆ. ಆ 7 ಎಕರೆಯಲ್ಲಿ ಬೇರೆದೇನಾದರೂ ಬೆಳೀತಿರ್ಬೋದು, ಕಬ್ಬು ಬೆಳೀತಿರ್ಬೋದು, ಭತ್ತ ಬೆಳೀತಿರ್ಬೋದು, ಬೇರೆ ಏನಾದರೂ ಬೆಳೀತಿರ್ಬೋದು, ಗೊತ್ತಿಲ್ಲ. ನಮಗೆ ಕೊಟ್ಟಿರೋದು 12ರಲ್ಲಿ 5 ಭಾಗ ತರಕಾರಿ ಬೆಳೀತಾ ಇದ್ದಾನೆ. ತರಕಾರಿ ಬೆಳೆದ ಭಾಗದ ಯಾರ ಭಾಗದ? ಇದೇ ತಾನೇ ಈ ಭಾಗದ ಇದರ 4/5 ಭಾಗದಲ್ಲಿ ಟೊಮೊಟೊಗಳನ್ನು ಬೆಳೆಸಿ. ತರಕಾರಿ ಅಂದರೆ ಎಲ್ಲ ತರಕಾರಿಗಳು ಒಂದೇ ಥರ ಇರ್ತವೆ. ಹಾಂ, ನೀವು ತಟ್ಟೆಯಿಂದ ತೆಗೆದಿಡಬೇಕಲ್ವೇ? ತಟ್ಟೆಯಿಂದ, ತಿಂಡಿಯಿಂದ, ಆ ಉಪ್ಪಿಟ್ಟಿಂದ ಹೊರ ತೆಗಿಬೇಕು ಟೊಮೊಟೊಗಳನ್ನೆಲ್ಲ ಹೊರಗೆ. ಕರಿಬೇವುಗಳನ್ನೆಲ್ಲ ಸಪ್ರೇಟ್ ಇಡಬೇಕು. ಅದನ್ನು ತಗೊಂಡೋಗಿ ಡಸ್ಟ್ಬಿನ್ನು ಅಥವಾ ಮುಸುರೆ ಒಳಗಡೆ ಹಾಕಿಬಿಡ್ಬೇಕು ಅಲ್ವಾ? ಅದಕ್ಕೆ ನಿಮಗೆ ಏನು ಮಾಡಿದ್ದಾರೆ? ಬೇರೆ ಬೇರೆ ವಿಧವಾದ ತರಕಾರಿಗಳನ್ನ ಮಾಡಿದ್ದಾರೆ. ಎಲ್ಲ ತರಕಾರಿಗಳು ಒಂದೇ ಥರ ಇರೋದಿಲ್ಲ, ಹೌದಾ? ರೈಟ್. ಸೊ ಬೇರೆ ಬೇರೆ ತರಕಾರಿಗಳಿರ್ತವೆ. ಸೊ ಗೋಪಾಲ್ ಅಂದರೆ ನಿಮಗೆಲ್ಲರಿಗೂ ಭಾಳ ಅತ್ಯಂತ ಪರಮ ಶತ್ರು. ಯಾಕಂದರೆ ಅವರು ಅಲ್ಲಿ ಟೊಮೊಟೊ ಬೆಳೆದಿದ್ದಕ್ಕೆ ತಾನೇ ನಿಮ್ಮ ತಟ್ಟೆ ಒಳಗೆ ಬಂದು ಬೀಳೋದು. ಸೊ ಗೋಪಾಲ್ ಅವ್ರಿಗೇನು ತೊಂದರೆ ಕೊಡಬೇಡ್ರಿ ದಯಮಾಡಿ. ಓಕೆ, 5/12 ಭಾಗದಲ್ಲಿ ತರಕಾರಿಗಳನ್ನು ಬೆಳೆಸಿದನು. ತರಕಾರಿ ಬೆಳೆದ ಭಾಗದ ಈ ಭಾಗದ 4/5 ಭಾಗದಲ್ಲಿ ಟೊಮೊಟೊಗಳನ್ನು ಬೆಳೆಸಿದನು. ಒಟ್ಟು ತೋಟದ ಎಷ್ಟು ಭಾಗದಲ್ಲಿ ಟೊಮೊಟೊಗಳನ್ನು ಬೆಳೆಸಿದನು? ಈ ಲೆಕ್ಕ ಮಾಡಿದ್ರೆ ಕೃತಾರ್ಥ. ಈ ಲೆಕ್ಕ ಮಾಡಿದ್ರೆ ಉತ್ತರ ಬರುತ್ತಪ್ಪ. ಈ ಲೆಕ್ಕ ಮಾಡಿದ್ರೆ ಉತ್ತರ ಬರ್ತದೆ. 5/5 4 1 4 3 5 ಕ್ಯಾನ್ಸಲ್. ಓಕೆ, ಡನ್. 1/3 ಭಾಗ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಗೊತ್ತಾಗ್ತಿದೆಯಾ? ಅರ್ಥ ಆಗ್ತಿದೆಯಾ ಮಕ್ಕಳೇ? ಮುಂದಿನ ಪ್ರಶ್ನೆ ಚಲೆ. ಓಕೆ. ಸಂಗೀತ 11/6 ಮೀಟರ್ ರಿಬ್ಬನ್ನನ್ನು 2/9 ಮೀಟರ್ ಉದ್ದದ ತುಂಡುಗಳಾಗಿ ಕತ್ತರಿಸುತ್ತಾಳೆ. ಅವಳಿಗೆ ಎಷ್ಟು ತುಂಡುಗಳು ಸಿಗ್ತವೆ? ಚಿಕ್ಕ ಪಾರ್ಟ್ ಮಾಡಿ ಕತ್ತರಿಸ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ? ಭಾಗ ಮಾಡ್ತಾ ಇದ್ದಾರೆ ಅಂದರೆ ಯಾವ ಖಾರ ಮಾಡಬೇಕು? ಉಪ್ಪು ಖಾರ, ಭಾಗಾಕಾರ. 11/6 ಮೀಟರ್ ರಿಬ್ಬನ್ ಇತ್ತು, ಅದನ್ನು 2/9 ಮೀಟರ್ ರಿಬ್ಬನ್ಗಳಾಗಿ ಕತ್ತರಿಸ್ತಾ ಇದ್ದಾರೆ. ದೀಕ್ಷಾ ಎಂ ಬರಿತಾ ಇದ್ದೀರಾ? 11/6 ಮೀಟರ್ ಮೊದಲ ಭಿನ್ನರಾಶಿ ಹಾಗೆ ಬರಿತೀವಿ. ಭಾಗಾಕಾರ ಚಿಹ್ನೆ ಗುಣಾಕಾರ ಚಿಹ್ನೆ ಆಗುತ್ತೆ. ದೀಕ್ಷಾ ಎಂ. ಎರಡನೇ ಭಿನ್ನರಾಶಿಯಲ್ಲಿ ಅಂಶ ಛೇದಕ್ಕೆ ಹೋಗ್ತದೆ, ಛೇದ ಅಂಶಕ್ಕೆ ಹೋಗುತ್ತೆ. ಇದು 9/2 ಮೀಟರ್ ಅಂತ ಕರಿತೇವೆ. ಮೀಟರ್ ಕ್ಯಾನ್ಸಲ್. ಮೀಟರ್ ಕ್ಯಾನ್ಸಲ್. 3 2 6 3 3 9. ಸೊ 11 3 33, 2 2 4, 4 8 32, ಶೇಷ 1. 8 1/. ವಾವ್. ತಪ್ಪಾಗುತ್ತೆ. 8 1/4 ಪೀಸಸ್. ಅರ್ಥ ಆಯ್ತಾ? ಇದು ಗೊತ್ತಾಯ್ತಾ ಮಕ್ಕಳೇ? ಈ ಥರದ ಲೆಕ್ಕಗಳನ್ನು ಮಾಡಲಿಕ್ಕೆ ಬಂತಂದರೆ ಜಯಶ್ರೀ 25/8 kg ಸಕ್ಕರೆಯನ್ನು 5/16 kg ಚೀಲಗಳಲ್ಲಿ ಪ್ಯಾಕ್ ಮಾಡ್ತಾಳೆ. ಅವಳಿಗೆ ಎಷ್ಟು ಚೀಲಗಳು ಸಿಗ್ತವೆ? ಸಣ್ಣ ಪ್ಯಾಕ್ ಮಾಡೋದು. ಏನು ಮಾಡೋದು? ಇದನ್ನು ಸಣ್ಣ ಪ್ಯಾಕೆಟ್ ಮಾಡಿ ತುಂಬ್ತಾರೆ. ಅದನ್ನು ಏನು ಮಾಡ್ತೀರಿ ನೀವು? ಭಾಗಾಕಾರ ಮಾಡಬೇಕು. 25/8 10 ಪ್ಯಾಕೆಟಾ? ಓಕೆ, 25/8 kg. ಅದನ್ನು ಎಷ್ಟೆಷ್ಟು ಚೀಲಗಳು ತುಂಬಬೇಕು? 5/16 kg ಚೀಲಗಳಲ್ಲಿ ತುಂಬಬೇಕು. ಭಾಗಾಕಾರದಲ್ಲಿ ಗೊತ್ತಿದೆ. ಮೊದಲ ಭಿನ್ನರಾಶಿನ ಹಾಗೆ ಬರಿತೀರಿ. ಭಾಗಾಕಾರ ಚಿಹ್ನೆ ಗುಣಾಕಾರ ಚಿಹ್ನೆ ಆಗ್ತದೆ. ಎರಡನೇ ಭಿನ್ನರಾಶಿಯಲ್ಲಿ ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗುತ್ತೆ ಮಕ್ಕಳೇ. ಕರೆಕ್ಟ್. ಮೊದಲು kg ಕ್ಯಾನ್ಸಲ್. 5 1 5 5 25, 8 1 8 2 16, 5 2 10. ಒಟ್ಟು 10 ಪ್ಯಾಕೆಟ್ಗಳಾಗ್ತವೆ. ಆಪ್ಷನ್ ಬಿ ಇದಕ್ಕೆ 10 ಚೀಲಗಳು. ಓಕೆ, 10 ಚೀಲಗಳಾಗ್ತವೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಓಕೆ, ಚಲೋ. ನಿದ್ದೆ ಬರ್ತದೆ. ರೈಟ್. ಕಾವೇರಿ ತನ್ನ ಜಮೀನಿನ 7/15 ಭಾಗದಲ್ಲಿ ಭತ್ತ ಬೆಳೆಸಿದಳು. ಎಷ್ಟು ಭಾಗದಲ್ಲಿ?
15 ಭಾಗದಲ್ಲಿ 7 ಭಾಗ. ಹಾಗಾದರೆ ಭತ್ತ ಬೆಳೆಸದ ಜಾಗ ಎಷ್ಟು? 8/15. ಕರೆಕ್ಟ್. ಮುಂದೇನಂತ ಹೇಳ್ಯಾರ? ಭತ್ತ ಬೆಳೆದ ಜಾಗದ ಇದೇನೆ ಭತ್ತ ಬೆಳೆದ ಜಾಗ. ಇದರ 5/14 ಭಾಗದಲ್ಲಿ ಕೊಯ್ಲು ಮಾಡ್ತಾಳೆ. 5/14 ಭಾಗದಲ್ಲಿ ಕೊಯ್ಲು ಮಾಡ್ತಾರೆ. ಸರಿನಾ? ಇದೇ ತಾನೇ ಅವಾಗ ಕೊಯ್ಲು ಮಾಡಿದ ಜಾಗ. ಇದೇ ತಾನೇ ನಮ್ಮ ಕೊಯ್ಲು ಮಾಡಿದ ಜಾಗ. ಮತ್ತೇನು ಹೇಳ್ತಾರೆ? ಕೊಯ್ಲು ಮಾಡಿದ ಜಾಗದ ಭಾಗದ 4/5 ಭಾಗವನ್ನು ಮಾರಾಟ ಮಾಡ್ತಾಳೆ. ಹಾಗಾದರೆ ಅವಳು ಒಟ್ಟು ಜಮೀನಿನ ಎಷ್ಟು ಭಾಗದ ಭತ್ತವನ್ನು ಮಾರಾಟ ಮಾಡಿದಳು? ಈ ಲೆಕ್ಕ ಮಾಡಿದ್ರೆ ಬರುತ್ತೆ. ಕೊಯ್ಲು ಮಾಡಿದ್ದಕ್ಕೆ ಎಷ್ಟು? ಕೊಯ್ಲು ಮಾಡಿದ್ದಕ್ಕೆ ಇದು ಗುಣಿಸಿದ್ವಿ, ಇದು ಕೊಯ್ಲು ಮಾಡಿದ ಜಾಗ ಬರುತ್ತೆ. ಇದರ ಮತ್ತೆ 4/5 ಭಾಗವನ್ನು ಏನು ಮಾಡ್ತಾಳೆ ಷಣ್ಮುಖ? ಮಾರಾಟ ಮಾಡ್ತಾರೆ. ಸೊ ಒಟ್ಟು ಭಾಗದ ಎಷ್ಟು ಭಾಗ ಮಾರಾಟ ಆಯಿತು ಅಂದರೆ ಲೆಕ್ಕ ಮಾಡಿದ್ರೆ ಬರ್ತದೆ? ಎಸ್ ಆರ್ ನೋ? ಓಕೆ. 7/15 ಇಂಟು 5/14 ಇಂಟು 4/5 ನೋಡಿ. 5 ಕ್ಯಾನ್ಸಲ್. 7 7 14, 2 2 4. ಸೇಮ್ ಬರುತ್ತೆ. 2/15 ಭಾಗ. ಆಪ್ಷನ್ ಡಿ ಸದ್ವಿನ್. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಸದ್ವಿನ್? ಹಾಗೆ ಚಲೆ ಅನ್ವಿತಾ ಬಿರಾದರ್, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಇನ್ನು ಹೋಗ್ಬಾರ್ದಾ? ಹೋಗ್ಬೋದು. ಓಕೆ, ಥ್ಯಾಂಕ್ ಯು. ಅನ್ವಿತಾ ಬಿರಾದರ್ ಅವರ ಅಪ್ಪಣೆ ಮೇರೆಗೆ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಇಂದನೇ ಸ್ಟಾರ್ಟ್ ಆಗಿದೆ. ಅನ್ವಿತಾ ಅಲ್ಲ, ಅನಿಲ್ 13/4 ಲೀಟರ್ ಪೇಂಟನ್ನು 3/8 ಲೀಟರ್ ಸಾಮರ್ಥ್ಯದ ಡಬ್ಬಗಳಲ್ಲಿ ತುಂಬುತ್ತಾನೆ. ಪ್ರತಿ ಡಬ್ಬದ ಅಂಗಡಿ ಲೆಕ್ಕಾಚಾರ ಇದು. ಪ್ರತಿ ಡಬ್ಬದ ಮೇಲೆ 24 ರೂಪಾಯಿ ಆದರೆ, ಪ್ರತಿ ಡಬ್ಬಿಯ ಬೆಲೆ 24 ರೂಪಾಯಿ ಆದರೆ ಎಲ್ಲ ಡಬ್ಬಗಳ ಒಟ್ಟು ಬೆಲೆ ಎಷ್ಟು? ವಾವ್! ಈ ಲೆಕ್ಕ ಹೆಂಗೆ ಮಾಡ್ಬೇಕು ನಾವು? ನನ್ನ ಹತ್ರ ಇಷ್ಟು ಪೇಂಟ್ ಐತ್ರಿ, ನಾನು ಸಣ್ಣ ಡಬ್ಬಿಗೆ ತುಂಬ್ತೀನಿ ರೀ. ಒಂದು ಡಬ್ಬಿಗೆ 24 ರೂಪಾಯಿ ಆದ್ರೆ ಅಷ್ಟು ಡಬ್ಬಿಗೆ ಎಷ್ಟು ರೂಪಾಯಿ ಆಯ್ತು? ಹೆಂಗೆ ಮಾಡ್ಬೇಕು? ನಿಂತಿದ್ದೀನಪ್ಪ. ಅನಿಲ್ ಹತ್ರ ಅಷ್ಟು ಪೇಂಟ್ ಇದೆ. ಆ ಪೇಂಟ್ನ ತೊಗೊಂಡೋಗಿ ಸಣ್ಣ ಡಬ್ಬಿಗಳಲ್ಲಿ ತುಂಬ್ತಾನೆ. ಆಯಿತಾ? ತುಂಬಿಬಿಟ್ಟು ಆ ಒಂದೊಂದು ಡಬ್ಬಿನ 24 ರೂಪಾಯಿಗೆ ಮಾರ್ತಾನೆ. ಹಾಗಾದರೆ ಒಟ್ಟು ಎಷ್ಟು ರೂಪಾಯಿ ಆಯಿತು? ಅನಿಲ್ ಹತ್ರ ಎಷ್ಟು ಪೇಂಟ್ ಇತ್ತು? 13/4 ಲೀಟರ್ ಪೇಂಟ್ ಇತ್ತು. ಕರೆಕ್ಟ್? ಈ ಪೇಂಟ್ಗಳನ್ನು ತಗೊಂಡೋಗಿ ಚಿಕ್ಕ ಡಬ್ಬಗಳು ತುಂಬ್ತಾ ಇದ್ದಾನೆ. ಎಷ್ಟೆಷ್ಟದು? 3/8 ಲೀಟರ್, 3/8 ಲೀಟರ್, 3/8 ಲೀಟರ್. ಈ ಥರ ಎಷ್ಟು ಡಬ್ಬಗಳಲ್ಲಿ ತುಂಬೋದು ಮೊದಲು? ಆ ಥರ ತುಂಬಿದ ಮೇಲೆ ಪ್ರತಿ ಡಬ್ಬವನ್ನು ಎಷ್ಟು ರೂಪಾಯಿ ಕೊಡ್ತಾನಂತವನು? 24 ರೂಪಾಯಿ ಒಂದು ಡಬ್ಬ, 24 ರೂಪಾಯಿ ಒಂದು ಡಬ್ಬ, 24 ರೂಪಾಯಿ ಒಂದು ಡಬ್ಬ. ಒಟ್ಟು ಎಷ್ಟು ರೂಪಾಯಿ ಆಗುತ್ತೆ? 192 ರೂಪಾಯಿ ಆಗುತ್ತಾ? 192 ರೂಪಾಯಿ ಆಗುತ್ತಾ? ಓಕೆ. ಹೇಗೆ ಗೊತ್ತಾಗುತ್ತದು? ಅಲ್ರಿ, ಅನಿಲರ ಹತ್ರ ಪೇಂಟ್ ಎಷ್ಟಿದೆ? 13/4 ಲೀಟರ್ ಪೇಂಟ್ ಇದೆ. ಅದನ್ನು ಡಬ್ಬಗಳಲ್ಲಿ ತುಂಬ್ತಾರಂದರೆ ಮೊದಲು ಭಾಗಾಕಾರ ಮಾಡಬೇಕಲ್ಲ. ಎಷ್ಟು ಡಬ್ಬ ಆಗುತ್ತಂತ ಗೊತ್ತಾಗಬೇಕು ತಾನೆ? ಎಷ್ಟು ಡಬ್ಬ ಪೇಂಟ್ ಇದೆ ಅಂತ ಗೊತ್ತಾಗಬೇಕಲ್ವಾ? ಮೊದಲು ಭಾಗಾಕಾರ ಮಾಡಿರಿ. 3/8 ಲೀಟರ್. ಸೊ ಗೊತ್ತಿದೆ, ಮೊದಲ ಭಿನ್ನರಾಶಿ ಇಂಟು ಎರಡನೇ ಭಿನ್ನರಾಶಿ. ಚೆಕ್ ಮಾಡೋಣ. ಲೀಟರ್ ಕ್ಯಾನ್ಸಲ್. 4 1 4, 4 2 8, 13 2 26 ಡಿವೈಡೆಡ್ ಬೈ 3 ಡಬ್ಬ. ಇಷ್ಟು ಡಬ್ಬ ಬರ್ತವ? ಇಷ್ಟು ಡಬ್ಬ ಬರ್ತವೆ ತಾನೆ? ಇಷ್ಟು ಡಬ್ಬಗಳನ್ನು ಏನು ಮಾಡ್ಬೇಕಂತೆ? ಎಷ್ಟು ರೂಪಾಯಿ ಮಾರ್ಬೇಕಂತೆ? ಇದು ಒಂದು ಡಬ್ಬ ಅಲ್ಲ, ಇದು ಡಬ್ಬಗಳ ಸಂಖ್ಯೆ. ಪ್ರತಿ ಡಬ್ಬವನ್ನು 24 ರೂಪಾಯಿಗೆ ಮಾರಿದ್ರೆ ಒಟ್ಟು ದುಡ್ಡು ಎಷ್ಟಾಗುತ್ತೆ? 7 3 3 6 26 6 ಹೌದು, ಕ್ಷಮಿಸಿ, 3 8 24, 3 8 24, 26 8 200. ಆಪ್ಷನ್
26 ಎಂಟ್ಲೆ 208 ಕರೆಕ್ಟ್. ಗುಡ್. ಬಟ್ ಉತ್ತರ ಇದಕ್ಕೆ ಈ ಥರ ಬರ್ತದೆ. ಅರ್ಥವಾಯ್ತೇನಪ್ಪ? ಏನಂತ? ಹಂಗೆ ಸ್ವಲ್ಪ ಅವನು ಇಂಟ್ರೋವರ್ಟ್ ಅದಾನ, ಅಂತರ್ಮುಖಿ ಅದಾನ ಅವನು. ಅಂತರ್ಮುಖಿ, ತನ್ನಷ್ಟಕ್ಕೆ ತಾನೇ ಮಾತಾಡೋದು ಅಥವಾ ಪಕ್ಕದಾಗಿದ್ದವ್ರಿಗೆ ಅಷ್ಟೇ ಮಾತಾಡೋದು, ಹೊರಗೆ ಹೇಳ್ಕೊಳೋದಿಲ್ಲ. ಹೇಳ್ಕೊಂಬಿಟ್ರೆ ನಾಚಿಕೆ ಆಗ್ಬಿಡುತ್ತಲ್ಲ, ಅಯ್ಯಯ್ಯೋ ಅಂತ. ಗುಡ್ ಮಾರ್ನಿಂಗ್. ಇನ್ನೊಂದ್ಸರಿ ಮಾಡೋಣ ನೋಡಿ. ನಮ್ಮ ಅನಿಲ್ ಅವ್ರ ಹತ್ರ 13/4 ಲೀಟರ್ ಪೇಂಟ್ ಇದೆ. ಇಂಚರ ಇಷ್ಟು ಲೀಟ್ರ್ ಪೇಂಟ್ ಇದೆ. ಒನ್ ಬೈ ಟು ಇಷ್ಟು ಲೀಟ್ರ್ ಪೇಂಟ್ ಇದೆ. ಇದನ್ನು ಅವರು ಸಣ್ಣ ಸಣ್ಣ ಡಬ್ಬಗಳಲ್ಲಿ ತುಂಬ್ತಾ ಇದ್ದಾರೆ. 3/8 ಲೀಟರ್ ಡಬ್ಬಗಳಲ್ಲಿ ತುಂಬಬೇಕು. ಮೊದಲು ಎಷ್ಟು ಡಬ್ಬ ಆಗುತ್ತೆ ಅಂತ ಕಂಡುಹಿಡಿಬೇಕು. ಡಬ್ಬಗಳು ತುಂಬ್ತೀರಾ ಅಂದರೆ ಏನು, ಯಾವ ಖಾರ ಮಾಡ್ತೀರಾ? ಭಾಗಕಾರ, ನಮ್ಮ ಪ್ರೀತಿಯ ಉಪ್ಪು ಖಾರ, ರೈಟ್. ನೋಡಿ 13/4 ಮೊದಲ ಭಿನ್ನರಾಶಿ ಹಾಗೆ ಬರಿತೀವಿ. ಭಾಗಕಾರದ ಚಿಹ್ನೆ ಗುಣಕಾರ ಆಗ್ತದೆ. ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗುತ್ತೆ. ಇದೆಲ್ಲ ಗೊತ್ತಿದೆ ನಿಮಗೆ. ಲೀಟರ್ ಕ್ಯಾನ್ಸಲ್. 4 1 4, 4 2 8, 13 2 26. ಕೆಳಗಡೆ 3, 26/3 ಡಬ್ಬಗಳಾಗ್ತವೆ. ಎಷ್ಟು ಡಬ್ಬಗಳು? 26/3 ಡಬ್ಬಗಳು. ಒಂದು ಡಬ್ಬಕ್ಕೆ 24 ರೂಪಾಯಿ ಆದರೆ 26/3 ಡಬ್ಬಗಳಿಗೆ ಎಷ್ಟಾಗುತ್ತೆ? ಈ ಥರ ಗುಣಿಸ್ಬೇಕು ನಾವು. ಅದಕ್ಕೆ ಗುಣಿಸ್ತೀವಿಲ್ರಿ. ಸೊ ಗುಣಿಸಿದ್ರೆ ಏನಾಗ್ತದೆ? 3 1 3, 3 8 24, 26 8 208 ಡಬ್ಬಗಳಾಗ್ತವೆ. ಅಲ್ಲ, 208 ರೂಪಾಯಿ ಆಗುತ್ತೆ. ರೂಪಾಯಿ ಆಗುತ್ತೆ. ಅದು ಆಪ್ಷನಲ್ಲಿ ಇಲ್ಲ, ಅನ್ಫಾರ್ಚುನೇಟ್ಲಿ. ಸೊ ಉತ್ತರ ಅರ್ಥ ಆಯ್ತಾ ಇದು ಹೇಗೆ ಮಾಡೋದು ಅಂತ? ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಸೃಷ್ಟಿ? ಹಾಗೆ ಚಲೇ ನೆಕ್ಸ್ಟ್ ಕ್ವೆಶನ್. ಚಲೋ. ರೇವತಿ 17/5 ಮೀಟರ್ ಬಟ್ಟೆಯನ್ನು ಖರೀದಿಸಿದಳು. ಇದು ನಿಮಗೆ ಇರೋದು. ಅದರಲ್ಲಿ 2/3 ಭಾಗವನ್ನು ತೆಗೆದು ಅದರ 5/8 ಭಾಗವನ್ನು ಸೀರೆ ತಯಾರಿಸಲು ಬಳಸಿದಳು. ಸೀರೆ ತಯಾರಿಸಲು ಎಷ್ಟು ಮೀಟರ್ ಬಟ್ಟೆಯನ್ನು ಬಳಸಿದಳು? ರೇವತಿ ಹತ್ರ 17/5 ಮೀಟರ್ ಬಟ್ಟೆ ಇತ್ತು. ಇದರ 2/3 ಮೀಟರ್ ತಗೊಂಡ್ರು. ಮತ್ತು ಅದರ 5/8 ಮೀಟರ್ ಸೀರೆಯನ್ನು ತಯಾರಿಸಲು ಬಳಸಿದರು. ಸೀರೆ ತಯಾರಿಸಲು ಎಷ್ಟು ಮೀಟರ್ ಬಟ್ಟೆಯನ್ನು ಬಳಸಿದಳು? ರ ರ ರ ರ ರ ಎಷ್ಟಪ್ಪ? 17/12 ಮೀಟರ್. ಅದಕ್ಕೆ ಇನ್ನೊಂದು ರೂಪ. ಥ್ಯಾಂಕ್ ಯು. ಏನಾಗುತ್ತೆ? 5 5 ಕ್ಯಾನ್ಸಲ್. ವೆರಿ ಗುಡ್. 2 1 2 4. ಸೊ 17/12 ಮೀಟರ್ ಅಥವಾ 12 1 12, ಶೇಷ 5. 1 5/12 ಮೀಟರ್. ಒಂದು ಕೊಟ್ಟಿಲ್ಲ ಸರಿ, ಬಟ್ ಗೊತ್ತಿರಬೇಕಷ್ಟೆ. ಗೊತ್ತಿರಲಿ. ಯಾವ ಥರ ಮರಿ? ಅದನ್ನು ಹಾಕೋದೇ ಬೇಡ, ನಾವೇ ಮಾಡ್ತೀವಿ ಅಂತೀರಾ? ಓಕೆ, ಖಂಡಿತ. ಮುಂದಿನ ಪ್ರಶ್ನೆಯಿಂದ ನೀವು ಅದೇ ಥರ ಮಾಡಿವ್ರಂತೆ. ಸರಿ ಮಕ್ಕಳೇ, ಮುಂದಿನ ಪ್ರಶ್ನೆ ಮಕ್ಕಳೇ ಬನ್ನಿ. ಪ್ರಕಾಶ್ 19/6 kg ಕಾಫಿ ಪುಡಿಯನ್ನು 5/12 kg ಪ್ಯಾಕೆಟ್ಗಳಲ್ಲಿ ಪ್ಯಾಕ್ ಮಾಡುತ್ತಾನೆ. ಅಪೂರ್ಣ ಪ್ಯಾಕೆಟ್ ಸೇರಿದಂಗೆ ಅವನಿಗೆ ಎಷ್ಟು ಪ್ಯಾಕೆಟ್ಗಳು ಬೇಕಾಗ್ತವೆ? ಅಪೂರ್ಣ ಪ್ಯಾಕೆಟ್ಗಳನ್ನು ಸೇರಿಸಿ ಒಟ್ಟು ಎಷ್ಟು ಪ್ಯಾಕೆಟ್ಗಳು ಬೇಕಾಗ್ತವೆ? ನೋಡಿರಿ, ಪ್ಯಾಕೆಟ್ಗಳಲ್ಲಿ ತುಂಬೋದು ಅಂದರೆ ಅರ್ಥ ಏನು ಮಕ್ಕಳೇ? ಎಂತಹ ದೊಡ್ಡ ಕಾಫಿ ಪುಡಿ ಇದೆ, ಅದನ್ನು ಸಣ್ಣ ಪ್ಯಾಕೆಟ್ಗಳಲ್ಲಿ ತುಂಬಬೇಕು. ಎಂತಹ ಉಪಕಾರ? ಭಾಗಾಕಾರ. ಥ್ಯಾಂಕ್ ಯು. ಸೊ 19/6 kg ಕಾಫಿ ಪುಡಿ ಇದನ್ನು 5/12 kg ಪ್ಯಾಕೆಟ್ಗಳಲ್ಲಿ ಪ್ಯಾಕ್ ಮಾಡಬೇಕಂತೆ. ಎಷ್ಟು ಪ್ಯಾಕೆಟ್ಗಳಾಗ್ತವೆ ನೋಡಿ. ಮೊದಲ ಭಿನ್ನರಾಶಿ ಹಾಗೆ ಬರಿತೀವಿ. ಭಾಗಾಕಾರ ಚಿಹ್ನೆ ಗುಣಾಕಾರ ಆಗುತ್ತೆ. ಎರಡನೇ ಭಿನ್ನರಾಶಿ ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗುತ್ತೆ. 12/5 kg ಆಗುತ್ತೆ. ಇದು ಕರೆಕ್ಟ್. ಕೆ ಜಿ ಕೆಳಗೆ ಬರುತ್ತೆ. ಮುಂಚೆ ಮೇಲಿತ್ತು ಕೆ ಜಿ ಕೆಳಗೆ ಹೋಗ್ತದೆ. 6 1 6 2 ಮಕ್ಕಳು ಏನಾಗ್ತದೆ? 19 2
ಕೆ ಜಿ ಕ್ಯಾನ್ಸಲ್. ಥ್ಯಾಂಕ್ ಯು ಕುಶಾಲ್. 38 ಡಿವೈಡೆಡ್ ಬೈ 5 ಇಷ್ಟು ಪ್ಯಾಕೆಟ್ ಆಗ್ತವೆ. ಇದೊಂದು ವಿಷಮ ಭಿನ್ನರಾಶಿ. ಇದನ್ನೇನು ಮಾಡ್ಬೋದು ನಾವು? ಮಿಶ್ರ ಮಾಡ್ಬೋದು. 5 6 ಕ್ಷಮಿಸಿ 5 7 35 ಶೇಷ 3 7 3/5 ಪ್ಯಾಕೆಟ್ಗಳು. 7 ಅಪೂರ್ಣ ಪ್ಯಾಕೆಟು ಸೇರಿಸಿ ಎಷ್ಟಾಗ್ತವೆ? 8 ಆಗ್ತವೆ. 7 ಪೂರ್ಣ ಪ್ಯಾಕೆಟ್ಗಳಾಗ್ತವೆ. 7 ಏನಾಗ್ತವೆ? ಪೂರ್ತಿ ಪ್ಯಾಕೆಟ್ ಆಗುತ್ತೆ. ಇನ್ನೊಂದು ಪ್ಯಾಕೆಟ್ ಆಗುತ್ತೆ, ಅದು ಪೂರ್ತಿ ಆಗುತ್ತಾ? ಅದರಲ್ಲಿ 5ನೇ 3 ಭಾಗ ಅಷ್ಟೇ ತುಂಬಿರುತ್ತೆ. ಸೊ ಅದನ್ನು ಸೇರಿಸಿ ಎಷ್ಟಾಗುತ್ತೆ? 8 ಪ್ಯಾಕೆಟ್ ಆಗ್ತವೆ. ಎಷ್ಟಾಗ್ತವೆ? 8 ಪ್ಯಾಕೆಟ್. ಅರ್ಥ ಆಗ್ತಿದೆಯಾ? ಪೂರ್ಣಾಂಕ ತಾನೇ. 7 ಪೂರ್ತಿ ಪ್ಯಾಕೆಟ್ ಸಿಗ್ತವೆ. ಇನ್ನೊಂದು ಪ್ಯಾಕೆಟ್ ಇದೆ, ಅದು ಪೂರ್ತಿ ತುಂಬಿದೆಯಾ? 5 ಭಾಗ ತುಂಬಿದೆಯಾ? ಅದರಲ್ಲಿ 5ರಲ್ಲಿ 3 ಭಾಗ ಅಷ್ಟೇ ತುಂಬಿದೆ. ಸೊ ಒಟ್ಟಾರೆ ಎಷ್ಟು ಪ್ಯಾಕೆಟ್ ಆಗ್ತವೆ? 8 ಪ್ಯಾಕೆಟ್ಗಳಾಗ್ತವೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಇದು ಈಸಿ ಇತ್ತಲ್ವಾ? ನಾರ್ಮಲ್ ಡಿವಿಷನ್. ಭಗವಂತ ಎಲ್ಲರಿಗೂ ಸ್ವಾತಿ ಮಳೆ ಏನು ಬೇಡಮ್ಮ. ಈಗ ಸ್ವಾತಿ ತನ್ನ ವೇತನದ 5/16 ಭಾಗವನ್ನು ಉಳಿತಾಯ ಮಾಡಿದಳು. ಓಕೆ, ಸ್ವಾತಿ ತನ್ನ ವೇತನದ 16ನೇ 5 ಭಾಗ ಏನು ಮಾಡ್ತಾಳೆ? ಉಳಿತಾಯ ಮಾಡ್ತಾಳೆ. ಹಾಗಾದರೆ ಸ್ವಾತಿಯ ವೇತನ ಎಷ್ಟು ಭಾಗ ಇದೆ? 16 ಭಾಗ. ಉಳಿತಾಯ ಎಷ್ಟು ಭಾಗ ಇದೆ? 5 ಭಾಗ. ಉಳಿತಾಯ ಎಷ್ಟು ಭಾಗ ಇದೆ? 5 ಭಾಗ. ಓಕೆ, ಉಳಿತಾಯ ಮಾಡಿದ ಹಣದ ತೆಜು ಯಾವ ಹಣದ? ಎಲ್ಲಿದೆ ಅದು? ಇದೇ ತಾನೇ ಉಳಿತಾಯ ಮಾಡಿದ ಹಣದ ಈ ಹಣದ 3/5 ಭಾಗವನ್ನು ಸ್ಥಿರ ಠೇವಣಿಯಲ್ಲಿ ಇಟ್ಟಳು. ಫಿಕ್ಸ್ಡ್ ಡೆಪಾಸಿಟ್ ಅಂತ ಕರೀತಾರೆ. ಬ್ಯಾಂಕಲ್ಲೆಲ್ಲ ಯೂಸ್ ಮಾಡ್ತಾರೆ. ಕಟ್ಟಿದ್ರು, ಠೇವಣಿ ಅಂದರೆ ಕಟ್ಟಿದ್ರು ಅಂತ, ಡೆಪಾಸಿಟ್ ಮಾಡಿದ್ರು. ಸ್ಥಿರ ಠೇವಣಿ ಅಂದರೆ ಫಿಕ್ಸ್ಡ್ ಡೆಪಾಸಿಟ್. ನಿಮ್ಮ ಬ್ಯಾಂಕಲ್ಲಿ 2 ಥರ ಇಡ್ಬೋದು ಮಕ್ಕಳೇ ದುಡ್ಡನ್ನು. ಸ್ವಲ್ಪ ಇದನ್ನು ಮಾತಾಡ್ಬಿಡೋಣ. ಒಂದು ದುಡ್ಡನ್ನು ಹಾಕಿರ್ತೀರಿ, ಕಷ್ಟ ಕಾಲಕ್ಕೆ ಏನು ಮಾಡಿಬಿಡ್ತೀರಿ? ಬಿಡಿಸ್ಕೊತೀರಿ. ಮತ್ತೆ ಜಾಸ್ತಿ ದುಡ್ಡು ಆಯ್ತು ಅಂದರೆ ಮತ್ತೆ ಕಟ್ತೀರಿ, ಬಿಡಿಸ್ತೀರಿ, ಕಟ್ತೀರಿ, ಬಿಡಿಸ್ತೀರಿ. ಇದಕ್ಕೆ ಉಳಿತಾಯ ಖಾತೆ ಅಂತ ಕರೀತಾರೆ. ಈ ಅಕೌಂಟಿಗೆ ಏನಂತ ಕರೀತಾರೆ? ಉಳಿತಾಯ ಖಾತೆ. ಕಟ್ಬೋದು, ಎಷ್ಟು ಸರಿನಾರು ಮಾಡ್ಬೋದು. ಆಯಿತಾ? ಇನ್ನೊಂದು ಫಿಕ್ಸ್ಡ್ ಡೆಪಾಸಿಟ್ ಅಂತ ಇರ್ತದೆ. ಆಯಿತಾ? ಅದು ಸ್ಥಿರ ಠೇವಣಿ ಖಾತೆ. ಅದು ಅಲ್ಲಿ ಹೆಂಗಪ್ಪ ಅಂದರೆ ಬ್ಯಾಂಕ್ನವರಿಗೆ ನೀವು ಬರ್ಕೊಟ್ಬಿಡ್ತೀರಿ. ನೋಡಿರಿ, ನಮ್ಮದು ಈ ಸರಿ 1 ಲಕ್ಷ ರೂಪಾಯಿ ಇದೆ. 1 ಲಕ್ಷ ರೂಪಾಯಿ 5 ವರ್ಷ ತನಕ ನಿಮ್ಮ ಬ್ಯಾಂಕ್ನಾಗ ಕಟ್ತೇವೆ, ನಾವು ದುಡ್ಡು ಇಸ್ಕೊಳ್ಳೋದು ವಾಪಸ್. 5 ವರ್ಷ ತನಕ ನಾವು ಅದನ್ನು ಮುಟ್ಟಲ್ಲ ಅಂತ. ಬ್ಯಾಂಕ್ನವರು ಖುಷಿಯಾಗಿ ಹೌದವ, ಭಾಳ ಒಳ್ಳೇದು. ನಿಮಗೇನು ಮಾಡ್ತೀವಿ ಗೊತ್ತಾ? ನೀವು ಈ ಥರ 5 ವರ್ಷದ ತನಕ ನಮಗೆ ಗ್ಯಾರಂಟಿ ಕೊಡ್ತಿರೋದ್ರಿಂದ ಇದಕ್ಕೆ ನಾವು ಸ್ವಲ್ಪ ನಿಮಗೆ ಬಡ್ಡಿ ಜಾಸ್ತಿ ಕೊಡ್ತೀವಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಉಳಿತಾಯ ಖಾತೆಯಲ್ಲಿ 1 ಲಕ್ಷ ರೂಪಾಯಿ ಇಟ್ಟರೆ ಬಡ್ಡಿ ಸ್ವಲ್ಪ ಕಡಿಮೆ ಕೊಡ್ತಾರೆ. ಯಾಕಂದರೆ ಗ್ಯಾರಂಟಿ ಇಲ್ಲಲ್ಲ, ನೀವು ಯಾವಾಗ ಬೇಕಾದ್ರೂ ಬಿಡಿಸ್ಬೋದು ಅದನ್ನು. ಬ್ಯಾಂಕ್ ಅವ್ರ ಹತ್ರ ಯಾವಾಗಲೂ ಇರೋದಿಲ್ಲ ಅದು. ನೀವು ಯಾವಾಗ ಬೇಕಾದ್ರೂ ಬಂದು ಕೇಳ್ಬೋದು ಅದು ನಾವು ಬ್ಯಾಂಕ್ನವ್ರನ್ನ. ಸ್ಥಿರ ಖಾತೆಯಲ್ಲಿ ಫಿಕ್ಸ್ಡ್ ಡೆಪಾಸಿಟಲ್ಲಿ ಏನಾಗ್ತದೆ? ಅಲ್ಲಿ 1 ಲಕ್ಷ ರೂಪಾಯಿ ನೀವು 5 ವರ್ಷ ತನಕ ಇಟ್ಟರೆ ಬ್ಯಾಂಕ್ನವರು ಹೆಂಗೆ ಬೇಕಾದ್ರೆ ಬಳಸ್ಕೊಬೋದು 5 ವರ್ಷದ ತನಕ. ಅದನ್ನು ಯಾವುದರ ರೂಪದಲ್ಲಿ ಬಳಸಿ ಅದರಿಂದ ಹೆಚ್ಚು ಲಾಭ ಪಡಿಬೋದು ಬ್ಯಾಂಕ್ನವರು. ಅದಕ್ಕೆ ಏನು ಮಾಡ್ತಾರೆ? ನಿಮಗೆ ಹೆಚ್ಚು ಬಡ್ಡಿ ಕೊಡ್ತಾರೆ ನಿಮಗೆ ಅದಕ್ಕೆ. ಆಯಿತಾ? ಭಾಳ ಜನ ಇಡ್ತಾರೆ ಆ ಥರ, ಫಿಕ್ಸ್ಡ್ ಡೆಪಾಸಿಟ್ನೂ ಇಡ್ತಾರೆ. ದುಡ್ಡು ಭಾಳ ಇರ್ತದಲ್ಲ, ಏನು ಮಾಡೋದು, ಒಂದು 5 ವರ್ಷ ಇಟ್ಬಿಡೋಣ, ಆಮೇಲೆ ಬಡ್ಡಿ ಜಾಸ್ತಿ ಬರ್ತದೆ ಬ್ಯಾಂಕಿಂದ ಅಂತ ಇಡ್ತಾರೆ. ಅಕಸ್ಮಾತ್ 5 ವರ್ಷದೊಳಗಡೆ ಏನಾದ್ರು ಬಿಡಿಸ್ಬಿಟ್ರೆ ಅದನ್ನು ಬ್ಯಾಂಕ್ನವರು ತೊಂದರೆ ಇಲ್ಲ, ತೊಗೊಂಡೋಗ್ರಿ, ಬಡ್ಡಿ ಕೊಡಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಕೊಡಲ್ಲ. ನಿಮ್ದು ಏನಿದೆ ದುಡ್ಡು 1 ಲಕ್ಷ ಇದೆಯಲ್ವಾ ನಿಮ್ಮದು ದುಡ್ಡು, 1 ಲಕ್ಷ ತೊಗೊಂಬಿಡ್ರಿ, ಆದರೆ ಬಡ್ಡಿ ಗಿಡ್ಡಿ ಏನು ಕೇಳಬೇಡಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಸೊ ಇದು ಫಿಕ್ಸ್ಡ್ ಡೆಪಾಸಿಟ್. ಸೊ ಸ್ವಾತಿಗೆ ಬಂದ ಸಂಬಳದಲ್ಲಿ 16ನೇ 5 ಭಾಗ ಉಳಿತಾಯ ಮಾಡ್ತಾಳೆ. ಉಳಿತಾಯ ಮಾಡಿದ ಹಣದ 5ನೇ 3 ಭಾಗವನ್ನು ಬ್ಯಾಂಕಲ್ಲಿ ಇಡ್ತಾಳೆ, ಫಿಕ್ಸ್ಡ್ ಡೆಪಾಸಿಟಲ್ಲಿ. ಸ್ಥಿರ ಠೇವಣಿಲಿ ಇಟ್ಟ ಹಣದ ಎಷ್ಟಿಟ್ಟಿರ್ತದೆ ಹಣ ಇದೆ ತಾನೇ? ಈ ಹಣದ 2/3 ಭಾಗವು ಪ್ರೀಮಿಯಂ ಬಾಂಡ್ಗಳಿಗೆ ಹೂಡಿಕೆ ಮಾಡ್ತಾಳೆ. ಈ ಹಣದ ಇದರ 2/3 ಭಾಗವು ಪ್ರೀಮಿಯಂ ಬಾಂಡ್ಗಳು ಅಂತ ಇರ್ತವೆ. ಅದು ಮತ್ತು ಇನ್ನೊಂದು ಯಾವುದೋ ಠೇವಣಿ ಥರನೇ ಇರ್ತದೆ, ಅದರಲ್ಲೂ ಸಹ ಹೂಡಿಕೆ ಮಾಡ್ತಾಳೆ. ಅವಳು ಬಾಂಡ್ಗಳಿಗೆ ತನ್ನ ವೇತನದ ಎಷ್ಟು ಭಾಗವನ್ನು ಹೂಡಿಕೆ ಮಾಡಿದಳು? ಈ ಲೆಕ್ಕ ಮಾಡಿದ್ರೆ ಬರುತ್ತಲ್ವಾ? ಈ ಲೆಕ್ಕ ಮಾಡಿದ್ರೆ ಬರುತ್ತಲ್ಲಪ್ಪ. ಚಲೋ, 5/16 ಇಂಟು 3/5 ಇಂಟು 2/3, 5 ಕ್ಯಾನ್ಸಲ್, 3 ಕ್ಯಾನ್ಸಲ್, 2 ಒಂದಲೇ ಏನಾಗ್ತದೆ? 1/8. ಮಕ್ಕಳೇ, ಯಾವ ಜಾಗದಲ್ಲಿ ಗುಣಾಕಾರ ಮಾಡಬೇಕು,
ಯಾವ್ಯಾವ ಜಾಗದಲ್ಲಿ ಭಾಗಾಕಾರ ಮಾಡಬೇಕು ಅದು ರಾಮ್ ಪ್ರಿಯಾಂಶು ಥರ ಬಹಳ ಚೆನ್ನಾಗಿ ಗೊತ್ತಿರಬೇಕು. ಓ ಥ್ಯಾಂಕ್ಸ್ ಅಪ್ಪ. ಮುಂದಿನ ಪ್ರಶ್ನೆ ಮಕ್ಕಳೇ. ಚಲೋ ಜಿ. ಬಸವರಾಜ್ 23/8 ಮೀಟರ್ ಏನು ಹಗ್ಗರಿದು ಹಗ್ಗವನ್ನು 3/16 ಮೀಟರ್ ಉದ್ದದ ತುಂಡುಗಳಾಗಿ ಕತ್ತರಿಸಿದನು. ಇದನ್ನು ತುಂಡುಗಳಾಗಿ ಕತ್ತರಿಸಿದನು. ಏನು ಮಾಡಿದ್ದಾನೆ? ಭಾಗ ಮಾಡಿದ್ದಾನೆ. ಅಂದರೆ ಭಾಗಾಕಾರ ಮಾಡಬೇಕು, ರೈಟ್? ಸೊ ಅವನ ಬಳಿ ಎಷ್ಟು ಪೂರ್ಣ ತುಂಡುಗಳಾಗ್ತವೆ? ಪೂರ್ತಿ ಉದ್ದುದ್ದನ ತುಂಡುಗಳು ಎಷ್ಟು ಬರ್ತವೆ? ಅರ್ಥ ಆಗಲಿಲ್ಲ ನಿಮಗೆ? ಸೊ ಓಕೆ, ನನ್ನ ಹತ್ರ 10 ಮೀಟ್ರ್ ಉದ್ದ ಇದೆ. ಇಲ್ಲ ಈ ಲೆಕ್ಕ ಮಾಡಿರಿ, 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 ಬಾಲದ ಕೋತಿಗಳೇ ಈ ಲೆಕ್ಕ ಮಾಡಿ. ಅವ್ರು ಹೊಂಟು ಬಿಟ್ಟಿದ್ದಾರೆ ಅದಕ್ಕೆ. ನಾನು ಈ ಲೆಕ್ಕ ಮಾಡಿರಿ ಅಂತ 10 ಸರಿ ಹೇಳಿದೆ. ಅವ್ರು ಆ ಲೆಕ್ಕಕ್ಕೆ ಹಳೆ ಲೆಕ್ಕಕ್ಕೆ ಉತ್ತರ ಹೇಳ್ತಿದ್ದಾರೆ ಚಂದನ್ ಅವರು. ಹೌದಾ ಚಂದನ್? 10 ಮೀಟ್ರ್ ಜಾಗ ನನ್ನ ಹತ್ರ ಒಂದು ಉದ್ದೊಂದು ಹಗ್ಗ ಇದೆ. ನಾನು ಅದನ್ನು 3 ಮೀಟ್ರ್ ತುಂಡು ಮಾಡಬೇಕು. ಪೂರ್ಣ ತುಂಡುಗಳು ಎಷ್ಟು ಸಿಗ್ತಾವೆ? ಹಾಂ, 4 ತುಂಡಲ್ವ ಸಿಗೋದು? ನಾನು ಇದನ್ನು ಎಷ್ಟು ತುಂಡು ಮಾಡಬೇಕು? 3 ತುಂಡು ಮಾಡ್ಬೇಕಂದ್ರೆ 3ರಿಂದ ಭಾಗಾಕಾರ ಮಾಡ್ತೀನಿ. 3 × 9 ಶೇಷ 1. ಅಂದ್ರೆ 3 ತುಂಡು ಸಿಗ್ತಾವೆ ನನಗೆ. 3 ಮೀಟ್ರ್ ಅವು, ಕರೆಕ್ಟಾ? 3 ಮೀಟರ್ದು 3 ಮೀಟರ್ದು ಏನು ಸಿಗುತ್ತೆ? 3 ತುಂಡು ಸಿಗುತ್ತೆ. ಇನ್ನೂ ಹೆಚ್ಚಿಗೆ ಎಷ್ಟು ಉಳಿತದೆ? 1. ಇದನ್ನು ಭಿನ್ನರಾಶಿ ರೂಪದಲ್ಲಿ ಬರೆದ್ರೆ ಏನಂತ ಬರೀತೀರಾ? 3 1/3. ಹೌದಾ? ಪೂರ್ಣ ತುಂಡುಗಳು ಎಷ್ಟು ಸಿಗ್ತವೆ? 3. ಇನ್ನೊಂದು ಅಪೂರ್ಣ ತುಂಡು, ಸಣ್ಣ ತುಂಡು ಎಷ್ಟು ಸಿಗುತ್ತೆ? 1/3. ಒಟ್ಟು 4 ತುಂಡು ಸಿಗ್ತವೆ. ಪೂರ್ಣ ಇರೋದೆಷ್ಟು? 3. ಅದೇ ರೀತಿ ಮಕ್ಕಳೇ, ಅದೇ ರೀತಿ ನಮ್ಮ ಬಸವರಾಜರು ಇದ್ದಾರೆ. ಬಸವರಾಜರ ಹತ್ರ 23/8 ಮೀಟರ್ ಹಗ್ಗ ಇದೆ. ಅದನ್ನು 3/16 ಮೀಟರ್ ಉದ್ದದ ತುಂಡುಗಳಾಗಿ ಮಾಡ್ತಾ ಇದ್ದಾರೆ. ಹಾಗಾದರೆ ಪೂರ್ಣ ತುಂಡುಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಆಯ್ತಾಯ್ತಾ? ಎಷ್ಟಾಗ್ತದೆ ಮಕ್ಕಳು ನೋಡಿ. ಮೊದಲು ಭಿನ್ನರಾಶಿ ಗೊತ್ತಿದೆ ಅಲ್ವಾ? ಅದನ್ನು ಹಾಗೆ ಬರೀತೀರಿ. ಮೀಟರ್ಗೆ ಮೀಟರ್, ಭಾಗಾಕಾರ ಚಿಹ್ನೆ ಗುಣಾಕಾರ ಚಿಹ್ನೆ ಆಗ್ತದೆ. ವೆಂಕಟೇಶ್ ಪಾಟೀಲ್, ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗ್ತದೆ. ಮೀಟರ್ ಕೆಳಗೆ ಬರ್ತದೆ, ಮೇಲಿದ್ದು ಸಹ ಮೀಟರ್ ಕ್ಯಾನ್ಸಲ್. 8 1 8 2 ಮಕ್ಕಳು ಎಷ್ಟಾಗ್ತದೆ? 23 2 46 /3. 15 3 45 ಶೇಷ 1. 15 1/3 ಭಾಗ ಆಗುತ್ತೆ. ಪೂರ್ಣ ಭಾಗಗಳು ಎಷ್ಟಿದಾವೆ ಮಕ್ಕಳೇ? ಪೂರ್ಣ ಭಾಗಗಳು ಎಷ್ಟಿದ್ದಾವೆ? 15 ಇದ್ದಾವೆ. ಅರ್ಥ ಆಯ್ತರ? ಈ ಥರ ಪ್ರಶ್ನೆಗಳು ಕೇಳಿದ್ರೆ ಹೇಗೆ ಮಾಡ್ಬೋದು ಅಂತ. ಆಲ್ ಗುಡ್. ಈ ಥರ ಬಂದಿರೋದು ಭಾಳ ಕಡಿಮೆ ಭಗವಂತ, ಈ ಥರ ಬಂದಿರೋದು ಭಾಳ ಕಡಿಮೆ. ಬಂದರೂ ಬರ್ಬೋದು, ಗೊತ್ತಿಲ್ಲ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಭಗವಂತ? ಥ್ಯಾಂಕ್ ಯು ಭಗವಂತ. ಓಕೆ ಗುರುಸ್ವಾಮಿ, ಗುಡ್ ಮಾರ್ನಿಂಗ್. ಗುಡ್ ಈವ್ನಿಂಗ್. ಓಕೆ, ಥ್ಯಾಂಕ್ ಯು. ಓಕೆ ಪ್ರತೀಕ್, ಇಲ್ಲಿ ಸರಿಯಾಗಿ ಕೂತ್ಕೊಳ್ಳಿ. ಗೀತಾ ತನ್ನ ತೋಟದ 11/20 ಭಾಗದಲ್ಲಿ ಹೂವುಗಳನ್ನು ಬೆಳೆಸಿದಳು. ಹೂವುಗಳ ಭಾಗದ ಯಾವ ಭಾಗದ? ಹೂಗಳ ಭಾಗ ಎಷ್ಟಿದೆ? 11/20. ಈ ಭಾಗದ ಇದರ 8/11 ಭಾಗದಲ್ಲಿ ಗುಲಾಬಿಗಳನ್ನು ಬೆಳೆಸಿದಳು. ಗುಲಾಬಿಗಳ ಭಾಗದ ಯಾವ ಭಾಗದ? ಗುಲಾಬಿಗಳ ಭಾಗದ ಇದೇ ಗುಲಾಬಿಗಳ ಭಾಗ. ಒಟ್ಟು ಇದರ 5/8 ಭಾಗ ಕೆಂಪು ಗುಲಾಬಿಗಳಾಗಿದ್ದವು. ಒಟ್ಟು ತೋಟದ ಎಷ್ಟು ಭಾಗದಲ್ಲಿ ಕೆಂಪು ಗುಲಾಬಿಗಳಿದ್ದವು? 1/4. ರಿಯಲಿ? ಚೆಕ್ ಮಾಡೋಣ. 11/20 ಇಂಟು 8/11 5/8 8 ಕ್ಯಾನ್ಸಲ್. 11 ಕ್ಯಾನ್ಸಲ್. 5 1 5 4 1 ಆಪ್ಷನ್ ಬಿನೂ ಬರ್ಬೋದಾ? ಕ್ಯಾನಿಸ್ಟರ್ ಬಗ್ಗೆ ತಂದಿಲ್ಲ, ಹಾಗಾಗಿ ನಾವು ಅದನ್ನು ಮುಟ್ಟಲ್ಲ. ಥ್ಯಾಂಕ್ ಯು. ಶ್ರೀನಿವಾಸ್, ಮೈ ನೇಮ್ ಇಸ್ ಶ್ರೀವತ್ಸ. It is Srinivasa. No, that's a wrong way of pronouncing my name. My name is Srivatsa. Don't corrupt my name. ಶ್ರೀನಿವಾಸ್ 31/10 ಲೀಟರ್ ಹಾಲನ್ನು 3/20 ಲೀಟರ್ ಸಾಮರ್ಥ್ಯದ ಕಪ್ಪುಗಳಲ್ಲಿ ತುಂಬುತ್ತಾನೆ.
ಕಪ್ಪುಗಳಲ್ಲಿ ತುಂಬುತ್ತಾನೆ. ಅಲ್ಲ, ನಾನು ಟೀ ಕೊಡ್ತಾ ಇಲ್ಲ ಯಾರಿಗೂ. ಓಕೆ, ಸೊ ಕಪ್ಪುಗಳಲ್ಲಿ ತುಂಬುತ್ತಾನೆ. ಸೊ ಋತ್ವಿಕ್ ರಾಯ್ ವಿನಾಯಕ್, ಪೂರ್ಣವಾಗಿ ತುಂಬಿದ ಕಪ್ಪುಗಳ ಸಂಖ್ಯೆ ಎಷ್ಟು? 20 ಬಂತ ನೋಡಿ. ಇಲ್ಲಿ ಶ್ರೀನಿವಾಸ 31/10 ಲೀಟರ್ ಹಾಲನ್ನು ಎಷ್ಟರಲ್ಲಿ 3/20 ಲೀಟರ್ ಕಪ್ಪುಗಳಲ್ಲಿ ತುಂಬುತ್ತಿದ್ದಾನೆ. ಭಾಗಾಕಾರ ಮಾಡಬೇಕಲ್ವಾ ಶ್ರೀನಿವಾಸ್ ಅವರು. ಓಕೆ, ಸೊ 31/10 ಲೀಟರ್ ಭಾಗಾಕಾರ ಇದ್ದದ್ದು ಗುಣಾಕಾರ. ಹೇಮಲತಾ, ಅಂಶ ಛೇದಕ್ಕೆ ಹೋಗ್ತದೆ, ಛೇದ ಅಂಶಕ್ಕೆ ಹೋಗ್ತದೆ. 20/3 ಲೀಟರ್. ರೈಟ್, ಲೀಟರ್ ಕ್ಯಾನ್ಸಲ್, 0 ಕ್ಯಾನ್ಸಲ್. ಓಕೆ, 31 62 ಡಿವೈಡೆಡ್ ಬೈ 3. 3 20 60 ಶೇಷ 2 20. 2/3 ಕಪ್ಪುಗಳಲ್ಲಿ ತುಂಬುತ್ತಾರೆ. ಪೂರ್ಣವಾಗಿ ತುಂಬಿದ ಕಪ್ಪುಗಳ ಸಂಖ್ಯೆ ಎಷ್ಟು? ಪೂರ್ಣವಾಗಿ ತುಂಬಿದ ಕಪ್ಪುಗಳ ಸಂಖ್ಯೆ ಎಷ್ಟು? 20 ಸರಿಯಾದ ಉತ್ತರ. ಮಕ್ಕಳೇ, ಅಕಸ್ಮಾತ್ ನಾವು ಈ ಹಾಲನ್ನು ಕಪ್ಪುಗಳಲ್ಲಿ ತುಂಬಿ ಕೊಡಲೇಬೇಕು ಇನ್ನೊಬ್ರಿಗೆ ಅಂದರೆ ಎಷ್ಟು ಕಪ್ಪು ಬೇಕಾಗ್ತಾವೆ? ನಮ್ಮ ಹತ್ರ ಎಷ್ಟು ಕಪ್ ಆಗ್ತಾವ ಅಂತ ಹೇಳ್ಯಾರ? 20 2/3 ಕಪ್ ಹಾಕವ ಅಂತ ಹೇಳ್ಯಾರ. ಅಷ್ಟು ಕಪ್ಪುಗಳಂದರೆ ಅಷ್ಟು ಕಪ್ಪಲ್ಲಿ ನಾವು ಹಾಲು ತುಂಬಿಸಿ ಕೊಡಬೇಕು ಅಂದರೆ ಎಷ್ಟು ಕಪ್ ಹಾಕವು? ಇನ್ನೊಂದ್ಸರಿ ಹೇಳ್ತೀನಿ. ಶ್ರೀನಿವಾಸ್ ಹತ್ರ 31/10 ಲೀಟ್ರ್ ಹಾಲಿತ್ತು, ಅದನ್ನು 3/20 ಲೀಟ್ರ್ ಕಪ್ಪುಗಳಲ್ಲಿ ತುಂಬ್ತದಾನ. ನಿಜವಾಗ್ಲೂ ತುಂಬಿ ಕೊಡೋದೇ ಆದರೆ ಎಷ್ಟು ಕಪ್ಪು ಬೇಕಾಕವು? 21 ತುಂಬಿದ್ದಾವೆ. ಇನ್ನೂ ಸ್ವಲ್ಪ ಉಳಿದಿದೆಯಲ್ಲ ಹಾಲು 2/3 ಲೀಟ್ರು. ಅದಕ್ಕೆ ಇನ್ನೊಂದು ಕಪ್ ಬೇಕೇ. ಅದನ್ನು ಸೀದಾ ಬಾಯಲ್ಲಿ ಹಾಕ್ಬಿಡ್ತೀರಾ? ಎಂತ ಅದನ್ನೊಂದು ಕಪ್ಪಲ್ಲಿ ಕೊಡಲೇಬೇಕಾ? ಅಯ್ಯೋ, ಬಿಸಿದು ಹಾಕ್ಬಿಟ್ರೆ ಮುಗೀತಲ್ಲ ಕತೆ. ನಿಮ್ಮ ಮನೆಯಲ್ಲೆಲ್ಲ ಯಾರು ಗೆಸ್ಟ್ ಬಂದರೆ ಬಿಸಿದು ಹಾಕ್ಬಿಡ್ತೀರ ಅದರೊಳಗೆ. ಚಾ ತಂದು ಕೊಟ್ರೆ ಆನ್ರಿ ನೋಡೋಣ ಇನ್ನೊಂದು ಸರಿ ನಿಮ್ಮ ಮನೆಗೆ ಬರೋದಿಲ್ಲ ಅವರು. ಮನೆಗೆ ಬಂದರು ಅಕಸ್ಮಾತಾಗಿ ಚಾ ತರಲ್ಲ ಅಂತಂದರೆ ಅಯ್ಯೋ ಬೇಡಪ್ಪ. ಅದು ಕೊಟ್ಟಿದ್ದಾರೆ. ಆದರೆ ಪ್ರಶ್ನೆಯಲ್ಲಿ ಕೊಟ್ಟಿರೋದೇನು? ಪೂರ್ಣವಾಗಿ ತುಂಬಿದ್ದು. ಪ್ರಶ್ನೆ ಪ್ರಕಾರ 20 ಕರೆಕ್ಟು. ಅಕಸ್ಮಾತ್ ಅಷ್ಟು ಹಾಲನ್ನು ಕೊಡಲೇಬೇಕಂದ್ರೆ 20 ಕಪ್ ಜೊತೆಗೆ ಇದು ಸ್ವಲ್ಪ ಉಳಿತದಲ್ಲ 2/3 ಲೀಟ್ರು. ಅದಕ್ಕೂ ಕಪ್ ಬೇಕಾ? ಅದನ್ನ ಕೈಯಲ್ಲಿ ಹಾಕ್ಬಿಡ್ತೀರಾ? ಮುಂದಿನ ಪ್ರಶ್ನೆ. ಚಾಲು. ಮಂಜುಳಾ 41/12 kg ಗೋಧಿಯನ್ನು ಖರೀದಿಸಿದಳು. ಅದರಲ್ಲಿ 3/4 ಭಾಗ ಯಾವುದರಲ್ಲಿ ಇದರ 3/4 ಭಾಗವನ್ನು ರೊಟ್ಟಿಗಳಿಗೆ ಬಳಸಿದಳು. ಬರೀ ರೊಟ್ಟಿ ಇದ್ರೆ ಚೆನ್ನಾಗಿರಲ್ರಿ. ರೊಟ್ಟಿ ಜೊತೆಗೆ ಹಸಿಮೆಣಸಿನ್ಕಾಯಿ ಚಟ್ನಿ, ಅದ್ರ ಬರೀ ಹಸಿಮೆಣಸಿನ್ಕಾಯಿ ಚಟ್ನಿ ಇದ್ರೆ ಸಾಕಾಗಲ್ರಿ. ಸ್ವಲ್ಪ ಮೊಸರು ಇರಬೇಕು, ತುಪ್ಪ ಇದ್ರೂ ತುಪ್ಪನೂ ಇಟ್ಕೊಂತಾರೆ. ಬರೀ ಅಷ್ಟೇ ಇದ್ರೆ ಸಾಲದ್ರಿ. ಸ್ವಲ್ಪ ಕೆಂಪನಿಂಡಿ. ನಾವು ವೆಜಿಟೇರಿಯನ್ ಡಯಟ್ ಬಗ್ಗೆ ಮಾತಾಡ್ತಾ ಇದ್ದೇವೆ. ಹೇಳಪ್ಪ, ಯಾವುದು? ಓ, ಗೋಧಿಲು ಚಪಾತಿ ಮಾಡ್ತಾರಲ್ವ ಇವ್ರು? ಯಾರೋ ಮಂಜುಳಾ ಅನ್ನೋರಿಗೆ ಅಡುಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಏನೇನೋ ಮಾಡ್ತಾ ಇದ್ದಾರೆ ನೋಡಂಬರ್ರಿ ಏನು ಮಾಡ್ತಾರೆ. ಎನಿವೇಸ್, ರೊಟ್ಟಿ ಚೆನ್ನಾಗಿ ಊಟ ಮಾಡಿರಿ. ಸೊ ಅವ್ರ ಎದುರಿಗೆ ಹೋಗಿ ಹೇಳ್ರಿ, ಅವ್ರು ಹೇಳ್ತಾರೆ ಏನು ಅಂತ. ಸೊ ಕೇಳಿ ಪ್ರಶ್ನೆ. ಹಲೋ ಸಾತ್ವಿಕ ಮಾತಾಡಬೇಡಮ್ಮ. ನೋಡಮ್ಮ, ಮಂಜುಳಾ ಇಷ್ಟು kg ಗೋಧಿ ಅಂತಾರೆ. ಅದರಲ್ಲಿ 3/4 ಭಾಗ ರೊಟ್ಟಿಗಳಿಗೆ ಬಳಸ್ತಾರೆ. ರೊಟ್ಟಿಗಳಿಗೆ ಬಳಸಿದ ಗೋಧಿಯ ಅಂದರೆ ಇದೆ ತಾನೆ, ರೊಟ್ಟಿಗಳಿಗೆ ಬಳಸಿದ ಗೋಧಿಯ ಇದರ 5/6 ಭಾಗವನ್ನು ಮೊದಲ ವಾರದಲ್ಲಿ ಬಳಸಿದಳು. ಮೊದಲ ವಾರದಲ್ಲಿ ಎಷ್ಟು kg ಗೋಧಿಯನ್ನು ಬಳಸಿದಳು? ಈ ಲೆಕ್ಕ ಮಾಡಿದರೆ ಗೊತ್ತಾಗ್ತದೆ. ರೈಟ್. ಸೊ 41/12 kg. ಹರ್ಷ, ರ ಅಂದರೆ ಗುಣಾಕಾರ, 3/4. ರ ಅಂದರೆ ಅದು ಸಹ ಗುಣಾಕಾರ. ರೈಟ್. 3 3 4 ಅಷ್ಟೇ ಮಕ್ಕಳೇ. 41 5 205.
4 4 16, 16 6 96, 96 2 96 2. ಓ ತಂದಿಲ್ವಾ? ಓಕೆ, ಇನ್ನೂ ಉಳಿತಲ್ವ ನಮಗೆ, ಟೈಮ್ ಉಳಿತೀನು. ಅವ್ರು ಕನಿಷ್ಠ ರೂಪಕ್ಕೆ ತಂದಿಲ್ಲ ಅಂದರೆ ನಮಗಿನ್ನೂ ಅನುಕೂಲನೇ ಆಯ್ತದು. ಆಪ್ಷನ್ ಎ ಅಷ್ಟೇ, ನಿಮ್ಮ ಅದೃಷ್ಟ. ಕನಿಷ್ಠ ರೂಪಕ್ಕೆ ತಂದಿಲ್ಲ ಅವರು, ನಿಮಗೆ ಕಷ್ಟಪಡೋ ಅವಶ್ಯಕತೆನೇ ಇಲ್ಲ. ಇಷ್ಟು ಲೆಕ್ಕ ಮಾಡಿಬಿಟ್ರೆ ಸಾಕು. ಆಲ್ ರೈಟ್. ನಾಗರಾಜ್ 37. ನಾಗರಾಜ್ ಅವ್ರ ಹೆಸರು ನಾಗರಾಜ್. ನಾಗರಾಜ್ 37/15 ಮೀಟರ್ ತಂತಿಯನ್ನು 4/15 ಮೀಟರ್ ಉದ್ದದ ತುಂಡುಗಳಾಗಿ ಎಂತಾಕಾರ ಕತ್ತರಿಸಿದ ತುಂಡುಗಳಲ್ಲಿ ಯಾವ ತುಂಡುಗಳಲ್ಲಿ ಅದು ಹೆಂಗೆ ಬರುತ್ತೆ? 35/15 ಮೀಟರ್ ಇತ್ತು, ಅದನ್ನು ಕತ್ತರಿಸ್ಬೇಕು ಅಂದರೆ 4/15 ಇದೆ ತಾನೇ ಕತ್ತರಿಸಿದ ತುಂಡುಗಳು. ಈ ತುಂಡುಗಳಲ್ಲಿ ಅವನು ಎಷ್ಟು ತುಂಡುಗಳನ್ನು ಒಂದು ನಿಮಿಷ, ಈ ತುಂಡುಗಳಲ್ಲಿ ಇದರ 2/3 ಭಾಗವನ್ನು ಮಾರಾಟ ಮಾಡ್ತಾನೆ. ಇದರ 2/3 ಭಾಗ ಮಾರಾಟ ಮಾಡ್ತಾನೆ. ಮಕ್ಕಳೇ, ಭಾಗಕಾರನೂ ಇದೆ, ಅರ್ಥ ಆಯ್ತಾ? ಸೊ 37/15 ಮೀಟ್ರು ಉದ್ದದ ತಂತಿ ಇತ್ತು, ಅದನ್ನು 4/15 ಮೀಟರ್ ಉದ್ದದ ತಂತಿಗಳಾಗಿ ಕತ್ತರಿಸ್ತಾ ಇದ್ದಾನೆ. ಭಾಗಕಾರ ಮಾಡಬೇಕು. ಈ ಕತ್ತರಿಸಿದ ತುಂಡುಗಳನ್ನು ಅದರ 3/2 ಭಾಗವನ್ನು ಏನು ಮಾಡ್ತಾನೆ? ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾನೆ. ಲೇಖನ. ಓಕೆ, ಸೊ ಮಾರಾಟ ಮಾಡಿದ ಹಾಗಾದರೆ ಅವನು ಎಷ್ಟು ತುಂಡುಗಳನ್ನು ಮಾರಾಟ ಮಾಡಿದನು? ಪೂರ್ಣ ತುಂಡುಗಳನ್ನು ಮಾತ್ರ ಮಾರಾಟ ಮಾಡ್ಬೋದು. ಅಯ್ಯೋ ಮಾರಾಯರೇ, ಪೂರ್ಣ ತುಂಡುಗಳನ್ನು ಮಾತ್ರ ಮಾರಾಟ ಮಾಡಬಹುದು. ನೋಡಿ, ಚೆಕ್ ಮಾಡಿ ಏನಾಗ್ತದೆ. 37/15 ಮೀಟರ್ ಭಾಗಕಾರ ಇದ್ದದ್ದೇನಾಗುತ್ತೆ? ಗುಣಾಕಾರ. 4/15 ಇದ್ದದ್ದು 15/4 ಮೀಟರ್. ರ ಅನ್ನೋದು ಗುಣಾಕಾರ. 2/3. 15 ಕ್ಯಾನ್ಸಲ್. 2 2 ಏನಾಗುತ್ತೆ? 37 ಮೀಟರ್ ಕ್ಯಾನ್ಸಲ್. ಬೈ 2 3 6. 6 36, ಶೇಷ 1. ಸೊ 6/1/6 ತುಂಡುಗಳಾಗ್ತವೆ. ಕರೆಕ್ಟ್, ಮಾರಾಟ ಮಾಡಿದ್ದು. ಅದರಲ್ಲಿ ಪೂರ್ಣ ತುಂಡುಗಳನ್ನು ಅಷ್ಟೇ ಮಾರ್ಬೋದು. ಎಷ್ಟಾಗುತ್ತದು? ಪೂರ್ಣ ತುಂಡುಗಳಂದರೆ ಪೂರ್ಣಾಂಕ ಅಷ್ಟೇ. ಕೇಳಿದರೆ ಮಾಡೋಣ ಖಂಡಿತ. ಎಸ್. ಮುಂದಿನ ಪ್ರಶ್ನೆ. ಉಷಾ ತನ್ನ ಹಣದ 7/18 ಭಾಗವನ್ನು ಆಭರಣಗಳಿಗೆ ಖರ್ಚು ಮಾಡಿದಳು. ಏನೇನೋ ಇದಾವು. ಓಕೆ, ಸೊ 7/18 ಭಾಗವನ್ನು ಆಭರಣಗಳಿಗೆ ಖರ್ಚು ಮಾಡಿದಳು. ಹಾಕಂತೀರಾ? ಸರಿ. ಉಳಿದ ಕೇಳಿ. ಹಲೋ, ಈ ಪ್ರಶ್ನೆಗೆ ಯಾರು ಉತ್ತರ ಹೇಳ್ತೀರ ಅಂತ ನೋಡ್ಬೇಕು ನಾನು. ಉಳಿದ ಹಣದ 4/11 ಭಾಗವನ್ನು ಬಟ್ಟೆಗಳಿಗೆ ಮತ್ತು ಇನ್ನೂ ಉಳಿದ ಹಣದ 3/7 ಭಾಗವನ್ನು ಪುಸ್ತಕಗಳಿಗೆ ಖರ್ಚು ಮಾಡಿದಳು. ಅವಳು ಪುಸ್ತಕಗಳಿಗೆ ತನ್ನ ಒಟ್ಟು ಹಣದ ಎಷ್ಟು ಭಾಗವನ್ನು ಖರ್ಚು ಮಾಡಿದಳು? ಡೈರಿ ಮಿಲ್ಕ್. ಲೆಟ್ ಅಸ್ ಸಿ. 2/21. ಆಹಾ 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 ಲಲ್ಲ 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 ಲ. ಮೋಹನ್, ಯಾರಿಗೂ ತೋರಿಸ್ಬೇಡಪ್ಪ, ತೋರಿಸ್ಬೇಡ, ಹೇಳ್ಕೊಡ್ಬಾರ್ದು ಆ ಥರ ಎಲ್ಲ ಬೇರೆಯವರಿಗೆ. ಬನ್ನಿ, ನೀವು ಅಷ್ಟೇ. ನೋ ಸಂಭ್ರಮ್, ಅವರಿಬ್ಬರಿಗೆ ಹೇಳಿದ್ಮೇಲೆ ನಿನಗೂ ಅನ್ವಯ ಆಗ್ತದೆ ತಾನೇ? ಗುಡ್ ಬಾಯ್. 7/18. ವಾವ್, ನಮ್ಮ ಕ್ಲಾಸು ಎಷ್ಟು ವೈವಿಧ್ಯಮಯವಾಗಿದೆ ಅಂದರೆ ನೋಡ್ರಿ, ಒಬ್ಬೊಬ್ರದ್ದು ನನ್ನ ಆನ್ಸರ್ ಫ್ಯಾಂಟಾಸ್ಟಿಕ್. ವೆರಿ ಗುಡ್. ಹನ್ನೊಂದು ಬೈ 24. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. 11/24. 6/4. ಕನಿಷ್ಠ ಮಾಡಮ್ಮ. 3/2 ಆಗುತ್ತದು. ಕನಿಷ್ಠ ಮಾಡಿದ್ರೆ 3/2 ಆಗುತ್ತೆ. ಅಥವಾ
1/2 ಆಗುತ್ತೆ. ಸರಿ ಹೇಳ್ರಪ್ಪ ಮತ್ತೆ 1/6 1/189. ಓಕೆ ನೆಕ್ಸ್ಟ್. ಸುಮ್ಮನೆ ಹೇಳ್ತಿದ್ದೀರಾ ಹೆಂಗ್ರ? 1/27 44/198. ಓಕೆ ಡನ್, ಎನಫ್, ಮುಗೀತು. ಈಗ ಯಾರ್ದು ತಾಣಲ್ಲ ನಾವು. ನಾನು ಮಾಡ್ತೀನಿ ನೋಡ್ರಿ. 22 ಅಂದಂಗಿತ್ತಪ್ಪ. ಓಕೆ ಚೆಕ್ ಮಾಡಿ, ಕೇಳಿ ಇಲ್ಲಿ ನೋಡಿ. ಉಷಾ ತನ್ನ ಹಣದ 7/18 ಭಾಗ ಆಭರಣಗಳಿಗೆ ಖರ್ಚು ಮಾಡ್ತಾ ಇದ್ದಾಳೆ. ಉಳಿದದ್ದು ಎಷ್ಟು ಹಾಕಿದ್ರೆ? ಉಳಿದದ್ದೆಷ್ಟು? ಉಳಿದದ್ದು 11/18. ಇದು ತಾನೇ ಉಳಿದಿತ್ತು. ಈ ಉಳಿದ ಹಣದ 4/11 ಭಾಗ ಬಟ್ಟೆಗಳಿಗೆ ಖರ್ಚು ಮಾಡ್ತಾರೆ. ಇದರ 4/11 ಭಾಗ ಎಷ್ಟಾಗುತ್ತದು? 11 ಕ್ಯಾನ್ಸಲ್. 4 ಅಲ್ಲ 2 2 4 2 9. ಅಂದರೆ 9/2 ಭಾಗ ಬಟ್ಟೆಗಳಿಗೆ ಖರ್ಚು ಮಾಡಿದರೆ, ಈಗ ಈ ಬಟ್ಟೆಗಳಿಗೆ 9/2 ಖರ್ಚು ಮಾಡಿದ್ಮೇಲೆ ಉಳಿಯೋದೆಷ್ಟು? 7/9 ಉಳಿಯೋದು. ಮತ್ತೆ ಬಟ್ಟೆಗಳಿಗೆ 9/2 ಖರ್ಚು ಮಾಡಿದರೆ ಉಳಿಯೋದೆಷ್ಟು ಹಾಗಾದರೆ? 9/2. ಹೌದಾ? ತಪ್ಪು. ಅವ್ರ ಹತ್ರ 11/18 ಇತ್ತು. ಇದರ 11ನೇ 4 ಭಾಗ ಬಟ್ಟೆ ಖರ್ಚು ಮಾಡ್ತಾರೆ. ಹಾಗಾದರೆ 7/11 ತಾನೇ ಉಳಿಯೋದು? 11 ಕ್ಯಾನ್ಸಲ್. ಏನಾಗುತ್ತೆ? 7/18 ಉಳಿಯುತ್ತೆ. ಕರೆಕ್ಟ್ ಹೌದಲ್ರಿ? ಹಲೋ, ಹೌದಲ್ರಿ? ಓಕೆ. ಸೊ 18ರಲ್ಲಿ 7 ಉಳಿತದೆ. ಈಗ ಈ ಉಳಿದ ಹಣದ ಮತ್ತೇನು ಮಾಡ್ತಿದ್ದಾರೆ? 3/7 ಭಾಗವನ್ನು ಪುಸ್ತಕ ಖರ್ಚು ಮಾಡ್ತಾರೆ. ಇದರ 3/7 ಭಾಗ ಪುಸ್ತಕ ಖರ್ಚು ಮಾಡಿದ್ರೆ ಪುಸ್ತಕಗಳಿಗೆ ಖರ್ಚು ಒಟ್ಟು ಹಣದ ಎಷ್ಟು ಭಾಗ ಖರ್ಚು ಮಾಡ್ದಂಗೆ ಆಗ್ತದೆ? 7 3 1 3 6 1/6. ಇದಕ್ಕೆ ಸರಿಯಾದ ಉತ್ತರ 1/6 ಇದೆ ಉತ್ತರ. ಶ್ರೀನಿಧಿ ಸ್ವಾಮಿ, ಯು ಗಾಟ್ ಅ ಚಾಕ್ಲೇಟ್ ಫ್ರಮ್ ಮೈ ಸೈಡ್. ಅರ್ಥ ಆಯ್ತಾ? ಇದು ಅರ್ಥ ಆಯ್ತಾ? ಓಕೆ, ಅಳಿಸ್ಬೋದಾ? ಇನ್ನೊಂದ್ಸರಿ ಮಾಡೋಣ. ಉಷಾ ತನ್ನ ಹಣದ 18ನೇ 7 ಭಾಗ ಆಭರಣಗಳ ಮೇಲೆ ಖರ್ಚು ಮಾಡ್ತಾಳೆ. 18ರಲ್ಲಿ 7 ಖರ್ಚಾದರೆ ಉಳಿಯೋದೆಷ್ಟು? ಉಳಿಯೋದು 11/18. ಈ ಉಳಿದ ಹಣದ ಇದರ 4/11 ಭಾಗ ಬಟ್ಟೆಗಳಿಗೆ ಖರ್ಚು ಮಾಡ್ತಾರೆ. 4/11 ಭಾಗ ಖರ್ಚು ಮಾಡಿದ್ರೆ ಉಳಿಯೋದೆಷ್ಟು ಹಾಗಾದರೆ? 7/11. ಕರೆಕ್ಟಾ? 11 ಕ್ಯಾನ್ಸಲ್. ಉಳಿಯೋದೆಷ್ಟು? 7/18. ಈ ಉಳಿದ ಹಣದ ಇದರ 3/7 ಭಾಗ ಪುಸ್ತಕಗಳಿಗೆ ಖರ್ಚು ಮಾಡ್ತಾರೆ. ಎಷ್ಟು ಖರ್ಚಾಗತ್ತೆ ಹಾಗಾದರೆ? 1/6. ಪುಸ್ತಕಗಳ ಮೇಲೆ ಎಷ್ಟು ಖರ್ಚು ಮಾಡ್ತಾರೆ? 1/6 ಭಾಗ. ಕ್ಲಿಯರ್ ಆಯ್ತಾ? ಇದು ನಂದು ತಪ್ಪಲ್ಲ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಚಲೋ ಜಿ. ಹನುಮಂತ 47/20 ಲೀಟರ್ ಎಣ್ಣೆಯನ್ನು 7/40 ಲೀಟರ್ ಸಾಮರ್ಥ್ಯದ ಬಾಟಲಿಗಳಲ್ಲಿ ತುಂಬುತ್ತಾನೆ. ಏನು ಮಾಡಬೇಕು? ಥ್ಯಾಂಕ್ ಯು. 47/20 ಲೀಟರ್ ಎಣ್ಣೆಯನ್ನು 7/40 ಲೀಟರ್ ಎಣ್ಣೆಯ ಬಾಟಲಿಗಳಲ್ಲಿ ಏನು ಮಾಡ್ತಾನೆ? ತುಂಬುತ್ತಾನೆ. ರೈಟ್. ಎಷ್ಟಾಗ್ತದೆ? ಎಷ್ಟು ಬಾಟ್ಲಿ ಆಗ್ತವೆ ಹಾಗಾದರೆ? ನೋಡೋಣ ಬರ್ರಿ. 47/20 ಭಾಗಾಕಾರ ಇದ್ದದ್ದು, ಗುಣಾಕಾರ, ಅಂಶ ಛೇದಕ್ಕೆ ಛೇದ, ಅಂಶಕ್ಕೆ ಲೀಟರ್ ಕ್ಯಾನ್ಸಲ್, 0 ಕ್ಯಾನ್ಸಲ್, 2 1 2 2 ಕರೆಕ್ಟಾ? 47 2 94/7. ಇಷ್ಟು ಬಾಟಲಿಗಳಲ್ಲಿ ತುಂಬ್ತಾನೆ. ಮುಂದೇನಂತ ಹೇಳ್ತಾರೆ? ಪೂರ್ಣವಾಗಿ ತುಂಬಿದ ಬಾಟಲಿಗಳಲ್ಲಿ ಎಷ್ಟಿದೆ? ಪೂರ್ಣವಾಗಿ ತುಂಬಿದ ಬಾಟಲಿಗಳು 13 7 91 ಶೇಷ 3. ಸೊ ಇದು 13 3/7 ಆಗುತ್ತೆ. ಪೂರ್ಣವಾಗಿ ತುಂಬಿದ ಬಾಟಲಿಗಳಲ್ಲಿ ಅಂದರೆ 13 ಬಾಟಲಿಗಳಲ್ಲಿ. ಹೌದಾ? ಪೂರ್ಣವಾಗಿ ತುಂಬಿದ ಬಾಟಲಿಗಳಲ್ಲಿ 3/4 ಭಾಗವನ್ನು ಮಾರಾಟ ಮಾಡ್ತಾನೆ. ಅಂದರೆ ಇದರ 3/4 ಭಾಗ
ಮಾರಾಟ ಮಾಡ್ತಾನೆ. ಹೋ ಏನಾಗ್ತದೆ ಮಕ್ಕಳೇ? 39/4, 4 9 36, ಶೇಷ 3, 9 3/4. ಪೂರ್ಣವಾಗಿದ್ದಷ್ಟೇ ತಾನೇ ಮಾರಾಟ ಮಾಡೋದು. ಹಾಗಾದರೆ ಎಷ್ಟು ಮಾರಾಟ ಆಗ್ತದೆ? ದೀಕ್ಷಾ, ಉತ್ತರ ಬೇರೆದು ಬಂದಿದೆಯಾ? ಹಾಂ, ಏನು ಬಂದಿದೆ ಹೇಳ್ರಿ. ನನಗೂ ಬೇರೆದು ಬರುತ್ತೆ ಅಂತ ಅನಿಸ್ತಾ ಇದೆ. ಹಾಗಾಗಿ 8 20/21. 8 ಅಂತೂ ಬರೋಕ್ಕೆ ಸಾಧ್ಯನೇ ಇಲ್ಲಮ್ಮ. ಪೂರ್ಣವಾಗಿ ತುಂಬಿದ ಬಾಟಲಿಗಳಷ್ಟು 13. ಅದರ 3/4 ಭಾಗ ಮಾರ್ತಾರೆ. ಎಷ್ಟು ಬರ್ತದೆ? 9 3/4 ಭಾಗ. ಅರ್ಧದ ಬಾಟ್ಲಂತೂ ಮಾರೋಕ್ಕಾಗಲ್ಲ, ಪೂರ್ಣನೇ ಮಾರಬೇಕು. ಅದೆಷ್ಟಿದೆ? 9 ಬರುತ್ತೆ. ಆಪ್ಷನ್ ಸಿ ಕರೆಕ್ಟ್. ಇದೆ. ಓ ರಿಯಲಿ? 38ರಿಂದ. ಓಕೆ. ಶಾಂತಮ್ಮ 53/24 kg ಸಕ್ಕರೆಯನ್ನು 5/24 kg ಚೀಲಗಳಲ್ಲಿ ಪ್ಯಾಕ್ ಮಾಡ್ತಾರೆ. ಏನು ಮಾಡ್ತಾರೆ? ಮಾಡಿಬಿಡ್ರಿ. 53/24 kg ಸಕ್ಕರೆಯನ್ನು ಯಾವುದ್ರಲ್ಲಿ ಪ್ಯಾಕ್ ಮಾಡ್ತಾ ಇದ್ದಾರೆ? 5/24 kg ಪ್ಯಾಕ್ಗಳಲ್ಲಿ ಪ್ಯಾಕ್ ಮಾಡ್ತಾ ಇದ್ದಾರೆ. ರೈಟ್. ಪ್ಯಾಕ್ ಮಾಡಿದ ಚೀಲಗಳಲ್ಲಿ ಯಾವುದರಲ್ಲಿ? ಪ್ಯಾಕ್ ಮಾಡಿದ ಚೀಲಗಳಲ್ಲಿ. ಎಲ್ಲಿದೆ ಅದು? ಇಲ್ಲಿದೆ. ಇದೇ ತಾನೇ ಪ್ಯಾಕ್ ಮಾಡಿರೋದು. 5/24 kg ಪ್ಯಾಕ್ಗಳಲ್ಲಿ ಪ್ಯಾಕ್ ಮಾಡಿದ್ದಾರೆ. ಈ ಪ್ಯಾಕ್ಗಳಲ್ಲಿ ಇದರ 2/5 ಭಾಗವನ್ನು ತನ್ನ ನೆರೆಹೊರೆಯವರಿಗೆ ಕೊಟ್ಟಳು. ಅವಳು ಎಷ್ಟು ಚೀಲಗಳನ್ನು ಕೊಟ್ಟಳು? ಭರತನಾಟ್ಯಂ ಕೊಟ್ಟಳು. ಹಾಂ ನೋಡಿ, ಮೊದಲು ಭಾಗಕರನ ಗುಣಕರನ? ಡಿಮಾಸ್ ನೆನಪಿದೆ? 50. ಎಷ್ಟು ಬಂತಪ್ಪ ಉತ್ತರ? ಇದೆಯಾ? ಫ್ಯಾಂಟಾಸ್ಟಿಕ್. 53/24 kg ಭಾಗಕಾರ ಇದ್ದಿದ್ದು ಗುಣಾಕಾರ. ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗುತ್ತೆ, kg ಕೆಳಗೆ ಬರುತ್ತೆ. ಇಂಟು 2/5. ಚಡಾ, ಎಲ್ಲ ಒಟ್ಟಿಗೆ ಮಾಡ್ಬೋದಲ್ವಾ? ರೈಟ್ ಬಾಲಸಾಯಿ, ಚೆನ್ನಾಗಿ ಕುಂತಿದ್ದೀರ. ಗುಡ್. ಎಂತ ಇದು? 24 ಕ್ಯಾನ್ಸಲ್. kg ಕ್ಯಾನ್ಸಲ್. 53 2 106, 5 5 25, 25 4 100, ಶೇಷ 6. 4 6/25 ಚೀಲಗಳು. ಕೆಳಗೆ ಕ್ಯಾನ್ಸಲ್ ಮಾಡೋ ಹಾಗಿಲ್ಲ ಮರಿ. ಆಯಿತಾ? ವೈಷ್ಣವಿ, ಕಂಗ್ರ್ಯಾಚುಲೇಷನ್ಸ್. ಸೊ 1 ನಿಮಿಷ ಮರೆಯರೆ. ಪೂರ್ಣ ಚೀಲಗಳನ್ನು ಮಾತ್ರ ಎಣಿಸ್ಬೇಕು. ಎಷ್ಟಿದೆ ಪೂರ್ಣ ಚೀಲ? 4. ಅಕಸ್ಮಾತ್ ಇದು ಅಷ್ಟನ್ನು ಕೊಟ್ಟು ಕಳಿಸ್ಬೇಕಂದ್ರೆ ಎಷ್ಟು ಚೀಲ ಬೇಕಿತ್ತು ನಮಗೆ? ಪೂರ್ಣ ಚೀಲ ಅಂದರೆ ಬರೀ 4 ಪೂರ್ತಿ ಚೀಲ. ಎಲ್ಲದೂ ಸೇರಿಸಿ ಕೊಡಬೇಕಂದ್ರೆ ಇನ್ನೊಂದು ಚೀಲ. ಇಷ್ಟಕ್ಕಾದರೂ ಒಂದೊಂದು ಚೀಲ ಬೇಕೇ ಬೇಕಲ್ಲ. ಕನಿಷ್ಠ ಒಂದು ಬ್ಯಾಗ್ಡಿ ಕವರಲ್ಲಾದರೂ ಹಾಕ್ಕೊಡ್ತೀರಲ್ಲ. ರೈಟ್. ಓಕೆ. ತನ್ನ ಜಮೀನಿನ 13/25 ಭಾಗದಲ್ಲಿ ಬೆಳೆ ಬೆಳೆಸಿದನು. 13/25 ಭಾಗ. ಹಾಗಾದರೆ ಅವನ ಜಮೀನು ಎಷ್ಟಿದೆ? ಎಷ್ಟು ಎಕರೆ? ಭಿನ್ನರಾಶಿಗಳು ಪ್ರಮಾಣವನ್ನು ಹೇಳ್ತಾವ? ಅವ್ರೇನಾದರೂ ಮೂಲಮಾನ ಕೊಟ್ಟಿದ್ದಾರಾ? ಎಕರೆ ಏನಾದರೂ ಹತ್ರ ಕೊಟ್ಟಿದ್ದಾರಾ? ಇಲ್ಲ. ಅವನ ಜಾಗ ಎಷ್ಟಾದರೂ ಇರ್ಬೋದು. ಅವನ ಜಾಗವನ್ನು 25 ಭಾಗ ಮಾಡಿದ್ದಾರೆ. ಆ 25 ಭಾಗದಲ್ಲಿ 13 ಭಾಗದಲ್ಲಿ ಏನು ಮಾಡಿದ್ದಾನೆ? ಅವನು ಬೆಳೆ ಬೆಳೆದಿದ್ದಾನೆ. ಓಕೆ ದೀಕ್ಷಾ, ದಿಸ್ ಇಸ್ ದ ಸೀಕ್ರೆಟ್. ಮಾನವರನ್ನು ಭಾಳ ದೂರ ಇದೆ. ಓಕೆ. ಸೊ ಬೆಳೆದ ಭಾಗದ ಯಾರ ಭಾಗದ? ಹಲೋ ಎಲ್ಲಿದೆ? ಈ ಭಾಗದ ಬೆಳೆದ ಭಾಗ ಇದೆ ತಾನೆ? 13/25. ಈ ಭಾಗದ ಇದರ 5/13 ಭಾಗವನ್ನು ಗೊತ್ತಲ್ವಾ? ಓಕೆ. ಇದರ 5/13 ಭಾಗವನ್ನು ತ್ರಿಷಿಕಾ ಏನು ಮಾಡಿದ್ರು? ಕಟಾವು, ಕೊಯ್ಲು ಮಾಡಿದನು. ಕೊಯ್ಲು ಮಾಡಿದ ಬೆಳೆಯ, ಯಾರ ಬೆಳೆಯ? ಕೊಯ್ಲು ಮಾಡಿದ ಬೆಳೆಯ. ಅದೆಲ್ಲಿದೆ? ಇದೆ ತಾನೆ?
5/13 ಭಾಗ ಕೊಯ್ಲು ಮಾಡಿದ್ರು ತಾನೆ. ಈ ಕೊಯ್ಲು ಮಾಡಿದ ಬೆಳೆಯ ಇದರ 7/10 ಭಾಗವನ್ನು ಮಾರುಕಟ್ಟೆಗೆ ಕಳಿಸಿದನು. ಎಲ್ಲಿಗೆ ಕಳಿಸಿದರು? ಮಾರುಕಟ್ಟೆಗೆ ಕಳಿಸಿದ ಬೆಳೆಯ ಈಗ ಯಾರ ಬೆಳೆಯ? ಮಾರುಕಟ್ಟೆಗೆ ಕಳಿಸಿದ ಬೆಳೆ ಇದೇ ತಾನೆ. ಮಾರುಕಟ್ಟೆಗೆ ಕಳಿಸಿದ ಬೆಳೆಯ ಇದರ 4/7 ಭಾಗವನ್ನು 4/7 ಭಾಗ ಮಾರಾಟವಾಯಿತು. ಅವನು ಒಟ್ಟು ಜಮೀನಿನ ಎಷ್ಟು ಭಾಗದ ಬೆಳೆಯನ್ನು ಮಾರಾಟ ಮಾಡಿದನು? ಬಂತ? ಲೆಕ್ಕ ಮಾಡಿಬಿಟ್ರಾ? ನಿಮ್ಮ ಕೈಯಲ್ಲಿ ಆಗುತ್ತಾ? ನಿಮಗೆ ತಲೆ ತಿರುಗೋದಿಲ್ವ ಅದನ್ನೆಲ್ಲ ನೋಡಿದ್ರೆ? ಏನು ಉತ್ತರ ಬಂತು? All right. What time? I believe you should be having at least 1 minute to solve these questions. Let's have 1 minute. Okay, Chandan, KRC ready ಇದ್ದೀರಾ? Okay. KRC ಅವರು ರೆಡಿ ಇದ್ದಾರೆ. 1 ನಿಮಿಷ. ಮೊದಲು ಬಾಯ್ಸ್. ಯಾಕೆ ಹೆದರಿಕೆ ಆಗ್ತದಾ? ಓಕೆ. ಚಾಲೋ ನೆಕ್ಸ್ಟ್ ಕ್ವೆಶನ್. ಲಕ್ಷ್ಮಿ 59/18 ಮೀಟರ್ ಬಟ್ಟೆಯನ್ನು 5/18 ಮೀಟರ್ ಉದ್ದದ ತುಂಡುಗಳಾಗಿ ಕತ್ತರಿಸಿದಳು. ಕತ್ತರಿಸಿದ ತುಂಡುಗಳಲ್ಲಿ 3/5 ಭಾಗವನ್ನು ಬಳಸಿ ಕರವಸ್ತ್ರಗಳನ್ನು ತಯಾರಿಸಿದಳು. ಅವಳು ಎಷ್ಟು ಕರವಸ್ತ್ರಗಳನ್ನು ತಯಾರಿಸಿದಳು? ಒಂದು ತುಂಡಿನಿಂದ ಒಂದು ಕರವಸ್ತ್ರ ಮಾತ್ರ ಬರೋಕ್ಕೆ ಸಾಧ್ಯ. ಅಲ್ಲಿಗೆ ಪೂರ್ಣ ತುಂಡುಗಳನ್ನು ಅಷ್ಟೇ ಹೇಳಬೇಕು. ಎಷ್ಟು ತುಂಡುಗಳಾದವು? ಎಷ್ಟು ಕರವಸ್ತ್ರಗಳಾದವು? ಓಕೆ, ಲಾಕ್ ಕಿಯಾ ಜಾಯ್ ಕಂಪ್ಯೂಟರ್. ಓಕೆ, ಆನ್ಸರ್ ಬಂದಿದೆ. ಲಕ್ಷ್ಮಿ ಹತ್ರ 59/18 ಮೀಟರ್ ಬಟ್ಟೆ ಇದೆ. ಈ ಬಟ್ಟೆಯಿಂದ 5/18 ಮೀಟರ್ ತುಂಡುಗಳನ್ನಾಗಿ ಕತ್ತರಿಸ್ತಿದ್ದಾರೆ. ಕತ್ತರಿಸಿದ ತುಂಡುಗಳ ಈ ಕತ್ತರಿಸಿದ ತುಂಡುಗಳ ಇದರ 3/5 ಭಾಗವನ್ನು ಕರವಸ್ತ್ರಗಳಾಗಿ ಬಳಸ್ತಾ ಇದ್ದಾರೆ. ಸೊ ಎಷ್ಟಾಗುತ್ತೆ? ಭಾಗಾಕಾರ ಗೊತ್ತಿದೆ, ಭಿನ್ನರಾಶಿಗಳ ಭಾಗಾಕಾರ ಗುಣಾಕಾರ ಆಗುತ್ತೆ. ಅಂಶ ಎರಡನೇ ಭಿನ್ನರಾಶಿ ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗುತ್ತೆ, ಮೀಟರ್ ಬರುತ್ತೆ. ರಾಗೆ ಗುಣಾಕಾರ 3/5 ಇದ್ದು 5/3 ಆಗುತ್ತೆ. ನೋ ಇದು 3/5 ಇರ್ತದೆ. 3/5 ಇರ್ತದೆ. ಮೀಟರ್ ಕ್ಯಾನ್ಸಲ್. ಒಂದು ನಿಮಿಷ, ಯಾರು ಮಾತಾಡ್ಬೇಡ್ರಿ. 18 ಕ್ಯಾನ್ಸಲ್. ಕೌಶಲ್ಯ 5 ಕ್ಯಾನ್ಸಲ್. ನೋ ಸರ್. ಓಕೆ, ಇಷ್ಟೇ ಮಕ್ಕಳೇ. 59 3 9 27 ದಶಕ 2 3 5 15 2 17 ಡಿವೈಡೆಡ್ ಬೈ 25. 25 7 ಶೇಷ 2. ಸೊ 7 2/25. ಪೂರ್ಣ ತುಂಡುಗಳು ಎಷ್ಟಿದ್ದಾವೆ? 7. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಕರೆಕ್ಟ್ ಇದೆ ಮಕ್ಕಳೇ. ಫ್ಯಾಂಟಾಸ್ಟಿಕ್ ಆನ್ಸರ್. ಬಾಯ್ಸ್, ನೀವು 30 ಸೆಕೆಂಡ್ಗಳಲ್ಲಿ ಉತ್ತರ ಕೊಟ್ಟಿದ್ದೀರಾ. ಫ್ಯಾಂಟಾಸ್ಟಿಕ್. ವೆರಿ ಗುಡ್. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಗರ್ಲ್ಸ್ ರೆಡಿ ಇದ್ದೀರಾ? ಓಕೆ, ಬನ್ನಿ ನೋಡೋಣ. ವೆಂಕಟೇಶ್ ತನ್ನ ವೇತನದ 9/20 ಭಾಗವನ್ನು ಆಹಾರಕ್ಕೆ, ಉಳಿದ ಹಣದ 6/11 ಭಾಗವನ್ನು ಬಾಡಿಗೆಗೆ, ಇನ್ನೂ ಉಳಿದ ಹಣದ 4/5 ಭಾಗವನ್ನು ಮನರಂಜನೆಗೆ ಮತ್ತು ಇನ್ನೂ ಉಳಿದ ಹಣದ ಅರ್ಧವನ್ನು ಉಳಿತಾಯಕ್ಕೆ ಇಟ್ಟನು. ಅವನು ಉಳಿತಾಯಕ್ಕೆ ತನ್ನ ವೇತನದ ಎಷ್ಟು ಭಾಗವನ್ನು ಇಟ್ಟನು? ಉಳಿದ ಭಾರಿ ಕಂಜೂಸ್ ಅದಾರೆ. ಉಳಿಸಿ ಹೆಂಗೆ ಮಾಡ್ತಾರೆ ನೋಡ್ರಿ ವೆಂಕಟೇಶ್ ಅವರು. ಗರ್ಲ್ಸಿಗೆ ಸ್ವಲ್ಪ ಕಷ್ಟವಾದ ಬಂದ್ಬಿಡ್ತು ಪಾಪ. ಬಟ್ ಅಷ್ಟೇನು ಕಷ್ಟ ಇಲ್ಲ, ಮಾಡ್ಬೋದು. ಭಾಳ ಸುಲಭ ಇದೆ. ಆಲ್ ರೈಟ್. ಟಡಾ ನೋಡಿ,
ವೆಂಕಟೇಶ್ ತನ್ನ ವೇತನದ 9/9 ಭಾಗವನ್ನು ಆಹಾರಕ್ಕೆ ಖರ್ಚು ಮಾಡ್ತಾರೆ. ಆದರೆ 20ರಲ್ಲಿ 9 ಖರ್ಚು ಮಾಡಿದರೆ ಉಳಿದದ್ದು ಎಷ್ಟು ಅದರಲ್ಲಿ? 20/9 ಖರ್ಚು ಮಾಡ್ತಾ ಇದ್ದಾರೆ. ಖರ್ಚು ಮಾಡಿ ಉಳಿದ ಹಣ ಅಂದರೆ ಎಷ್ಟು ಬರುತ್ತೆ? 20ರಲ್ಲಿ 9 ಖರ್ಚಾದರೆ ಉಳಿಯೋದೆಷ್ಟು? 11/20. ಇದು ತಾನೇ ಉಳಿದ ಹಣ ಮಾರ್ಯಾರೆ, ಇದು ತಾನೇ ಉಳಿದ ಹಣ. ಇದರ 11ನೇ 6 ಭಾಗ ಬಾಡಿಗೆ ಖರ್ಚು ಮಾಡ್ತಾರೆ. ಇದರ 11ನೇ 6 ಭಾಗ ಏನು ಮಾಡ್ತಾರೆ? 11ನೇ 6 ಭಾಗ ಬಾಡಿಗೆ ಖರ್ಚು ಮಾಡ್ತಾರೆ. ಹಾಗಾದರೆ ಉಳಿಯೋದೆಷ್ಟು? 11ರಲ್ಲಿ 5 ಭಾಗ ಉಳಿಸ್ತಾರೆ. ಎಸ್ ಆರ್ ನೋ? ಸೊ ಏನಾಗುತ್ತೆ? 11 ಕ್ಯಾನ್ಸಲ್, 5 1 5 4 ಉತ್ತರ ಏನು ಬರುತ್ತೆ? 1/4. 1/4 ಇನ್ನೂ ಉಳಿದ ಹಣದ, ಇದೇ ತಾನೇ ಉಳಿದಿರೋ ಹಣ. ಇನ್ನೂ ಉಳಿದ ಹಣದ 4/5 ಭಾಗವನ್ನು ಮನರಂಜನೆಗೆ ಖರ್ಚು ಮಾಡ್ತಾರೆ. 4/5 ಭಾಗ ಖರ್ಚು ಮಾಡಿದ್ರೆ ಉಳಿಯೋದೆಷ್ಟು? 1/5 ಭಾಗ. 1/5 ಭಾಗ 1/20 ಬರುತ್ತೆ. ಎಷ್ಟು ಬರುತ್ತೆ? 1/20. ಇದರ 1/20 ಬಂತು. ಇನ್ನೂ ಉಳಿದ ಹಣದ ಅರ್ಧ ಭಾಗವನ್ನು, ಈ 1/20ರ ಅರ್ಧ ಭಾಗವನ್ನು 1/40 ಆಗುತ್ತೆ. ಪಾರ್ವತಿ 67/30 ಲೀಟರ್ ನೀರನ್ನು 7/30 ಲೀಟರ್ ಸಾಮರ್ಥ್ಯದ ಪಾತ್ರೆಗಳಲ್ಲಿ ತುಂಬುತ್ತಾಳೆ. ಪೂರ್ಣ ಪಾತ್ರೆಗಳಲ್ಲಿ 4/5 ಭಾಗವನ್ನು ಅಡುಗೆಗೆ ಬಳಸಿದಳು. ಅವಳು ಅಡುಗೆಗೆ ಎಷ್ಟು ಪಾತ್ರೆಗಳ ನೀರುಗಳನ್ನು ಬಳಸಿದಳು? ಓಕೆ, ಹೇಳ್ಕೊಟ್ಬಿಟ್ರಿ ನೀವೇ. ಅಭ್ಯಾಸ ಬಲ. ಚರಾ ಯಾರಾದ್ರೂ ಹೇಳ್ತಾ ಇದ್ದೀರಾ ಉತ್ತರ? ಬಾಯ್ಸ್, (67/30 ಲೀಟ್ರ್ ನೀರಿದೆ. ಆ ನೀರನ್ನು, ಈ ನೀರನ್ನು 37 ಬಂದಿದೆ. ಸೊ ಈ ನೀರನ್ನು 7/30 ಲೀಟರ್ ಇದರೊಳಗೆ ಭಾಗಾಕಾರ ಮಾಡಬೇಕು. ಎಷ್ಟಾಗ್ತದೆ? 67/30 ಲೀಟರ್ ಇಂಟು 30/7 ಲೀಟರ್ ಕ್ಯಾನ್ಸಲ್, 30 ಕ್ಯಾನ್ಸಲ್, 7 9 63, ಕ್ಷಮಿಸಿ, ಎಷ್ಟಾಗ್ತದೆ? 67/7. 7 9 63, ಶೇಷ 4. ಸೊ 9 4/7 ಆಗ್ತದೆ. ಪೂರ್ಣಾಂಕದಲ್ಲಿರುವ ಪಾತ್ರೆಗಳಲ್ಲಿರುವ ಪೂರ್ಣ ಪಾತ್ರೆಗಳಲ್ಲಿ 4/5 ಭಾಗವನ್ನು ಅಡಿಕೆ ಬಳಸ್ತಾಳೆ. ಪೂರ್ಣ ಪಾತ್ರೆ ಎಷ್ಟಿತ್ತು? 9. ಇದರ 4/5 ಭಾಗ, ಇದರ 4/5 ಭಾಗ ಎಷ್ಟಾಗ್ತದೆ? 36/5. 5 7 35, ಶೇಷ 1. 7 1/5 ಪಾತ್ರೆ. ಅಥವಾ ಪೂರ್ಣ ಪಾತ್ರೆ ಅಷ್ಟೇ ಅಂದರೆ ಏನು ಮಾಡಬೇಕು? ಹಂಗೆ ಬರ್ತದೆ. ಹೌದು, ಆವಾಗಲೂ ಅಷ್ಟೇ ಬರ್ತದೆ. ಆಪ್ಷನ್ ಸಮ ಆಯ್ತು. ಈಗ ಸಮ ಆಯಿತು. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಓಕೆ, 37 ಅಲ್ಲಪ್ಪ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಓಕೆ, ರೆಡಿ ಇದ್ದೀರಾ ಗರ್ಲ್ಸ್? ಬರ್ಕೊಂಡಿದ್ದೀರಾ? ಇದನ್ನು ಬರೆದಿದ್ದೀರಾ? ಓಕೆ, ಮುಂದಿನ ಪ್ರಶ್ನೆ. ಓಕೆ, ಕೃಷ್ಣಪ್ಪ 71/24 kg ಕಡಲೆಯನ್ನು 5/24 kg ಪ್ಯಾಕೆಟ್ಗಳಲ್ಲಿ ಪ್ಯಾಕ್ ಮಾಡಿದನು. ಪೂರ್ಣ ಪ್ಯಾಕೆಟ್ಗಳಲ್ಲಿ 5/7 ಭಾಗವನ್ನು ಮಾರಾಟ ಮಾಡಿದನು. ಮಾರಾಟವಾದ ಪ್ಯಾಕೆಟ್ಗಳಲ್ಲಿ 2/5 ಭಾಗವು ಸ್ಥಳೀಯ ಅಂಗಡಿಗೆ ಹೋಯಿತು. ಸ್ಥಳೀಯ ಅಂಗಡಿಗೆ ಎಷ್ಟು ಪ್ಯಾಕೆಟ್ಗಳು ಹೋದವು? ಸ್ಥಳೀಯ ಅಂಗಡಿಗೆ ಎಷ್ಟು ಪ್ಯಾಕೆಟ್ಗಳು ಹೋದವು? ನಾಲ್ಕು ಪ್ಯಾಕೆಟ್. ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಸೊ ಏನಾಗ್ತದೆ?
ಕೃಷ್ಣಪ್ಪ 71/24 kg ಕಡಲೆಯನ್ನು 5/24 kg ಕಡಲೆ ಪ್ಯಾಕೆಟ್ಗಳಲ್ಲಿ ಪ್ಯಾಕ್ ಮಾಡ್ತಾ ಇದ್ದಾನೆ. ಎಷ್ಟು ಪ್ಯಾಕೆಟ್ ಆಗುತ್ತೆ ಇದು? ಎಷ್ಟು ಪ್ಯಾಕೆಟ್ ಆಗುತ್ತೆ? ಕರೆಕ್ಟಾ? ಓಕೆ, ಸರಿ ಇಂಟು 24/5 kg. kg 24 ಕ್ಯಾನ್ಸಲ್. 71/5 5 14 70 ಶೇಷ 1. ಸೊ ಏನಾಗ್ತದೆ? 14 1/5 ಪ್ಯಾಕೆಟ್ಗಳು. ಇಷ್ಟು ಪ್ಯಾಕೆಟ್ಗಳಾಗ್ತವೆ. ಇಷ್ಟು ಪ್ಯಾಕೆಟ್ಗಳು. ಆದರೆ ಅವರೇನಂತ ಹೇಳ್ತಾರೆ, ಪೂರ್ಣ ಪ್ಯಾಕೆಟ್ಗಳಲ್ಲಿ 5/7 ಭಾಗವನ್ನು ಮಾರಾಟ ಮಾಡ್ತಾರೆ. ಪೂರ್ಣ ಪ್ಯಾಕೆಟ್ ಎಷ್ಟಿದ್ದಾವೆ? 14. ಇದರ 5/7 ಭಾಗ ಮಾರಾಟ ಮಾಡ್ತಾರೆ. ಅಂದರೆ ಎಷ್ಟಾಗುತ್ತೆ? 7 1 7 2. ಸೊ 5 2 10 ಪ್ಯಾಕೆಟ್ ಮಾರಾಟ ಆಗ್ತವೆ ಟೋಟಲ್. ಮಾರಾಟವಾದ ಪ್ಯಾಕೆಟ್ಗಳಲ್ಲಿ 2/5 ಭಾಗ. ಮಾರಾಟವಾದ ಪ್ಯಾಕೆಟ್ ಎಷ್ಟು? ಇದು. ಇದರ 2/5 ಭಾಗ ಎಷ್ಟಾಗುತ್ತೆ? 5 1 5 2 2 2 4. ಮಾರಾಟವಾದ ಪ್ಯಾಕೆಟ್ಗಳಲ್ಲಿ 2/5 ಭಾಗ ಸ್ಥಳೀಯ ಅಂಗಡಿಗೆ ಹೋಯಿತು. ಸ್ಥಳೀಯ ಅಂಗಡಿಗೆ ಎಷ್ಟು ಪ್ಯಾಕೆಟ್ ಹೋಯಿತು? 4 ಪ್ಯಾಕೆಟ್ ಹೋಯಿತು. ಕರೆಕ್ಟ್ ಆನ್ಸರ್ ಅಮ್ಮ? ಕರೆಕ್ಟ್ ಇದೆ ನಿಮ್ಮ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ರೆಡಿ ಇದ್ದೀರಾ ಬಾಯ್ಸ್? 1 ಪಾಯಿಂಟ್ ಗರ್ಲ್ಸಿಗೆ ಹೋಗಿದೆ ಈಗ. ಅಲ್ಲ 0 ಇದೆಯಲ್ಲ, ಎಲ್ಲ 0 ಇದೆ. ಓಕೆ ತಗೊಳ್ಳಿ ಬಾಯ್ಸ್. ಸರಸ್ವತಿ ತನ್ನ ತೋಟದ 13/30 ಭಾಗದಲ್ಲಿ ಮರಗಳನ್ನು ನೆಟ್ಟಳು. 17/30 ಭಾಗದಲ್ಲಿ ಮರಗಳನ್ನು ನೆಟ್ಟಳು. ಮರಗಳ ಭಾಗದ 6/17 ಭಾಗದಲ್ಲಿ ಮಾವಿನ ಮರಗಳಿದ್ದವು. ಮಾವಿನ ಮರಗಳ 5/6 ಭಾಗವು ಹಣ್ಣು ಕೊಟ್ಟವು. ಹಣ್ಣು ಕೊಟ್ಟ ಮರಗಳ 4/5 ಭಾಗವು ಮಾರಾಟಕ್ಕೆ ಯೋಗ್ಯವಾದ ಹಣ್ಣುಗಳನ್ನು ಕೊಟ್ಟವು. ಒಟ್ಟು ತೋಟದ ಎಷ್ಟು ಭಾಗದಲ್ಲಿ ಮಾರಾಟಕ್ಕೆ ಯೋಗ್ಯವಾದ ಮಾವಿನ ಮರಗಳಿದ್ದವು? ಈಸಿ. 2 ಹೇಳಿದ್ರಲ್ಲ, ಟೈಮ್ ಇದೆ, ಎಲ್ಲ ಹೇಳಿದ್ದಾರೆ ಅವರೇ. ಕರೆಕ್ಟ್ ಇದೆ. ಇದು ನೇರ ಪ್ರಶ್ನೆ ಇತ್ತಲ್ವ? ಇದು ಭಾಳ ಈಸಿ ಇತ್ತು. ಇದು ಮಾಡ್ಲಿಕ್ಕೆ ಭಾಳ ಈಸಿ ಇತ್ತು. 17/30 ಭಾಗದ ಮರಗಳಲ್ಲಿ 6/17 ಭಾಗ ಮರ ಇದ್ವು, ಮಾವಿನ ಮರ ಇದ್ವು. ಅದರಲ್ಲಿ 5/6 ಭಾಗ ಹಣ್ಣು ಕೊಟ್ಟವು. ಅದರ 4/5 ಭಾಗ ಮಾರಾಟಕ್ಕೆ ಯೋಗ್ಯವಾದವು. ಹೌದಾ? 5 5 ಕ್ಯಾನ್ಸಲ್, 6 6 ಕ್ಯಾನ್ಸಲ್, 7 7 ಕ್ಯಾನ್ಸಲ್, 17 7 ಕ್ಯಾನ್ಸಲ್. 4/30 ಉಳಿತದೆ. ಅದು ಸಹ 2 2 2 15. ಸೊ ಅದು ಸಹ ಏನಾಗ್ತದೆ? 2/15. ನೇರ ಪ್ರಶ್ನೆ ಇತ್ತಿದು. 2/15 ಇದಕ್ಕೆ ಸರಿಯಾದ ಉತ್ತರ. ಆಲ್ ರೈಟ್. ಈಕ್ವಲ್ ಆಯಿತಾ? ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಐ ಥಿಂಕ್ ಮುಂದಿನ ಪ್ರಶ್ನೆ ಓಪನ್ ಇಡೋಣ. ಈಕ್ವಲ್ ಆಗಿದೆ ಈಗ ಆಲ್ರೆಡಿ. ಓಕೆ, ಚಲೋ ಜಿ. ಮುರುಗೇಶ್ 83/36 ಮೀಟರ್ ತಂತಿಯನ್ನು 5/36 ಮೀಟರ್ ಉದ್ದದ ತುಂಡುಗಳಾಗಿ ಕತ್ತರಿಸಿದನು. ಪೂರ್ಣ ತುಂಡುಗಳಲ್ಲಿ 3/4 ಭಾಗವನ್ನು ವಿದ್ಯುತ್ ಕೆಲಸಕ್ಕೆ ಬಳಸಿದನು. ವಿದ್ಯುತ್ ಕೆಲಸಕ್ಕೆ ಬಳಸಿದ ತುಂಡುಗಳಲ್ಲಿ 2/3 ಭಾಗವು ಹೊರಗಿನ ಕೆಲಸಕ್ಕೆ ಹೋಯಿತು. ಹೊರಗಿನ ಕೆಲಸಕ್ಕೆ ಎಷ್ಟು ತುಂಡುಗಳು ಹೋದವು? 8. ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಹೇಳ್ತಾನೆ ಮಾಡಿಬಿಟ್ರೆ ಹಾಗಾದರೆ ಜಲ್ದಿ ಆಗಿಬಿಡ್ತದೆ. 83/36 ಮೀಟ್ರು. ಇದನ್ನು 5/36 ಮೀಟರ್ ಉದ್ದದ ತುಂಡುಗಳಾಗಿ ಕತ್ತರಿಸ್ತಾ ಇದ್ದಾರೆ. ಎಷ್ಟು ತುಂಡುಗಳಾಗ್ತವೆ? 83/36 ಇಂಟು 36/5 ಮೀಟರ್ ಕ್ಯಾನ್ಸಲ್. 36 ಕ್ಯಾನ್ಸಲ್. ಏನಾಗ್ತದೆ? 83/5 ಅಂದರೆ 5 ಎಷ್ಟಲೆ? 16 80 ಶೇಷ 3. ಕರೆಕ್ಟಾ? ಒಟ್ಟು ಎಷ್ಟು ತುಂಡಾಗ್ತವೆ? 16. 3/5 ತುಂಡುಗಳಾಗ್ತವೆ. 5 ತುಂಡುಗಳು. ಇದರಲ್ಲಿ ಪೂರ್ಣ ತುಂಡುಗಳನ್ನು ಅಷ್ಟೇ ತಾಂತೀವಿ. ಪೂರ್ಣ ತುಂಡುಗಳು ಎಷ್ಟಿದ್ದಾವೆ? 16. ಈ ಪೂರ್ಣ ತುಂಡುಗಳಲ್ಲಿ 3/4 ಭಾಗ ಎದಕ್ಕೆ ಹೋಗುತ್ತೆ? ಇದರ 3/4 ಭಾಗ ಎಲ್ಲಿ ಹೋಗುತ್ತೆ? ವಿದ್ಯುತ್ ಕೆಲಸಕ್ಕೆ ಬಳಸ್ತಾರೆ. ವಿದ್ಯುತ್ ಕೆಲಸಕ್ಕೆ ಬಳಸಿದ ತುಂಡುಗಳಲ್ಲಿ ಇವೇ ತಾನೇ ವಿದ್ಯುತ್ ಕೆಲಸಕ್ಕೆ ಬಳಸಿದ ತುಂಡುಗಳು. ಇದರ 2/3 ಭಾಗ ಏನಾಗುತ್ತೆ? 2/3 ಭಾಗವು ಹೊರಗಿನ ಕೆಲಸಕ್ಕೆ ಹೋಗುತ್ತಂತೆ. ಹಾಗಾದರೆ ಹೊರಗಿನ ಕೆಲಸಕ್ಕೆ ಎಷ್ಟು ಹೋಯ್ತು ಅಂತ ಕೇಳಿದ್ದಾರೆ. ಇದೆಲ್ಲ ಗುಣಾಕಾರ ಆಗ್ತದೆ. 3 3 ಕ್ಯಾನ್ಸಲ್. 2 1 2 2 2 1 2 8. ಒಟ್ಟು ಎಷ್ಟು ಕೆಲಸಕ್ಕೆ ಹೋಗ್ತಾವೆ ಹೊರಗಡಿನ ಕೆಲಸಕ್ಕೆ? 8 ಮಕ್ಕಳೇ. ಆಪ್ಷನ್
ಬಿ ಇದಕ್ಕೆ ಸರಿಯಾದ ಉತ್ತರ. ಫ್ಯಾಂಟಾಸ್ಟಿಕ್ ಮಕ್ಕಳೇ, ಚೆನ್ನಾಗಿತ್ತರ? ಸೊ ಭಿನ್ನರಾಶಿಗಳ ಭಾಗಾಕಾರ ಮತ್ತು ಗುಣಾಕಾರ ಚೆನ್ನಾಗಿತ್ತರ? ಅರ್ಥ ಆಗಿದೆಯಾ? ಸೊ ಎಷ್ಟು ಉಳಿದಿದೆ, ಎಷ್ಟು ಆಗಿಲ್ಲ, ಈ ಥರ ನಕಾರಾತ್ಮಕ ಭಿನ್ನರಾಶಿಗಳು ಬರ್ತವೆ ಪ್ರಶ್ನೆಗಳಲ್ಲಿ. ಪ್ರಶ್ನೆ ಚೆನ್ನಾಗಿ ಓದ್ಕೊಬೇಕು, ಓದ್ಕೊಂಡು ಅದಕ್ಕೆ ತಕ್ಕಂತೆ ಭಿನ್ನರಾಶಿಗಳನ್ನು ಹಾಕ್ಕೊಂಡು ಲೆಕ್ಕ ಮಾಡಿದ್ರೆ ಖಂಡಿತ ಇದಕ್ಕೆ ಉತ್ತರ ಸಿಗ್ತದೆ ಮಕ್ಕಳೇ. ಇದಕ್ಕೆ ಇನ್ನೂ ಮುಂದುವರೆದ ಭಾಗ ನೀವು ಅನುಪಾತ ಸಮಾನುಪಾತದಲ್ಲಿ ನೋಡ್ತೀರಿ. ಸೈನಿಕ ಪ್ರವೇಶ ಪರೀಕ್ಷೆಯ ಗಣಿತ ಇರ್ತದಲ್ಲ, ಅಲ್ಲಿನೂ ಭಾಳ ಮಜವಾದಂತಹ ಲೆಕ್ಕಗಳು ಬರ್ತವೆ, ಭಾಳ ಸೊಗಸಾಗಿರುತ್ತೆ ಅಲ್ಲಿ. ಸೊ ಇಷ್ಟೊಂದು ಹೇಳ್ತಾ ಇವತ್ತಿನ ತರಗತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಇನ್ನೂ ಹೆಚ್ಚುವರಿ ಲೆಕ್ಕಗಳೊಂದಿಗೆ ನಿಮ್ಮನ್ನು ಹೆಚ್ಚುವರಿ ಲೆಕ್ಕಗಳೊಂದಿಗೆ ನಿಮ್ಮನ್ನು ಕಾಣಬರ್ತೀನಿ. ಅಲ್ಲಿವರೆಗೂ ನಿಮ್ಮ ಅಭ್ಯಾಸ ನಿರಂತರವಾಗಿರಲಿ ಅಂತ ಹೇಳ್ತಾ ಇವತ್ತಿನ ತರಗತಿ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೆನಪಡಿ, ಇದು ಈಸಿ ಕ್ಲಾಸಸ್.